ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಚರ್ಚ್ ಉದ್ಘಾಟನೆಗೆ ಗ್ರಾಮಸ್ಥರಿಂದ ತಡೆ, ಪಾದ್ರಿ ವಿರುದ್ಧ ಅನುಚಿತ ವರ್ತನೆ ಆರೋಪ. ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಕ್ಯಾತಗಾನಕೆರೆ ಗ್ರಾಮದಲ್ಲಿ ಚರ್ಚ್ ಉದ್ಘಾಟನೆಯು ವಿವಾದಕ್ಕೆ ಕಾರಣವಾಗಿದೆ. ಗ್ರಾಮದ ಜನರು ಚರ್ಚ್ ನಿರ್ಮಾಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಶಿಲಾನ್ಯಾಸ ಫಲಕವನ್ನು ಧ್ವಂಸಗೊಳಿಸುವ ಮೂಲಕ ಉದ್ಘಾಟನೆಯನ್ನು ತಡೆದಿದ್ದಾರೆ. ಹೌದು, ಕಳೆದ 4 ವರ್ಷಗಳಿಂದ ಸುರೇಶ್ ಎಂಬ ಪಾದ್ರಿ ಗ್ರಾಮದಲ್ಲಿ ವಾಸವಿದ್ದು ಕ್ರೈಸ್ತ ಧರ್ಮದ ಬಗ್ಗೆ ಜನರಲ್ಲಿ ಮಾಹಿತಿ ಪಸರಿಸುತ್ತಿದ್ದರು. ಆದರೆ ಅವರ ವಿರುದ್ಧ ಗ್ರಾಮದ ನಿರ್ವಾಹಕರ ಪತ್ನಿಯೊಂದಿಗಿನ ಅನುಚಿತ ವರ್ತನೆಯ ಆರೋಪ ಹೊರಿಸಲಾಗಿದೆ. ಈ ಆರೋಪಗಳನ್ನು ವ್ಯಕ್ತಪಡಿಸಿದ ಮಹಿಳೆಯ ಪತಿ, ಪಾದ್ರಿಯ ವರ್ತನೆ ಅವರ ಕುಟುಂಬದ ಜೀವನವನ್ನು ಹಾಳು ಮಾಡಿದೆ ಎಂದು ದೂರಿದ್ದಾರೆ. ಉದ್ಘಾಟನೆಗೆ ಸಿದ್ಧವಾಗಿದ್ದ ಐಪಿಸಿ ಚಿಯೋನ್ ಪ್ರಾರ್ಥನಾ ಮಂದಿರವನ್ನು ಉದ್ಘಾಟಿಸಲು ಮುಂದಾದಾಗ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿದ್ದ ಶಿಲಾನ್ಯಾಸ ಫಲಕವನ್ನು ಧ್ವಂಸಗೊಳಿಸಿದರು. ಗ್ರಾಮದ ಯುವಕ ಅನಿಲ್ ಮಾತನಾಡಿ, ಪಾದ್ರಿ ಸುರೇಶ್ ನಮ್ಮ ಗ್ರಾಮದಲ್ಲಿ ಜನರನ್ನು ಮತಾಂಧತೆಯತ್ತ ಕರೆದುಕೊಂಡು ಹೋಗುತ್ತಿದ್ದಾರೆ. ನಮಗೆ ಗೊತ್ತಿಲ್ಲದೆ ಚರ್ಚ್ ನಿರ್ಮಿಸಿದ್ದಾರೆ. ಜೊತೆಗೆ ನನ್ನ ಸಹೋದರನ ಸಂಸಾರವನ್ನು ಹಾಳು ಮಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳದಲ್ಲಿ ಪರಿಸ್ಥಿತಿ ತೀವ್ರ ಬಿಗುವಿನ ವಾತಾವರಣಕ್ಕೆ ದಾರಿ ಮಾಡಿದ ಹಿನ್ನೆಲೆಯಲ್ಲಿ ಎಎಸ್ಪಿ ಅಬ್ದುಲ್ ಖಾದರ್, ಡಿಎಸ್ಪಿ ಮಂಜುನಾಥ್, ಸಿಪಿಐ ಸುರೇಶ್, ಗಿರೀಶ್, ಪಿಎಸ್ಐ ಲಕ್ಷ್ಮಣ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆ ನೀಡಿದರು. ಈ ಘಟನೆಯು ಗ್ರಾಮದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಿದರೆ ಇದನ್ನು ಶಾಂತವಾಗಿಸಲು ಸ್ಥಳೀಯ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದೆ. ಘಟನೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ವರದಿ ಅನಿಲ್ ಯಾದವ್, ಎನ್ಕೆಎಸ್ ಟಿವಿ4 ಪಾವಗಡ. ಅನಿಲ್ ಕುಮಾರ್ ಅಂತ, ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್, ಕ್ಯಾತಗಾನಕೆರೆ. ಇವತ್ತು ಏನು ಇದು ಒಂದು ಚರ್ಚೆ ದಿವಸ ನಡೆದಿದೆಯೋ ಅದ್ರ ಮುಖಾಂತರ ಇವರು ಸುರೇಶ್ ಅನ್ನೋರು ಪ್ರಾಸ್ಟ್ ಇದಾರಲ್ಲ, ಅವರು ನನ್ನ ಹತ್ರ ಪಕ್ಕದಲ್ಲಿರೋದು, ದಕ್ಷಿಣಕ್ಕಿರೋದು ನಮ್ಮ ಜಮೀನದು. ಸರ್ವೆ ನಂಬರ್ ಗೊತ್ತಿಲ್ಲ, ನಮ್ಮ ಅಪ್ಪವ್ರಿಗೆ ಗೊತ್ತು. ಅದನ್ನ ಕೊಡಿ ಅಂತ ನನ್ನ ಹತ್ರ ಒಂದು 7 ಸತಿ ಫೋರ್ಸ್ ಮಾಡೋರೆ. ಇಲ್ಲ ನಾನು ಕೊಡಲ್ಲ ಅಂದಿದ್ರೆ, ಆಯ್ತು ನಿನ್ ಪಕ್ಕದಲ್ಲಿ ಯಾವ ತರ ಇರ್ತೀಯ ನೋಡ್ತೀವಿ ಬಿಡು, ನಾವು ಏನ್ ಬೇಕೋ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಇವತ್ತು ಎಲ್ಲ ಗ್ರಾಮಸ್ಥರು ಹೋಗಿದ್ದಕ್ಕೆ ಇವತ್ತೇನೋ ನನ್ನ ಮೇಲೆ ಎಲ್ಲ ದೌರ್ಜನ್ಯದಿಂದ ಬಂದು ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಎಲ್ಲ ಕಂಪ್ಲೇಂಟ್ ಕೊಡೋ ತರ ಮಾಡಿದ್ದಾರೆ. ಇದು ಚರ್ಚ್ ನಿಲ್ಸೋ ಉದ್ದೇಶ ಏನಂದ್ರೆ, ಇವಾಗ ಏನ್ ನಮ್ಮ ಅಣ್ಣನಿಗೆ ನಡೆದೈತೋ ಅದು ಇನ್ನೊಬ್ರಿಗೆ ನಡಿಬಾರ್ದು, ನಮ್ ಚರ್ಚೆ ಬೇಡ. ಇವಾಗ ನಮ್ಮ ಅಣ್ಣವ್ರಿಗೆಲ್ಲ ನಡೆದಿದಲ್ಲ ಸರ್, ಒಂದ್ ಸಂಸಾರನೇ ಹಾಳು ಮಾಡೋರಲ್ಲ. ನಾವು ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಮನೆ ಕಟ್ಟಕ್ ಅಂತ ಹೇಳಿರೋದು ಅವರು. ನಾನು ಪಾಯ ಹಾಕವಾಗ ಹೋಗಿದ್ದೀನಿ, ಅವಾಗ್ಲೂ ಮನೆ ಅಂತ ಹೇಳೋರೆ. ಗೋಡೆ ಕಟ್ಬೇಕಾದ್ರೂ ಹೋಗಿದ್ದೀನಿ, ಅವಾಗ್ಲೂ ಮನೆ ಅಂದಿದ್ರೆ. ಬೋಲ್ಡ್ ಹಾಕ್ಬೇಕಾದ್ರೂ ಹೋಗಿದ್ದೀನಿ, ಅವಾಗ್ಲೂ ಹೇಳಿದ್ದಾರೆ ಚರ್ಚ್ ಅಲ್ಲ ಅಂತ. ಇವತ್ತು ಬಂದ್ಬಿಟ್ಟು ಚರ್ಚ್ ಓಪನಿಂಗ್ ಮಾಡೋರೆ, ಊರಿನ ಗ್ರಾಮಸ್ಥರೆಲ್ಲ ಹೋಗಿದ್ದೀವಿ. ಹೋಗಿದ್ದಕ್ಕೆ ಇವತ್ತು ಈ ತರ ಎಲ್ಲ ಇದು ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಏನು, ನಮ್ಮ ಅಣ್ಣನ್ಗೆ ಆಗೋ ಪರಿಸ್ಥಿತಿ ನಾಳೆ ಬೆಳಿಗ್ಗೆ ಊರಲ್ಲಿ ಯಾವ ಜನಗೂ ಆಗ್ಬಾರ್ದು. ನಾವೆಲ್ಲ ಒಂದು ಅಣ್ಣ ತಮ್ಮದಿರೋ ತಂದೆ ತಾಯಿ ಮಕ್ಕಳ ತರ ಇದೀವಿ. ಅದಕ್ಕೆ ನಮ್ ಚರ್ಚ್ ಬೇಕಾಗಿಲ್ಲ ಊರಲ್ಲಿ. ಅವನು ಸುರೇಶ್ ಫಾಸ್ಟರ್ ಇಲ್ಲ ಫಾಸ್ಟರ್ ಸರ್. ಅವರು 3 ವರ್ಷದಿಂದ ಅವ್ರು ಈ ಊರಲ್ಲಿ ಎಲ್ಲ ಫುಲ್ ಜಾಸ್ತಿ ರಾಜಕೀಯ ನಡೆಸ್ತಿದ್ದಾರೆ. ನಾವು ಪಕ್ಕದಲ್ಲಿರೋ ಎಲ್ಲ ಹೇಳಿದೀವಿ, ಇದು ನಿಮ್ಗೆ ಸರಿಯಲ್ಲ, ನೀವು ಸಂಸಾರ ಎಲ್ಲ ಹಾಳು ಮಾಡ್ತಾ ಇದೀರಾ, ನೀವು ಇಲ್ಲಿ ಬರಬೇಡ್ರಿ ಅಂತ. ಇಲ್ಲ ಮನೆ ಕಟ್ಕೊಂತಿರೋದು, ನಾನು ತಗೊಂಡಿದ್ದೀನಿ, ಮನೆ ಕಟ್ಕೊಂತೀನಿ ಅಂತ ಹೇಳಿರೋದು. ಇವತ್ತು ಚರ್ಚ್ ಓಪನಿಂಗ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಊರಿನ ಗ್ರಾಮಸ್ಥರು, ಈ ಸೇವಲಾಲ್ಪುರದವರು ಎಲ್ಲರೂ ಬಂದು ಸೇರ್ಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ. ಅದೇ ಉದ್ದೇಶದಿಂದ ಇವಾಗ ಅವರು ಎಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದಾರಂತೆ. ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್, ಕ್ಯಾತಗಾನಕೆರೆ ಗ್ರಾಮ. ಸುಬ್ರಹ್ಮಣ್ಯ, ನಾನು, ಅನಿತಮ್ಮನ ಅಂತ ಹೆಂಡತಿ, ಪೂಜಾ, ದುರ್ಗಾ ಅಂತ ಮಗಳು, 2 ಮಕ್ಕಳು, ನಾನು. ಇವಾಗ ಸುರೇಶ್ ಅಂತ ವ್ಯಕ್ತಿ ಬಂದು ನನ್ನ 3 ವರ್ಷದಿಂದ ನನ್ನ ಮನೆಯಲ್ಲಿ ಊಟ ಮಾಡಿ ನನಗೆ ಇಚ್ಚಾನೆ. ಸುರೇಶ ಯಾರು? ಅವ್ರು ಪಾಸ್ಟರ್ ಅಂತ. ಏನಕ್ಕೆ ಬಂದಿದ್ದ ನಿಮ್ಮ ಮನೆಗೆ? ನಮ್ಮ ಮನೆಗೆ ಅಮ್ಮ ಸೇರಿತ್ತು, ಬಂದಿದ್ದಾರೆ ಸರ್. ಏನಕ್ಕೆ ಸೇರಿದ್ದರು? ಅಮ್ಮ ಚರ್ಚ್ಗೆ ಹೋಗ್ಬೇಕಂತ ಹೋಗಿದ್ಲು. ಅದರಿಂದ ನಾವು ಮನೆ ಕರ್ಕೊಂಡಿದ್ವಿ. ತಪ್ಪಾಯ್ತು ನಮ್ದೆ, ನಾನು ಒಪ್ಕೊಂತೀನಿ. ಆದ್ರೆ ನಮ್ಮ ಮನೆಗೆ ಇಕ್ಬಿಟ್ಟ ಬೆಂಕಿ. ಇವಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರು ನನ್ಗೆ ನ್ಯಾಯ ಸಿಕ್ಕಿಲ್ಲ. ಒಂದು ನಮ್ಮ ಹುಡುಗರು ಏನಂತಾರೆ ಅಂದ್ರೆ, ನಿನ್ಗೆ ಎಲ್ಲೋದ್ರು ನೀನ್ ಅಷ್ಟೇ ಅಂತ. ಅಲ್ಲ, ಏನ್ ಮಾಡಿದ್ರು? ನಿಮ್ಮ ಮನೆಗೆ ಬಂದು ಏನ್ ಮಾಡಿದ್ರು? ನನ್ನ ಹೆಂಡತಿಗೆ ಇಕ್ಬಿಟ್ರಲ್ಲ. ಏನ್ ಮಾಡಿದ್ರು? ಸಂಸಾರ ನಾಲಾಯ್ತಲ್ಲ ಸಂಸಾರ. ಏನು ಯಾವ ತರ ಅಂದ್ರೆ ಲೈಂಗಿಕ ಸಂಸಾರ. ಅವ್ರು ಮಲಗಿರೋದು ನಾನು ನೋಡಿಲ್ಲ, ಹಂಗೆ ಹೇಳ್ಬೇಕಾ? ಅದ ಸಂಸಾರ ಹಾಳಾಗೋಗಿದೆ.
ನನಗೂ ಅವ್ರಿಗೂ ಇವಾಗ ನನ್ನ ಹೆಂಡತಿಗೂ ಅವ್ರಿಗೆ ನನಗೂ ಆಗ್ತಿಲ್ಲ. ನಮ್ಮ ನನಗೆ ಬೇಡ ಅಂತಾರೆ. ನಾನು ಯಾರ ಹತ್ರ ಹೋಗೋಣ, ಏನು ಮಾಡೋಣ? ಯಾರಿಂದ ಹಂಗಾಗಿರೋದು? ಸುರೇಶ್ನಿಂದ. ಸುರೇಶ್ನಿಂದ 3 ವರ್ಷ ಊಟ ಮಾಡ್ಯಾನ ಮನೆಗೆ. ಅವನು ಆ ಥರ ಮಾಡ್ಯಾನ. ಎಷ್ಟು ದಿನ ಆಯ್ತು ಹಂಗೆ ಮಾಡಿ? ಇವಾಗ ನನಗೆ 3 ತಿಂಗಳಾಯ್ತು. 3 ತಿಂಗಳಾಯ್ತು. ಇದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರ? ಕೊಟ್ಟಿದ್ದೀನಿ. ಏನಾಯ್ತು? ಅಲ್ಲಿ ಹೋದ್ರೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನಾವೆಲ್ಲ ಹುಡುಗರು ಯಾವ ಪೊಲೀಸ್ ಸ್ಟೇಷನ್ ಅದು? ತಿರುಮಲ ಸ್ಟೇಷನ್ಗೆ ಹೋಗಿದ್ದೀವಿ ನಾವು. ಹೋಗಿ ಬಂದ್ರು ನನಗೆ ನ್ಯಾಯ ಸಿಕ್ಕಿಲ್ಲ. ಏನಂದ್ರೆ ಅವ್ರು ಪೊಲೀಸ್ ಅವರು ಏನು ಮಾತಾಡಲ್ಲ. ನೀನು ಕುಡಿದಿದ್ದೆ ಹೋಗಂದ್ರು. ಸರ್ ನಾನು ಕುಡಿದಿದ್ದು ನಿಜ, ನಾನು ಹೆಣ್ತಿಲ್ಲ ಅಂತ ಕುಡಿದಿದ್ದೀನಿ, ಒಪ್ಕೊಂತೀನಿ, ಇಲ್ಲ ಅಂತಿಲ್ಲ. ಅಲ್ಲಿ ಹೋದ್ರೆ ಅವ್ರು ನನಗೆ ನ್ಯಾಯ ಸಿಕ್ಕಿಲ್ಲ. ಸುಮ್ಮನೆ ಅಂತ ಬಂದ್ಬಿಟ್ಟೆ. ನನ್ನ ಮಗನ ಕರ್ಕೊಂಡೋದ್ರೆ ಹೋಗೋ ಕುಡಿದಿದ್ಯಾ ಅಂದರು. ಸುಮ್ಮನೆ ಬಂದೆ. ಇವತ್ತು ಆ ದೇವ್ರನೇ ಅವ್ರಿಗೆ ಹೊರ ಕೊಟ್ಟ. ಒಟ್ಟಾರೆಯಾಗಿ ಅವನಿಂದ ನಿನ್ನ ಸಂಸಾರ ಹಾಳಾಗಿದೆ. ಇವಾಗ ಆಯಮ್ಮ ಮನೆಗೆ ಐತೆ, ಅವ್ರ ಅಪ್ಪವ್ರ ಮನೆ. ನನ್ನ ಹತ್ರ ಇಲ್ಲ, ನಮ್ಮ ಮನೆಗಿಲ್ಲ, ಅವ್ರ ಅಪ್ಪವ್ರ ಮನೆಗೆ ಐತೆ. ಆ ಫಾಸ್ಟರ್ ಸುರೇಶ್ ಅಷ್ಟು ಲೈಂಗಿಕ ದೌರ್ಜನ್ಯ ಎಲ್ಲ ನನ್ನಿಂದ ಬೇರೆಯವ್ರಿಗೆ ಆಗ್ಬಾರ್ದು. ಇದು ಇನ್ನೊಂದ್ ಚಾಲ ಆಗ್ಬಾರ್ದು. ಅವ್ರನ್ನ ಕಿತ್ತಾಗ ಬೇರೆಯವ್ರನ್ನ ಯಾರನ್ನ ಹಾಕೋಕೆ ಅಲ್ಲಿ ಅಂದ್ರೆ ಪ್ರಾರ್ಥನಾ ಮಂದಿರ ಇರಬಾರ್ದು. ನೀವ್ ಹೇಳ್ತಿದ್ದೀರಾ ಇರ್ಬೇಕಾ ಇರಬಾರ್ದ? ಅವ್ರು ದೊಡ್ಡವ್ರು ಎಷ್ಟೋ ದುಡ್ಡು ಕೊಟ್ಟಾರ ಅಂತ ನಮ್ಗೆ ಗೊತ್ತಿಲ್ಲ. ಅದು ಎಷ್ಟು ಲಕ್ಷ ಕೊಟ್ಟಾರೋ ಗೊತ್ತಿಲ್ಲ. ಅವ್ರನ್ನ ಬೈಯೋದು ನಮ್ಗೆ ಬೇಕಾಗಿಲ್ಲ. ದುಡ್ಡು ಕೊಟ್ಟು ಸೇರಿಸ್ತಾವ್ರ ಎಲ್ಲಾರನ್ನ? ಅಲ್ಲ, ಅವ್ರು ದುಡ್ಡು ಕೊಟ್ಟು ಸೇರಿಸ್ಕೊಂತಾರೆ. ಆದ್ರೆ ನಂಬಿಕೆ ಅಂದ್ರು ಮೋಸ. ಇರೋದು ನ್ಯಾಯಕ್ಕೆ ಬರ್ಬೇಕು. ನ್ಯಾಯ ಸಿಕ್ಕಿಲ್ಲ ನನಗೆ. ಇವತ್ತು ಅಷ್ಟು ಜನ ಬಂದಾರೆ. ದೇವ್ರು ಕೊಟ್ಟಿದ್ದವರೇನೋ ಅವ್ರು ಕೊಟ್ಟಿದ್ದವರ ಅಲ್ಲ, ಅದು ಅವ್ರ ಅದೃಷ್ಟ. ಇವತ್ತೇನ್ ನಡೆದಿರೋದು ಘಟನೆ? ಅದೆಲ್ಲ ತಾಂಡದವ್ರು ಬಂದಿದ್ರನ, ನಾವೇನೋ ಅಲ್ಲಿ ಹೋಗಿಲ್ಲ. ನಾವು ಹೋಗಿಲ್ಲ ಅಲ್ಲಿಗೆ ಬಿಟ್ಟಾಕಿದ್ದೀನಿ. ನಾನು ಸುಮ್ಮನೆ ಇದ್ದೆ. ಇವಾಗ ನನ್ನ ಮೇಲೂ ಇನ್ನು ನಮ್ಮ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಾರೆ. ಕೊಳ್ಳಿ, ಅದಲ್ಲ, ನ್ಯಾಯ ಸಿಗ್ಬೇಕಷ್ಟೆ. ಅವಾಗ ನಮ್ಮ ಹುಡುಗರು ಏನಂತಾರೆ, ನೀವು ಹೋಗಿಲ್ಲ ಅಂದ್ರೆ ತಾನೇ ಚರ್ಚ್ ನಿಲ್ಸೋದು, ನೀನು ಹಾಕೋದಂದ್ರೆ ನಮ್ಮ ಹುಡುಗರು ಕೇಳ್ತಾರೆ. ಅದು ನ್ಯಾಯ ಒಪ್ಕೊಂತೀನಿ, ಧರ್ಮವಾಗಿ ಒಪ್ಕೊಂತೀನಿ. ಹಾಗಂದ್ರೆ ನಾವು ಹಿಂದುವಾಗಿ ಹುಟ್ಟಿದ್ದೀವಿ, ಹಿಂದುವಾಗೇ ಸಾಯನ, ಬೇರೋದು ಬೇಕಾಗಿಲ್ಲ. ಆಗ 100 ಜನ ಹೋಗ್ಬೇಕು, 100 ಜನ ಹಣೆ ಇಕ್ಕೋಬೇಕು. ಅದು ಬೇಕಾಗಿಲ್ಲ. ನನಗೆ ನ್ಯಾಯ ಸಿಗ್ಬೇಕು. ಇವತ್ತನ್ನು 4 ಜೀಪ್ ಬಂದವನ, ಅವತ್ತು 1 ಜೀಬು ಬಂದಿಲ್ಲ. ನಾವು ಕಂಪ್ಲೇಂಟ್ ಕೊಡ್ಬೇಕು, ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಅಂದ್ರೆ ಕ್ರಿಶ್ಚಿಯನ್ಸ್ ಎಂಬ ಒಂದು ಪದದಿಂದ ನಿಮ್ಮನ್ನ ಎಲ್ಲ ದಿಕ್ತಪ್ಸವ್ರೆ. ಇವಾಗ ನಮ್ಮ ಆಯ್ಪೆ ಬೆಸ್ರಿಕ್ಕನ್. ಇವಾಗ ನಮ್ಮ ನನ್ನ ಹತ್ರ ಮಾತಾಡೋದು ಕಷ್ಟ, ನೋಡೋದು ಕಷ್ಟ. ಮಾತಾಡಂದ್ರೆ ಮಾತಾಡಲ್ಲ, ಮರಳು ಮಾಡ್ಬಿಟ್ಟವನೆ. ನಿನ್ನ ಮಾತಾಡ ಹಾಲಾಗಿದ್ದಾನ. ಮಕ್ಕಳು ಬರ್ತಿಲ್ಲ, 2 ಹೆಣ್ಮಕ್ಳನ, 9th 2 ಇಬ್ರು ಮಾತಾಡಲ್ಲ. ನಿನ್ ಮಕ್ಳು ನಿನ್ ಹೆಂಡತಿ ಮಾತಾಡ್ದಂಗ ಮಾಡ್ಬಿಟ್ಟವನೆ. ಇವಾಗ ನನ್ನ ಹೆಂಡತಿ ಮಕ್ಳು ಇದ್ರೆ ತಾನು ನಾನು ಊಟ ಮಾಡೋದು. ರಾತ್ರಿ ಎಲ್ಲ ಆಚೆ ತಿಂದಿದ್ದೀನಿ ನಾನು. ಹಬ್ಬ ದಿವಸ ಇವತ್ತು ಹಬ್ಬ ಅಲ್ವಾನ, ನೋಡಿ ಹೆಂಗಿದೆ. ಸಂಪೂರ್ಣವಾಗಿ ಹಾಳು ಮಾಡಿದ ನಿಮ್ ಹಾಳು ಮಾಡ್ಯಾನ. ಇಂತ ಫಾಸ್ಟ್ ಇರಬಾರ್ದು ಅಂತ ನಿಮ್ಮ ಒಂದು ಅನಿಸಿಕೆ. ಶ್ರೀ ದಿವಂಗತ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತ್ಯೋತ್ಸವ ಅಂಗವಾಗಿ ಏಪ್ರಿಲ್ ಕೂಲ್ ದಿನಾಚರಣೆ. ಸಿಂಧನೂರು ತಾಲೂಕಿನಲ್ಲಿ ನಡೆದಾಡುವ ದೇವರು ಶ್ರೀ 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 ದಿವಂಗತ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತ್ಯೋತ್ಸವ ಅಂಗವಾಗಿ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಗುಟುಕು ನೀರಿನ ಅರವಟ್ಟಿಗೆ ಕಾರ್ಯಕ್ರಮವನ್ನು ವನಸಿರಿ ಫೌಂಡೇಶನ್ ವತಿಯಿಂದ ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲ್ ದಿನಾಚರಣೆ ನಗರದ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬಂಗಾರಿ ಕ್ಯಾಂಪ್ ಸಿದ್ದಾಶ್ರಮ ಶ್ರೀ ಸದಾನಂದ ಶರಣರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮಾನವನು ಬುದ್ಧಿಜೀವಿಯಾಗಿದ್ದು ತನ್ನ ಅಗತ್ಯಗಳು ಈಡೇರಿಸಿಕೊಳ್ಳುತ್ತಾ ಬಂದಿದ್ದಾನೆ. ಆದರೆ ಪ್ರಾಣಿ ಪಕ್ಷಿಗಳು ಬೇಸಿಗೆ ತ್ರಾಣವನ್ನು ನೀಗಿಸಲು ಪರದಾಡುತ್ತವೆ. ಎಷ್ಟೋ ಪ್ರಾಣಿ ಪಕ್ಷಿಗಳು ಬೇಸಿಗೆ ತಾಪಕ್ಕೆ ಸಾವನ್ನು ಹೊಂದುತ್ತವೆ. ಅದನ್ನು ಅರಿತು ವನಸಿರಿ ಫೌಂಡೇಶನ್ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅರವಟ್ಟಿಗೆ ನಿರ್ಮಿಸಿ ನಿರಂತರ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಹೀಗೆ ಅವರ ಸೇವೆ ದೇವರ ಅನುಗ್ರಹದಿಂದ ಮುಂದುವರೆಯಲಿ ಎಂದು ಹೇಳಿದರು. ಈ ವೇಳೆ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ, ಸೋಮನಗೌಡ ಬಾದರ್ಲಿ, ಬಸವರಾಜ ನಾಡಗೌಡ, ಶಿವನಗೌಡ ಗೋರೆಬಾಳ, ಎಂ ಅಮರೇಗೌಡ ವಕೀಲ, ನೀರುಪಾದಿ ಗೋಮಾರ್ಸಿ, ಬಸವರಾಜ್ ಕುರಕುಂದ, ಪಂಪಯ್ಯ ಸ್ವಾಮಿ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವರದಿ ವೆಂಕಟೇಶ ನಾಯಕ, NKS TV4 ಸಿಂಧನೂರು. ಆರಾಧ ದೈವಗಳಾಗಿರ್ತಕ್ಕಂತಹ ಪೌರಪಂಚಿ ಸಂಸ್ಥಾನ ಹಿರೇಮಠದ ಲಿಂಗಿ ಬಸವರಾಜ್ ನಾಡಗೌಡರವರಿಗೂ ಹಾಗೂ
ಹಲವಾರು ಮುಖಂಡರಿಗೂ ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂತಹ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಅಮರೇಗೌಡ ಮಲ್ಲಾಪುರ ಸೂರ್ಯ ಸಹಿತ ಶರಣೆಂದು ಮಾಧ್ಯಮ ಪ್ರತಿನಿಧಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಪರಿಸರ ಪ್ರೇಮಿಗಳು ಶರಣಾರ್ಥಿಗಳು ಮಕ್ಕಳು ಕೇಳಿಸ್ಲಿಕ್ಕಿರಲ್ಲ ನಾವು ಹೇಳೋದು ಏಪ್ರಿಲ್ 4 ಡೇ ಅಂದ್ರೆ ಮೂರ್ಖರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಿದ್ರು. ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಹೊರದೇಶದ ಸಂಸ್ಕೃತಿ. ಹೌದಾ? ಮೂರ್ಖರ ದಿನಾಚರಣೆ ಅಂತಂದ್ರೆ ಯಾರಿಗೆ ಮೂರ್ಖರಾಗ್ತಾರೋ ಅವರಿಗೆ ಮೂರ್ಖರ ದಿನಾಚರಣೆ ಅಂತ ಹೇಳಿ ಮಾಡಿಕೊಂಡು ಬಂದ್ರು. ಆದರೆ ವಿಶೇಷವಾಗಿ ಅಮರೇಗೌಡ ಮಲ್ಲಾಪುರ ಅವರು ನಮ್ಮೆಲ್ಲರಿಗೆ ತಿಳುವಳಿಕೆ ಮೂಡುವುದರ ಮುಖಾಂತರವಾಗಿ ಏನ್ ತಿಳುವಳಿಕೆ ಮೂಡಿಸಿದ್ರಪ್ಪ ಅಂತಂದ್ರೆ ಹೊರದೇಶದ ಏಪ್ರಿಲ್ ಫೂಲ್ ಅಂದ್ರೆ ಮೂರ್ಖರ ದಿನಾಚರಣೆ ಮಾಡೋದು ಬೇಡ, ನಮ್ಮ ಉತ್ತರ ಕರ್ನಾಟಕದಲ್ಲಿ 2 ತಿಂಗಳ ಕಾಲ ಬಿರು ಬೇಸಿಗೆಯಿಂದ ನಾವೆಲ್ಲರೂ ಬಳತಾ ಇದ್ದೀವಿ. ಇದಕ್ಕೆ ನಾವು ಪರಿಹಾರ ಏನಪ್ಪಾ ಅಂತಂದ್ರೆ ಮರವನ್ನು ನಡೆಸಬೇಕು. ಆ ಮರ ನೆಡೋದ್ರ ಜೊತೆಗೆ ನಾವು ಅದರ ಒಂದು ನೆರಳಿನಲ್ಲಿದ್ದಾಗ ಮಾತ್ರ ಏಪ್ರಿಲ್ ಫೂಲ್ ಹೋಗಿ ಏಪ್ರಿಲ್ ಫೂಲ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ. ಮನುಷ್ಯ ಹುಟ್ಟು ಒಂದು ಯಾತ್ರೆ, ಸಾವು ಒಂದು ಯಾತ್ರೆ, ಇವುಗಳ ಮಧ್ಯದಲ್ಲಿ ತುಂಬಿಕೊಂಡವರಿದೆ ಜೀವನ ಜಾತ್ರೆ ಅಂತೇಳಿ ಕವಿಗಳು ಹೇಳ್ತಾರೆ. ಯಾಕಂದ್ರೆ ಹುಟ್ಟೋದು ಮತ್ತು ಸಾವು, ಹುಟ್ಟು ಮತ್ತು ಸಾವು ಇದು ಮನುಷ್ಯನಿಗೆ ಯಾವಾಗಲೂ ಬರ್ತಾನೆ ಇರ್ತದೆ. ಇವುಗಳ ಮಧ್ಯದಲ್ಲಿ ನಾವೇನು ಶಾಶ್ವತವಾದ ಒಳ್ಳೆಯ ಜೀವನವನ್ನು ನಾವೇನು ಮಾಡ್ತೀವಲ್ಲ ಅಂತ ಜೀವನ ಯಾರು ಮಾಡ್ಯಾರಪ್ಪ ಅಂತಂದ್ರೆ ಅಮರೇಗೌಡ ಮಲ್ಲಾಪುರ ಅವರು ಇವತ್ತಿನ ದಿವಸ ಪ್ರಕೃತಿಯ ಕಂದನಾಗಿ ಮಾಡ್ತಿದ್ರಲ್ಲಿ ಇದು ನಿಜವಾಗ್ಲೂ ಸಹಿತ ಅರ್ಥಪೂರ್ಣವಾದ ಜೀವನ ಅಂತೇಳಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಹೆಮ್ಮೆಯಿಂದ ತಿಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಜೀವನ ಜಾತ್ರೆ ಅಂತ ಹೇಳ್ತಾರೆ. ನಮ್ಮ ಜೀವನ ಒಳ್ಳೆಯ ಜೀವನ ಜಾತ್ರೆ ಆದಾಗ ಮಾತ್ರ ನಮ್ಮ ಯಾತ್ರೆ ಸುರಕ್ಷಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ತಿಳಿಸಿ. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಯಾವುದೋ ಒಂದು ಪ್ರಸಂಗದಲ್ಲಿ ನೋಡ್ರಿ, ಇವತ್ತು ಎಷ್ಟೇ ಗಳಿಸಿದ್ರು ಸಹಿತ, ಕೋಟಿ ಇದ್ರು ಸಹಿತ, ಏನು ಗಳಿಸಿದ್ರು ಸಹಿತ ಬೇರು ಬೆಸಲಿದೆ. ಯಾಕಂದ್ರೆ ನೀವು ಹೋಗಿ ರಾಜಸ್ಥಾನ ಮರಳಿನಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ. ರಾಜಸ್ಥಾನದ ಮರಳಿನಲ್ಲಿ ಹೋಗಿ ಇವತ್ತು ನಾನು AC ಐತಿ ಅದೈತಿ ಇದೈತಿ ಅಂತ ಹೇಳಿ ಕುಂತ್ಕೊಂಡವ್ರು ನಾವು ಹೋಗಿ ನಾವು ರಾಜಸ್ಥಾನದಾಗ ಹಾಕಿದ್ರೆ ಹುಡುಕ್ತಿರ್ತಾರಂತೆ. ರಾಜಸ್ಥಾನ ಉಸಿರಿನಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಿ ನೆರಳು ಕಾಣ್ತದೆ ಅಲ್ಲಿ ಹೋಗಿ ನೋಡೋಣ ಅಂತ. ಅಂದ್ರೆ ಮನುಷ್ಯನಿಗೆ ಎಷ್ಟೇ ಇದ್ರು ಸಹಿತ ಮನುಷ್ಯನಿಗೆ ಆಯಾಸ ಆದಾಗ, ದಣಿವಾದಾಗ ಮರದ ಒಂದು ನೆರಳು ನೋಡಿಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಸಹಿತ ಇರ್ತದೆ. ಅಂತಹ ಒಂದು ಗಿಡಗಳನ್ನು ಬೆಳೆಸೋದ್ರ ಜೊತೆಗೆ ನಾವು ಪ್ರಕೃತಿಯನ್ನು ಉಳಿಸೋಣ ಅಂತೇಳಿ ಇವತ್ತಿನ ದಿವಸ ತಿಳಿಸಿ, ಅದರ ಜೊತೆಗೆ ಅಮರೇಗೌಡ ಮಲ್ಲಾಪುರ ಅವರು ಸಿದ್ಧಗಂಗಾ ಸ್ವಾಮಿಗಳ ಒಂದು 118ನೇ ಜಯಂತ್ಯೋತ್ಸವ ಮಾಡಿದ್ದಾರೆ ಇವತ್ತಿನ ದಿವಸ. ಪ್ರಕೃತಿ ಉಳಿಸೋದ್ರ ಜೊತೆಗೆ ಹಸುವನ್ನು ಸಹಿತ ತಣಿಸ್ಬೇಕಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರು ಉಸಿರು ಆಡೋದ್ರ ಜೊತೆಗೆ ಆ ಉಸಿರಿಗೆ ಮತ್ತು ಏನಾದ್ರೂ ಒಂದು ಪೌಷ್ಟಿಕತೆ ಬೇಕಲ್ಲ. ಯಾವ್ದಾದ್ರು ಪೌಷ್ಟಿಕತೆ? ಆಹಾರದ. ಗೊತ್ತಾಗತ್ತಾ? ನೀವೆಲ್ಲರೂ ಹಸ್ಕೊಂಡಿರಪ್ಪ ಅಂತಂದ್ರೆ ನೀರು ಕುಡಿತೀರಿ, ಏನು ಕುಡಿತೀರಿ ಅಂದ್ರೆ ಹೊಟ್ಟೆ ಹಸ್ಕೊಂಡ ಪೂರ್ತಿ ಹೊಟ್ಟೆ ಹಸುವಾಯ್ತಪ್ಪ ಅಂತಂದ್ರೆ ಆಹಾರ ಹುಡ್ಕೊಂಡು ಹೋಗ್ತೀವಿ. ಅವರ ಸಿದ್ಧಗಂಗಾ ಸ್ವಾಮಿಗಳವರ ಮೂಲ ಧ್ಯೇಯ ಏನಪ್ಪಾ ಅಂತಂದ್ರೆ ಯಾರು ಹಸಿವಿನಿಂದ ಬಂದಿರ್ತಾರೋ ಅಂತವರಿಗೆ ಒಂದು ತುತ್ತು ಅನ್ನ ಹಾಕ ಅಲ್ಲೇ ಪರಮಾತ್ಮ ಕಾಣ್ತಾನೆ ಅಂತೇಳಿ ಅವರ ಒಂದು ಧ್ಯೇಯ ವ್ಯಾಖ್ಯೆ. ಅಂತಹ ಒಂದು ವಾಕ್ಯವನ್ನು ಪಾಲಿಸಿ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದರ್ಶನ ಪಡೆದ ಕೆಎಂಎಫ್ ಅಧ್ಯಕ್ಷ ಎಸ್ ಭೀಮಾನಾಯಕ್. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಎಸ್ ಭೀಮಾನಾಯಕ್ ರವರು ಅವರ ಹುಟ್ಟುಹಬ್ಬ ದಿನದಂದು ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದರ್ಶನ ಪಡೆದು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಿಸಿದರು. ನಂತರ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ ವಿತರಿಸಿದರು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಐ ದಾರುಕೇಶ್, ಎಪಿಎಂಸಿ ಅಧ್ಯಕ್ಷರಾದ ನಂಜಪ್ಪ, ವಿಜಯನಗರ ಜಿಲ್ಲೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಡಿಕಿ ಮಂಜುನಾಥ್, ಆರ್ ಕೊಟ್ರೇಶಿ, ಎಂ ಶ್ರೀನಿವಾಸ್, ಬಿ ಸತೀಶ್, ಉಮಾಪತಿ, ಆರ್ಎಂ ಗುರು, ಡಿಎಸ್ಎಸ್ ಮುಖಂಡ ಬಿ ಮರಿಸ್ವಾಮಿ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು, ತಾಲೂಕಿನ ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು ಇದ್ದರು. ವರದಿ ಚಿಗಟೇರಿ ಜಯಪ್ಪ, NKS TV4 ವಿಜಯನಗರ.
ಸರ್ ಒಂದು ಸೆಕೆಂಡ್ ಇಲ್ಲಿ ಶ್ರೀ ನೀಲಗುಂದ ಗುದ್ದೇಶ್ವರ ಸ್ವಾಮಿಗಳ 19ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ ಹಾಗೂ ಸಾಮೂಹಿಕ ವಿವಾಹ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗುದ್ದೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಭುಲಿಂಗ ದೇವರ ಅಪ್ಪಣೆಯ ಮೇರೆಗೆ ಶ್ರೀ ನೀಲಗುಂದ ಗುದ್ದೇಶ್ವರ ಸ್ವಾಮಿಗಳ 19ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವದ ಅಂಗವಾಗಿ 3/4/2025 ಗುರುವಾರದಂದು ಸಾಮೂಹಿಕ ವಿವಾಹಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಸೇವಾ ಸಮಿತಿಯ ಹಿರಿಯರಾದ ಚನ್ನಬಸಯ್ಯ ಧೂಪದ ಶ್ರೀ ನೀಲಗುಂದೇಶ್ವರ ಮಠದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ನೀಲಗುಂದ ಗುದ್ದೇಶ್ವರ ಮಹಾಸ್ವಾಮಿಗಳ 19ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವದ ಅಂಗವಾಗಿ 11 ನವ ಜೋಡಿಗಳ ಸಾಮೂಹಿಕ ವಿವಾಹಗಳು ನೆರವೇರುತ್ತಿದ್ದು, ವಿವಾಹ ಕಾರ್ಯಕ್ರಮಗಳ ಪೂರ್ವ ಸಿದ್ಧತೆಗಳು ಅತ್ಯಂತ ಭರದಿಂದ ನೆರವೇರುತ್ತಿದ್ದು, ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರ ತನು ಮನ ಧನ ಸೇವೆಯಿಂದ ಕಾರ್ಯಕ್ರಮ ಯಶಸ್ವಿಗೆ ಕಾರಣವಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆದವಟ್ಟಿ, ಪ್ರಭುಲಿಂಗ ದೇವರು ನೀಲಗುಂದೇಶ್ವರ ಮಠ, ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ದರಮುರುಡಿ ಹಿರೇಮಠ ಯಲಬುರ್ಗಾ, ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಶಾಖಾ ಮಠ ಕುಕನೂರು, ವೀರಯ್ಯ ಕೊಂಡದಕಟ್ಟಿ ಮಠ ವಹಿಸಿಕೊಳ್ಳುವರು. ಪ್ರಸಾದ ವಿತರಣೆಗಾಗಿ ಬಾದುಷಾ, ಜಿಲೇಬಿ, ಶೇಂಗಾ ಹೋಳಿಗೆ, ಬೂಂದಿ, ಜೋಳದ ರೊಟ್ಟಿ, ಸಜ್ಜಿಯ ರೊಟ್ಟಿ, ಚಪಾತಿ, ವಿವಿಧ ತರಕಾರಿ ಕಾಯಿ ಪಲ್ಯಗಳು ಮತ್ತು ಇನ್ನೂ ಅನೇಕ ಖಾದ್ಯಗಳನ್ನು ಪ್ರಸಾದ ಸೇವೆಗೆ ಗ್ರಾಮಸ್ಥರು ತನು ಮನದೊಂದಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಮಂಗಳ ಕಾರ್ಯಕ್ಕೆ ಎಲ್ಲರೂ ಆಗಮಿಸಿ ಶ್ರೀ ನೀಲಗುಂದ ಗುದ್ದೇಶ್ವರ ಸ್ವಾಮಿಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಸಂಜೆ 7 ಗಂಟೆಯಿಂದ 8 ಗಂಟೆಯವರೆಗೆ ಸತ್ಸಂಗ ಕಾರ್ಯಕ್ರಮ ನೆರವೇರುತ್ತಿದ್ದು, ಎಲ್ಲಾ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೀರಯ್ಯ ಬ್ಯಾಳಿ, ಸಿದ್ದಲಿಂಗಯ್ಯ ಬಂಡಿ, ರುದ್ರಯ್ಯ ವೀರಪ್ಪಣ್ಣವರ್, ವಿರೂಪಾಕ್ಷಯ್ಯ ಬಂಡಿ, ಸಂಗಯ್ಯ ಬಂಡಿ, ಶರಣಯ್ಯ ಹೂನಾಳ, ಚನ್ನಬಸಯ್ಯ ಇನಾಮದಾರ್, ಗುದ್ದೇಶ ದೇವಗಣಮಠ, ವೀರಯ್ಯ ದೇವಗಣಮಠ, ರೇವಣ ಸಿದ್ದಯ್ಯ ನಾಗಣ್ಣವರ್, ಮಲ್ಲಯ್ಯ ಹುಣಸಿ ಮರದ ಹಾಗೂ ಗ್ರಾಮದ ಗುರು ಹಿರಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, NKS TV4 ಕುಕನೂರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಿಂಗೈಕ್ಯ ಗುದ್ದೇಶ್ವರ ಮಹಾಸ್ವಾಮಿಗಳ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಇಲ್ಲಿ 19ನೇ ವರ್ಷದ ಒಂದು ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಸಾಮೂಹಿಕ ವಿವಾಹವನ್ನು ಮಾಡಲು ಗ್ರಾಮದ ಸಮಸ್ತ ನಾಗರಿಕರು ಒಟ್ಟುಗೂಡಿ ಎಲ್ಲರೂ ಒಕ್ಕಟ್ಟಿನಿಂದ ಇವತ್ತು ಅನೇಕ ರೀತಿಯಾಗಿ ಇವತ್ತು ಬಡವರಿಗೆ ಯಾವುದೇ ಒಂದು ಹೊರೆ ಆಗದಂತೆ ಸಾಮೂಹಿಕ ವಿವಾಹವನ್ನು ನಾವು ಮಾಡಲು ಇಚ್ಛಿಸಿದ್ದೇವೆ. ಅವರಿಂದ ನಾವು ಏನು ಅವರಿಗೆ ದೇಣಿಗೆ ಪಾಣಿಗೆ ಅಂತ ಏನಿಲ್ಲ, ಅವ್ರು ಕೊಟ್ಟಷ್ಟು ನಾವು ಇಸ್ಕೊಂಡು ಇಲ್ಲಿ ನಾವು ಕಾಣಿಕೆಯ ರೂಪದಲ್ಲಿ ತೆಗೆದುಕೊಂಡು ಇವತ್ತು ನಾವು ಸಾಮೂಹಿಕ ವಿವಾಹವನ್ನು ನಾವು ಇಲ್ಲಿ ಪೂಜ್ಯರ ಒಂದು ಪ್ರಭುಲಿಂಗ ದೇವರ ಅಪ್ಪಣೆಯ ಮೇರೆಗೆ ನಾವು ಇಲ್ಲೆಲ್ಲರೂ ಮಾಡಕತ್ತೀವಿ. ಅರ್ಜುನ ಮಠದಲ್ಲಿ ಈಗ ಅನೇಕ ರೀತಿಯಾದ ತಿಂಡಿ ತಿನಿಸುಗಳು ಅಂತಂದ್ರೆ ಇವತ್ತು ಬಾದುಷ ಇರ್ಬೋದು, ಪುಂಡೆ ಇರ್ಬೋದು, ಜುಲಾಬ್ ಇರ್ಬೋದು, ರೊಟ್ಟಿ, ಚಪಾತಿ, ಇನ್ನು ಅನೇಕ ಥರದ ತಿಂಡಿಗಳನ್ನು ಇವತ್ತು ಗ್ರಾಮದ ಸಮಸ್ತ ಯುವಕ ಮಿತ್ರರು, ತಾಯಂದಿರು ಎಲ್ಲರೂ ಸೇರಿ ತಮ್ಮ ತಮ್ಮ ಅನುಸಾರವಾಗಿ ನಾವು ದೇಣಿಗೆಯನ್ನು ಎತ್ತುಕೊಂಡು ತಾವೇ ಒಂದೊಂದು ವಾರ್ಡಿನಲ್ಲಿ ಒಬ್ಬೊಬ್ಬರು ಒಂದೊಂದು ಓಣಿಯಲ್ಲಿ
ತಮ್ಮ ತಮ್ಮ ಪದಾರ್ಥಗಳನ್ನು ಅಂದರೆ ಬಾದುಷ ಒಬ್ಬರು ಒಂದು ಉಣೆಗ, ಬುಂದೆ ಒಬ್ಬರು ಒಂದು ಉಣೆಗ, ಜುಲಾಬಿ ಒಂದು ಉಣೆಗ, ಕೆಲವೊಂದು ಪದಾರ್ಥಗಳನ್ನು ಅವರೇ ರೆಡಿ ಮಾಡಿಕೊಂಡು ಬಂದು ಆ ಸ್ವಾಮಿ ಮಠಕ್ಕೆ ಅಲ್ಲಿ ಸಾಮೂಹಿಕ ವಿವಾಹಕ್ಕೆ ಎಲ್ಲರೂ ಬಂದು 11 ಜೋಡಿ ಸಾಮೂಹಿಕ ವಿವಾಹಗಳನ್ನು ಯಾವ ರೀತಿ ಜನವನ್ನು ನಾವು ಸಂಭಾಳಿಸಬೇಕು ಅನ್ನುವಂಥ ವಿಚಾರನ ಗ್ರಾಮದ ಸಮಸ್ತ ಯುವಕರು, ತಾಯಂದಿರು ಮತ್ತು ಸಾಮೂಹಿಕ ವಿವಾಹ ಸಮಿತಿಯವರು ಎಲ್ಲರೂ ಒಕ್ಕಟ್ಟಾಗಿ ತಾರೀಖು 3/4/2025 ಗುರುವಾರ ದಿವಸ ಪೂಜ್ಯರ ಒಂದು ಸಮ್ಮುಖದಲ್ಲಿ ಸಾಮೂಹಿಕ ವಿವಾಹ ಗುಜ್ನಪ್ಪನ ಮಠದಲ್ಲಿ ನಾವು ಮಾಡಲು ಇಚ್ಛಿಸುತ್ತೇವೆ. ಎಲ್ಲರೂ ಇದಕ್ಕೆ ತನುಮನ ಧನವನ್ನು ಅರ್ಪಿಸಿ ಇವತ್ತು ಕಾಣಿಕೆ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳು ಅವರು ಕೂಡ ಇಲ್ಲಿ ಬಂದು ತಮ್ಮ ಒಂದು ಅನಿಸಿಕೆಯನ್ನು ಅನೇಕ ರೀತಿಯಾದ ದಾನ ಧರ್ಮ ಮಾಡಿರ್ತಕ್ಕಂಥ ಆ ಎಲ್ಲರಿಗೂ ಕೂಡ ಆ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾವೆಲ್ಲರೂ ಹಾರೈಸುತ್ತೇವೆ. ಸಿದ್ಧತೆ ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ರಂಜಾನ್ ಹಬ್ಬ ಆಚರಣೆ. ಹಲವು ಮುಖಂಡರುಗಳ ಮನೆಗಳಿಗೆ ತೆರಳಿ ಶುಭ ಕೋರಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು. ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಸೋಮವಾರ ಶ್ರದ್ಧಾಭಕ್ತಿಯಿಂದ ಮುಸ್ಲಿಂ ಬಾಂಧವರು ಪವಿತ್ರವಾಗಿರುವ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದರು. ಈ ವೇಳೆ ಚಿಂತಾಮಣಿ ನಗರದಲ್ಲಿರುವ ಹಲವು ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳ ಮನೆಗಳಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಆತ್ಮೀಯವಾಗಿ ಭೇಟಿ ನೀಡಿ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರಿದ್ದು, ಈ ವೇಳೆ ಅಲ್ಪಸಂಖ್ಯಾತ ಮುಖಂಡರು ಮಾಜಿ ಶಾಸಕರಿಗೆ ಅದ್ದೂರಿ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಗ್ರಹಾರ ಮುರುಳಿ, ದೇವಳಂ ಶಂಕರ್, ಕೌನ್ಸಿಲರ್ ವೆಂಕಟೇಶ್, ಗುಡೆ ಶ್ರೀನಿವಾಸ್ ರೆಡ್ಡಿ, ಮಂಜುನಾಥ್, ಅಲ್ಲಾ ಬಕಾಶ್, ಶಫೀಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್, NKS TV4 ಚಿಂತಾಮಣಿ. ನಮಗೆ ನ್ಯಾಯ ಬೇಕು, ರೈತ ಮುಖಂಡ ವಸಂತ್ ಮೇಟಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರು ಬೆಳೆದ ಕಡಲೆ ಹಾಗೂ ಹೆಸರು ಕಾಳಿನ ಬೆಲೆ ಸುಮಾರು 9 ಕೋಟಿಗೂ ಹೆಚ್ಚು ಹಣ ಕೊಡುವ ಮುಂಚೆಯೇ ಇಬ್ಬರು ದಲ್ಲಾಳಿಗಳಾದ ಅರವಿಂದ ಹುಚ್ಚಣ್ಣವರ ಹಾಗೂ ಚಂದ್ರಶೇಖರ ಅರಹುನಸಿ ಇವರ ಬಳಿ ಕೊಟ್ಟಿದ್ದು, ಅದರಲ್ಲಿ ಒಬ್ಬ ದಲ್ಲಾಳಿ ಚಂದ್ರಶೇಖರ ಅರಹುನಸಿ ಅವರು ಆತ್ಮಹತ್ಯೆ ಮಾಡಿಕೊಂಡು ತೀರಿ ಹೋದ ಘಟನೆ ನಡೆದಿದ್ದು 2023 ಸೆಪ್ಟೆಂಬರ್ನಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ರೈತರ ಧಾನ್ಯಗಳ ಹಣ ಇನ್ನೂ ಪಾವತಿಸಿಲ್ಲ. ನಮಗೆ ತುಂಬಾ ತೊಂದರೆ ಆಗುತ್ತಿದೆ. ಒಬ್ಬೊಬ್ಬ ರೈತರಿಗೂ 20 ಲಕ್ಷ 25 ಲಕ್ಷ ಈ ರೀತಿಯಲ್ಲಿ ನೀಡಬೇಕಿದ್ದು, ರೈತರಿಗೆ ದಿನಕ್ಕೊಂದು ಸಬೂಬು ಹೇಳಿಕೊಂಡು ದಿನ ಕಳೆಯುತ್ತಿದ್ದಾರೆ. ನಮ್ಮ ತೊಂದರೆಗೆ ಸ್ಪಂದಿಸುತ್ತಿಲ್ಲ. ಹಾಗಾಗಿ ನಾವು ಕಾನೂನು ರೀತಿಯಲ್ಲಿ ಮುಂದುವರಿಯಬೇಕೆಂದು ನಾವು ತೀರ್ಮಾನಿಸಿದ್ದು, ಮಾನ್ಯ HK ಪಾಟೀಲ್ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ ರಾಜಿ ಸಂಧಾನ ಮಾಡಿಸಿದ್ದು, ಅದಕ್ಕೂ ಅವರು ಕ್ಯಾರೆ ಎನ್ನುತ್ತಿಲ್ಲ. ಹಾಗಾಗಿ ನಾವು ಕಾನೂನು ಮೊರೆ ಹೋಗಲು ನಿರ್ಧಾರ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಏಪ್ರಿಲ್ 3ರಂದು ಮಾಡಲು ತೀರ್ಮಾನಿಸಿದ್ದೇವೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹೂಗಾರ, NKS TV4 ಗದಗ್. ಮಾಡಿದಂಥ ಆಸ್ತಿ ಇದೆ, ಕಂಪ್ನಿಯವರು ಕೊಟ್ಟಂಥ ಆಸ್ತಿ, ಖರೀದಿ ಮಾಡಿದಂಥ ಆಸ್ತಿ ಐತಿ. ಅದು ಯಾವುದೇ ಕಾರಣಕ್ಕೂ ನಮ್ಮ ಮುಳುಗಿಸಂಗಿಲ್ಲ ಅಂತ ಮತ್ತೆ ಸುಮಾರು ದಿನಗಳ ಕಳೆದ ಮೇಲೆ ಇಷ್ಟು ಹೇಳಿದ ಮೇಲೂ ಸಹಿತ ಯಾಕೆ ನೀವು ಇನ್ನೂ ಪೇಮೆಂಟ್ ಮಾಡಲಿಲ್ಲ ಅಂತೇಳಿ ಹುಚ್ಚಣ್ಣವ್ರ ಮನೆಗೆ 4-8 ಜನ ರೈತರು ಹೋಗಿ ನಾವು ಮತ್ತೊಮ್ಮೆ ಡೆಲಿಗೇಷನ್ ಕೊಟ್ಟು, ಅವಾಗ ಇದ್ದಕ್ಕಿದ್ದಂಗೆ ಅವರ ಆರೋಗ್ಯದ ಒಂದು ಏನೋ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಂಥ ಪ್ರಸಂಗ ಬಂತು. ಮತ್ತು ಈ ಗ್ಯಾಪ್ನೊಳಗೆ ಮತ್ತೊಮ್ಮೆ ನಾವು HK ಪಾಟೀಲ್ ಕಂಡು KVKದೊಳಗೆ ನಾನು ಮುಗಿಸಿದ್ದೆಲ್ಲ ಮತ್ತೆ ಯಾಕೆ ಅಲ್ಲಿ ಹೋಗಿದ್ರಿ ಅಂತ. ಇಲ್ರಿ, ತಿಂಗಳಗಟ್ಟಲೆ ಆದರೂ ಸಹಿತ ಅವ್ರ ಕಡೆಯಿಂದ ಏನೂ ಉತ್ತರ ಬರಲಿಲ್ಲ. ಅದಕ್ಕೆ ನಾವು ಅವ್ರ ಹತ್ರ ಹೋಗಿದ್ವಿ. ಆಯ್ತು, ಈಗೇನಾಯ್ತು ಕರೆಸ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ ಅಂತೇಳಿ ಒಂದು 15 ದಿವಸ ಬಿಟ್ಟು ಮತ್ತೊಮ್ಮೆ ಕರೆಸಿದಾಗ ಅಲ್ಲಿಯೂ ಸಹಿತ ರಾಜಿ ಸಂಧಾನ ಮಾಡಿದಾಗ ಅರವಿಂದ್ ಅವರು ನೀವು ಹೇಳ್ತೀರ ಅಂದಮೇಲೆ ನಾನು ಕೊಡ್ತೀನಿ ಅಂತ. ಆ ಸಂದರ್ಭದೊಳಗೆ ಇವರು ಹುಚ್ಚಣ್ಣ, ಇವರು ನಮ್ಮ ಅರವಿಂದ್ ಇನ್ನೊಬ್ಬ ಪಾರ್ಟ್ನರ್ ಚಂದ್ರಶೇಖರ್ ಅರುಣಿಶಿ ಅವರು ವಾರ್ಸಾ ಪ್ರಕಾರ ನೇರವಾಗಿ ಹೆಂಡತಿ ಹೆಸರಿಗೆ ಎಲ್ಲ ಆಸ್ತಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಆಧಾರ್ ಕಾರ್ಡ್ ಆಗಲಿ, ಆಮೇಲೆ ವೋಟರ್ ಕಾರ್ಡ್ ಆಗಲಿ ಯಾವುದೇ ಇಲ್ಲಿ ಇದ್ದಿದ್ದಿಲ್ಲ. ಸ್ವತಃ ರೈತರೇ ಅಡ್ಡಾಡಿ ಅದನ್ನೆಲ್ಲ ಸರಿ ಮಾಡಿಕೊಟ್ಟ ಮೇಲೆ
ಎಲ್ಲ ಆಸ್ತಿಗಳು ಅವ್ರ ಟ್ರಾನ್ಸ್ಫರ್ ಆದಮೇಲೆ ಅವ್ರ ಮಾವನ ಮೇಲೆ ಹಾಕಾಕತ್ತಿ ಯಾರು ಅಪೇಕ್ಷಾ ಚಂದ್ರಶೇಖರ್ ಅರುಣೇಶ್ವರು ಹೇಳ್ರಿ ನಮ್ಮ ಮಾವಗ ಗೊತ್ತು ವ್ಯವಹಾರ ನನಗೇನು ಗೊತ್ತಿಲ್ಲ. ಮತ್ತು ಅವ್ರನ್ನ ಸೇರಿಸಿ ಮತ್ತೊಮ್ಮೆ KVKದೊಳಗೆ ಮತ್ತೊಮ್ಮೆ ಗೌಡ್ರ ಜೋಡಿ ಕೂಡಿಸಿದಾಗ ಕಳೆದ 23ನೇ ತಾರೀಕು ಮಾರ್ಚ್ 23ನೇ ತಾರೀಕು ಅವ್ರನ್ನ ನೇರವಾಗಿ ಕರೆಸಿ ಒಬ್ಬರು ಅವ್ರ ಕಡೆಯಿಂದ ಬಂದಂಥ ಹಿರಿಯರ ಜವಾಬ್ದಾರಿ ತೊಗೊಂಡ್ರು RS ಪಾಟೀಲನ್ನ. ಆ RS ಪಾಟೀಲ್ 15 ದಿವಸ ಕಳೆದ್ರು ಅವ್ರ ಕಡೆಯಿಂದ ಏನೂ ಮಾಹಿತಿ ಬರಲಿಲ್ಲ. ಕೊನೆಯದಾಗಿ ಅವ್ರಿಗೆ ನಾವು RS ಪಾಟೀಲ್ ಕೇಳಿದ್ರೆ ಇಲ್ಲರಪ್ಪ ನಮ್ಮದು ಅವ್ರ ಮಾತು ಕೇಳುವಲ್ರು ಅಂತ ಅವರು ಕೈ ಚಿಕ್ಕಿದ್ರು. ಈ ವಿಷಯನ ನಾವು ಕೇಳದೆ ಯಾವುದೂ ದೃಢ ನಿರ್ಧಾರ ತಗೋಬಾರ್ದು ಅಥವಾ ಬೇರೆ ಮಾರ್ಗಕ್ಕೆ ಹೋಗಬಾರ್ದು ಅನ್ನೋದು ಇದಕ್ಕೆ ಮೊನ್ನೆ ಮತ್ತೊಮ್ಮೆ HK ಪಾಟೀಲ್ರನ್ನ ಭೇಟಿಯಾಗಿ ಹಿಂಗಾದ್ರೆ ಸರ ಅವ್ರು ಮತ್ತೆ ಕೈ ಚಿಲ್ಲಾರೆ ಮತ್ತೆ ಹೆಂಗೆ ಮಾಡ್ಬೋದು. ಆತ್ಮೀಯ ಇವತ್ತಿನ ದಿವಸ ಮಾಧ್ಯಮಗೋಷ್ಠಿಗೆ ಕಾರಣ ಏನು ಅಂತಂದರೆ ಕಳೆದ 2023 ಸೆಪ್ಟೆಂಬರ್ 30ರಂದು ಸರಿ ಏಳೆಂಟು ವರ್ಷಗಳಿಂದ ಅದಕ್ಕಿಂತ ಪೂರ್ವವಾಗಿ ವೇದಿಕೆ ಮೇಲೆ ಇದ್ದಂಥ ರೈತ ಮುಖಂಡರು ಶಿವಣ್ಣ ಆದಾಪುರ್, ಮೇಘರಾಜ್ ಬಾವಿ, ಇವರು ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂಥ 8-10 ವರ್ಷಗಳಿಂದ ಗದಗ ನಗರದ ಕೃಷಿಕ ಹೈಟೆಕ್ ಸೀಡ್ಸ್ ಇದರ ಭಾಗಿದಾರರಾದಂಥ ಮ್ಯಾನೇಜಿಂಗ್ ಪಾರ್ಟ್ನರ್ ಆದಂಥ ಶ್ರೀ ಅರವಿಂದ್ ಹುಚ್ಚಣ್ಣವರ್ ಹಾಗೂ ಮಲ್ಲಾಪುರ ಗ್ರಾಮದ ಚಂದ್ರಶೇಖರ್ ಅರವಣಸಿ ಇವರುಗಳ ನೇತೃತ್ವದಲ್ಲಿ ಇರ್ತಕ್ಕಂಥ ಕೃಷಿಕ ಸೀಡ್ಸ್ ಕಂಪನಿಯು ರೈತರಿಗೆ ಬೀಜಗಳನ್ನು ಪೂರೈಸಿ ಫಸಲು ಬಂದ ಮೇಲೆ ಅವರಿಗೆ ಕಡಲೆ ಮತ್ತು ಹೆಸರು ಬೀಜಗಳನ್ನು ಮಾರಾಟ ಮಾಡುವಂಥ ವಹಿವಾಟಿನಲ್ಲಿ ತೊಡಗಿಕೊಂಡಿದ್ರು. ನಾವು ರೈತರು ಹಾಲನ್ನು ಕೊಟ್ಟ ಮೇಲೆ ಒಳ್ಳೆಯ ರೇಟ್ ಬಂದಾಗ ದಾಣಿಯನ್ನು ಮುರಿಯುವಂಥ ಪರಿಪಾಠ ಅವ್ರ ಜೊತೆ ಇತ್ತು. ಅದೇ ರೀತಿಯಾಗಿ ಸುಮಾರು 6-7 ವರ್ಷಗಳಿಂದ ಸರಳವಾಗಿ ಉತ್ತಮ ರೀತಿಯ ಬಾಂಧವನ್ನು ಹೊಂದಿಕೊಂಡು ಕೊಡ್ತಕ್ಕಂಥ ಮಾಲಿಗೆ ಸರಿಯಾದ ಬೆಲೆಯನ್ನು ಕೊಡ್ತಾ ಬಂದಂಥ ಸಂದರ್ಭದಲ್ಲಿ 2023 ಸೆಪ್ಟೆಂಬರ್ 30ರಂದು ಏಕಾಏಕಿ ಅದರಲ್ಲಿ ಒಬ್ಬ ಭಾಗಿದಾರರಾದಂಥ ಚಂದ್ರಶೇಖರ್ ಅರುಣೇಶ್ ಅವರು ಮೃತ್ಯುಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಸಮುದಾಯಕ್ಕೆ ಸುಮಾರು 9.5 ಕೋಟಿ ರೂಪಾಯಿ ಪೇಮೆಂಟ್ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿತ್ತು. ತದನಂತರ ಅದನ್ನೆಲ್ಲ ವಿಚಾರ ಮಾಡಲಾಗಿ ಭಾಗಿದಾರರಲ್ಲಿ ಬಂದಂಥ ಸ್ವಲ್ಪ ತೊಂದರೆ ಒತ್ತಡಕ್ಕೆ ಬಿದ್ದು ಅವರ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ನಮಗೆ ಬಂತು. ತದನಂತರ ಅದರ ಅರವಣಶಿ ಅವರ ಧರ್ಮಪತ್ನಿ ಅಪೇಕ್ಷಾ ಇವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿ ನನ್ನ ಗಂಡನ ಸಾವಿಗೆ ಅರವಿಂದ್ ಅವರೇ ಕಾರಣ ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟರು. ತದನಂತರ ಅವರು ಏನು ಅವರು ಕಂಪ್ಲೇಂಟ್ ಕೊಟ್ಟಿದ್ದರು, ಆ ಕಂಪ್ಲೇಂಟಿಗೆ ಅವರು ಸ್ಟೇ ತಂದು ಇದು ಚೌಕಾಸಿ ಆಗದಂಥ ಕೋರ್ಟ್ನಲ್ಲಿ ನಿಂತ್ಕೊಂತು, ಸ್ಟೇಷನ್ನಲ್ಲಿ ನಿಂತ್ಕೊಂತು. ಈ ಮಧ್ಯೆ ಒಳಗೆ ನಾವು ಎಲ್ಲ ರೈತರೆಲ್ಲ ಸೇರಿ ಅರವಿಂದ್ ಹುಚ್ಚಣ್ಣ ಅವ್ರ ಮನೆಗೆ ಹಾಗೂ ಅರುಣೇಶ್ ಅವ್ರ ಮನೆಗೆ ಪೇಮೆಂಟ್ ಬಗ್ಗೆ ಕೇಳಕ್ಕೆ ಹೋದತ್ನಾಗ ಅವ್ರು ಎಂದೂ ಅಲಗಳಿರಲಿಲ್ಲ. ನಾವು ಕೊಟ್ಟೆ ಕೊಡ್ತೀವಿ, ಆ ಕಂಪ್ನಿಯಿಂದ ಮಾಡಿದಂಥ ಆಸ್ತಿ ಐತಿ, ಚಂದ್ರಶೇಖರ್ ಅರುಣೇಶ್ ಅವ್ರು ಬರೆದಂಥ ಏನು ಡೆತ್ ನೋಟ್ ಐತಿ ಅದ್ರಾಗೆಲ್ಲ ಮೆನ್ಷನ್ ಮಾಡೋಣ, ಆ ಪ್ರಕಾರ ನಾವು ಕೊಡೋಕ್ಕೆ ಜವಾಬ್ದಾರಿ ಇದೀವಿ ಅಂತೇಳಿ ಕ್ರಮೇಣವಾಗಿ ದಿನಮೇಕಿ ಒಂದೊಂದೇ ಉದಾಹರಣೆ ಹೇಳ್ಕೊತ ಟೈಮ್ ಗತಿಸ್ತಾ ಬಂತು. ತದನಂತರ ಎಲ್ಲರೂ ಹಿರಿಯರು ಸೇರಿಕೊಂಡ್ರು. ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ದರ್ಜ್ ಮಾಡೋದಾದರೆ ಅವ್ರನ್ನ ಕರೆಸಿ ಅಪೇಕ್ಷಾ ಸಹಿತವಾಗಿ ಅರವಿಂದ್ ಹುಚ್ಚಣ್ಣವರು, ಶಂಕರಪ್ಪ ಅರುಣೇಶಿ ಅವರು ಹಾಗೂ ಅವರ ಚಿಕ್ಕಪ್ಪ ಅಂದರೆ ಚಂದ್ರಶೇಖರನ್ ಚಿಕ್ಕಪ್ಪ ಉಮೇಶ್ ಅವರು ಶಿರಟ್ಟಿಯಲ್ಲಿ ಯಾವುದೋ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ರು, ಅವರ ಜವಾಬ್ದಾರಿ ಮೇಲೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ರೈತರ ದುಡ್ಡನ್ನು ಮುಳುಗಿಸಂಗಿಲ್ಲ,
ಸರ್ಕಾರದಿಂದನೂ ಕೆಲವೊಂದು ಸಹಾಯಧನ ಬರೋದೈತಿ, ರೈತರಿಗೆ ಬರುವಂಥ ಬೀಜಕ್ಕೆ ಕೊಟ್ಟಂಥ ಬೀಜದ ಸಹಿತ ಬರೋದೈತಿ. ಆಮೇಲೆ ಸುಮಾರು 5,000 ಕ್ವಿಂಟಲ್ ಕಡ್ಲೆ ಬೀಜ ಗೋಡೌನ್ ಸ್ಟಾಕ್ ಐತಿ. ಅದನ್ನೆಲ್ಲ ಮಾರಿಕೊಂಡು ನಿಮ್ಮ ಪೇಮೆಂಟ್ ತೀರಿಸ್ತೀವಿ, ಹೆಚ್ಚು ಕಡಿಮೆ ಬಂದರೆ ನಾವು ಸ್ವಲ್ಪ ಕೈಲಿ ಬಿದ್ದರೂ ಸಹಿತ ನಾವು ಕೊಡ್ತೀವಿ ಅನ್ನುವಂಥ ಇದನ್ನು ಮಾತು ಭರವಸೆಯನ್ನು ಕೊಟ್ಟರು. ಕಾಲಕ್ರಮೇಣ ಮತ್ತು ಹಿಂಗೆ ಬ್ಯಾಂಕ್ಗಳು ಅಂತ ಪ್ರೊಸೀಜರ್ ನಡೆದಾಗ ಕೊನೆಯದಾಗಿ ನಾವು ಮತ್ತೊಮ್ಮೆ ಈ ಎಲ್ಲ ವಿಷಯಗಳನ್ನು ನಡೆದದ್ದು ನೋಡಿ ಮಾನ್ಯ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ರಿಗೆ ಭೇಟಿಯಾದ ಸಂದರ್ಭದಲ್ಲಿ IB ಒಳಗೆ ಅವ್ರನ್ನೆಲ್ಲರನ್ನು ಕರೆಸಿದ್ದಾರೆ. ಸಂಬಂಧಪಟ್ಟ ಆ ಕುಟುಂಬಕ್ಕೆ ಎರಡೂ ಕುಟುಂಬಕ್ಕೆ ಸಂಬಂಧಪಟ್ಟ ಪ್ರಮುಖರನ್ನು ಹಾಗೂ ಆಯಾ ಗ್ರಾಮದ ಪ್ರಮುಖರನ್ನು ಕರೆಸ್ಕೊಂಡು ಮಾತಾಡಿದಾಗ ಅಲ್ಲಿ ಸಹಿತ ಅವರು ಸಂಪೂರ್ಣವಾಗಿ ಯಾವುದಕ್ಕೂ ಹಿಂದೆ ಮುಂದೆ ನೋಡೋದನ್ನ ಬರುವ. ಅಕ್ರಮ ಮದ್ಯ ಮಾರಾಟದಿಂದ ವ್ಯಕ್ತಿ ಸಾವು. ನಾಗಣಪುರ ಗಿರಿಜನ ಹಾಡಿಯಲ್ಲಿ ನಿಲ್ಲದ ಮದ್ಯ ಮಾರಾಟ. ಅಕ್ರಮ ಮದ್ಯ ಮಾರಾಟದಿಂದ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ನಾಗಣಪುರ ಗಿರಿಜನ ಹಾಡಿಯಲ್ಲಿ ವಿಪರೀತ ಮದ್ಯ ಮಾರಾಟದಿಂದ ದಿನನಿತ್ಯ ಕೂಲಿ ಮಾಡಿ ತಂದ ಹಣವನ್ನೆಲ್ಲ ಕುಡಿತದ ಚಟಕ್ಕೆ ಖರ್ಚು ಮಾಡುತ್ತಿದ್ದು ಹಾಡಿನ ಜನ ದಿನವಿಡೀ ಶಾಪವಸಗುತ್ತಿದ್ದಾರೆ. ಹಾಡಿನ ಹಲವು ಮನೆ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರುತ್ತಿದ್ದು ಯಾರು ಬಂದರೂ ನಾವು ನಿಲ್ಲಿಸಲ್ಲ ಎಂದು ಅಹಂಕಾರದಿಂದ ಬೀಗುತ್ತಿದ್ದಾರೆ ಎಂದು ಅಲ್ಲಿಯ ಮಹಿಳೆಯರ ದೂರಾಗಿದೆ. ದಿನನಿತ್ಯ ಹಾಡಿಗಳಲ್ಲಿ ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದು ಸಾಕಷ್ಟು ಯುವಕರು ಬಲಿಯಾಗಿದ್ದು ಹೊರ ಪ್ರಪಂಚಕ್ಕೆ ಇದು ಗೊತ್ತಾಗಲೇ ಇಲ್ಲ ಎನ್ನುತ್ತಾರೆ. ಕೆಲವು ದಿನಗಳ ಹಿಂದೆ ಬಳ್ಳೂರು ಹುಂಡಿ ಈರೇಗೌಡನ ಹುಂಡಿ ಗ್ರಾಮದಲ್ಲಿ 2 ವ್ಯಕ್ತಿ ಸಾವನ್ನಪ್ಪಿದ್ದು ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣವಿಲ್ಲದಂತಾಗಿದೆ. ಮೃತ ವ್ಯಕ್ತಿಗೆ 2 ಮಕ್ಕಳಿದ್ದು ಮೂಲತಃ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಕಾಲೋನಿಯಿಂದ ನಾಗಣಪುರ ಕಾಲೋನಿಗೆ ಬಂದು ಹೆಂಡತಿ ಮನೆಯಲ್ಲೇ ವಾಸವಾಗಿದ್ದ ಎನ್ನಲಾಗಿದೆ. ಮೃತ ಶವವನ್ನು ಶವ ಸಂಸ್ಕಾರಕ್ಕೆ ಕೊಂಡೊಯ್ಯಲಾಗಿದೆ. ವರದಿ ಜಯಶಂಕರ್, NTS TV4 ನಂಜನಗೂಡು. ನನ್ನ ಚಂದಾಗವನ ಇವತ್ತು ಹಂಗಾಗೋನಪ್ಪ. ಅಷ್ಟೇ. ಇವರಿಬ್ರು ಮಾತ್ರ ಏನೇ ಮಾಡಿದ್ರು ಮಾರೋದು ನಿಲ್ಸೋದೇ ಇಲ್ವಂತ. ಅದೆಷ್ಟು ಹಣ ಮಡಗಿದರು ಹೇಳು. ಅವ್ರ ಮನೆ ಇದು ವಾಸಮನ. ಅಲ್ಲಿ ಜನ ಕಮ್ಮಿ ಆದ್ರೆ ಇಲ್ಲಿ ತಂದು ಮಡಿಕೊಳ್ಳೋದು, ಇಲ್ಲಿ ಅಲ್ಲಿಗೆ ಜಾಸ್ತಿ ಬಂದ್ರೆ ಅಲ್ಲಿ ತಗೊಂಡು ಮಡಿಕೊಳ್ಳೋದು, ಇಲ್ದಾರ ತಕ್ಕ ಹೋಗಿ ಒಂದು ತಟ್ಲಾರ ಮಡಗ್ಬಿಡೋದು. 3 ದಿನ ನೋಡಿ ನಾನು 3 ಕೇಸ್ ಇದ್ದದನ್ನ. ಒಂದು ತಟ್ಲಿದ್ದ ಆತ ಗಲಾಟೆ ಎಲ್ಲ ಕಮ್ಮಿ ಆಯ್ತು ಅಂದ್ರೆ ತಕೊಂಬಂದು ಇಲ್ಲಿ ಊರೊಳಗೆ ಮಡಿಕೊಳ್ಳೋದು. ಹೆಂಗ್ ಮಾಡ್ತಾರ ಹಂಗ್ ಮಾಡ್ತಾರ ಅಂದ್ರೆ ನಾವು ಮಾಡ್ತೀನಿ, ಅದು ಯಾರು ಮಾಡ್ದಾರ ಮಾಡ್ಲಿ ಅಂತಾಳ. ಇಲ್ಲೊಬ್ಬ ಅವಳ ಶಿಲ್ಪ ಅಂತ, ಶಿಲ್ಪ ಅವ ಇಬ್ರು ಸೇರ್ಕೊಂಡು ಇಲ್ಲಿ ಮಾರೋದು. ಮಾಡ್ತೀನಿ, ಅದು ಯಾವನ ಏನ್ ಮಾಡ್ದಾನ ಅಂತಾಳ ಅಲ್ಲಿ. ಇಬ್ರು ಕೇಳಲ್ಲ. ಈಗ ಬಳ್ಳೂರು ಹುಂಡಿಲಿ ಮಾರವ ಸತ್ತಲ್ಲ, ಅದೇ ಅವನಳಿಯ ಅವ ಸತ್ತೈತ್ಲ ಇವ್ರಿಗೆ ಕಟ್ಬಿಟ್ಟು ಅಲ್ಲೂ ಮಾರಲ್ಲ, ಬಳ್ಳೂರು ಹುಂಡಿಲು ಮಾರಲ್ಲ, ನಾಗಪುರದಲ್ಲೂ ಮಾರಲ್ಲ, ಮಾಧವ ನಗರಲ್ಲೂ ಮಾರಲ್ಲ, ನಿಮಿರಗೌಡ ಹುಂಡಿಲು ಮಾರಲ್ಲ. ಇಲ್ಲಾಕಪ್ಪ ಈ ಥರ ಮಾಡಿರು, ಗಂಡಸ್ಗಳು ಬಿಟ್ರು ಯಮಕ ಮಾರ್ತಾ ಇರೋದಿಬ್ರು. ಚಾಮರಾಜನಗರದ ಅಭಿವೃದ್ಧಿಯಲ್ಲಿ ನಂಜುಂಡಸ್ವಾಮಿ ಅವರ ಕೊಡುಗೆ ಅಪಾರ. ಸಿ ಪುಟ್ಟರಂಗಶೆಟ್ಟಿ. ಗಣ್ಯರಿಂದ ಅಂತಿಮ ದರ್ಶನ. ಚಾಮರಾಜನಗರ ಜಿಲ್ಲೆಯ ಮಾಜಿ ನಗರಸಭಾ ಅಧ್ಯಕ್ಷರಾಗಿದ್ದ ಎಸ್ ನಂಜುಂಡಸ್ವಾಮಿ ಅವರು ಜಿಲ್ಲಾ ಕೇಂದ್ರದ ಅಭಿವೃದ್ಧಿಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿ ನಗರದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಂದು MSIL ಅಧ್ಯಕ್ಷರು ಹಾಗೂ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಭಾವುಕರಾದರು. ನಗರದ ಕರಿನಂಜನಪುರ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ನಂಜುಂಡಸ್ವಾಮಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಅಗಲಿದ ಆತ್ಮೀಯ ಗುರುಗಳಾದ ನಂಜುಂಡಸ್ವಾಮಿ ಅವರ ಸೇವೆ ಮತ್ತು ಒಡನಾಟದ ಬಗ್ಗೆ ಗುಣಗಾನ ಮಾಡಿದರು. ನಗರಸಭೆ ಅಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಸುಮಾರು 45 ವರ್ಷಗಳಿಗೂ ಹೆಚ್ಚು ಕಾಲ ನಗರದ ಅಭಿವೃದ್ಧಿಗಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ದೊಡ್ಡಂಗಡಿ ಬೀದಿ, ಬಿ ರಾಚಯ್ಯ ಜೋಡಿ ರಸ್ತೆ ಅಗಲೀಕರಣ, ಒಳಚರಂಡಿ ನಿರ್ಮಾಣ, ರಸ್ತೆ ಒತ್ತುವರಿ, ತೆರವು ಸೇರಿದಂತೆ ನಗರದ ಅಭಿವೃದ್ಧಿಯಲ್ಲಿ ತಮ್ಮದೇ ಕೊಡುಗೆಯನ್ನು ನೀಡಿದ್ದರು. ದಕ್ಷ ಹಾಗೂ ಪ್ರಾಮಾಣಿಕರಾಗಿದ್ದರು. ನಗರದ ಅಭಿವೃದ್ಧಿಯಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದರು. ಎಲ್ಲಾ ಸಮಾಜದವರು, ವರ್ಗದವರನ್ನು ವಿಶ್ವಾಸವನ್ನು ಗಳಿಸಿದ್ದರು ಎಂದರು. ತ್ರಿಮೂರ್ತಿಗಳ ಪೈಕಿ ಕೊನೆಯ ಗುಂಡಿ ಕಳಚಿತ್ತು. ನನ್ನ ರಾಜಕೀಯ ಶಕ್ತಿಯಾಗಿದ್ದ ತ್ರಿಮೂರ್ತಿಗಳಲ್ಲಿ ನಂಜುಂಡಸ್ವಾಮಿ ಅವರು ಕೊನೆಯ ಕೊಂಡಿಯೂ ಸಹ ಕಳಚಿದೆ.
ಪ್ರಥಮ ಬಾರಿ ನಾನು ಶಾಸಕನಾಗಬೇಕೆಂದು ಚಾಮರಾಜನಗರಕ್ಕೆ ಬಂದಿದ್ದಾಗ ತ್ರಿಮೂರ್ತಿಗಳಾಗಿದ್ದ ವಕೀಲರಾದ ಬಾಲಸುಬ್ರಹ್ಮಣ್ಯಂ, ಜಿಯಾವುಲ್ಲಾ ಸಾಹೇಬರು ಈಗಾಗಲೇ ನಿಧನರಾಗಿದ್ದಾರೆ. ಇನ್ನು ಕೊನೆಯವರಾಗಿ ಎಸ್ ನಂಜುಂಡಸ್ವಾಮಿ ಅವರು ನಿಧನರಾಗಿದ್ದು, ಈ ಮೂವರು ಸಹ ನನ್ನ ರಾಜಕೀಯ ಗುರುಗಳಾಗಿದ್ದರು. ಪ್ರತಿ ವಿಚಾರದಲ್ಲಿ ನನಗೆ ಮಾರ್ಗದರ್ಶನ ನೀಡುತ್ತಾ ನನ್ನ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದರು ಎಂದು ಪುಟ್ಟರಂಗಶೆಟ್ಟಿ ಭಾವುಕರಾದರು. ಜಿಲ್ಲೆಯ ಬಡವರ ಆಶಾ ಕಿರಣ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ ಮಹದೇವಯ್ಯ ಮಾತನಾಡಿ, ನಮ್ಮೆಲ್ಲರ ಹಿರಿಯರಾದ ಎಸ್ ನಂಜುಂಡಸ್ವಾಮಿ ಅವರು ಇಂದು ವಿಧಿವಶರಾಗಿದ್ದಾರೆ. ಅವರ ನಿಧನದಿಂದ ದಲಿತ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಬಿ ರಾಚಯ್ಯ, ಕೆಸಿ ರಂಗಯ್ಯ, ಎಸ್ ನಂಜುಂಡಸ್ವಾಮಿ ಅವರು ಜಿಲ್ಲೆಯ 3 ಮುತ್ತುಗಳು ಇದ್ದಂತೆ. ಜಿಲ್ಲೆಯ ದಲಿತ ಸಮುದಾಯ ಹಾಗೂ ಬಡ ವರ್ಗದ ಅಭಿವೃದ್ಧಿಗಾಗಿ ನಂಜುಂಡಸ್ವಾಮಿ ಅವರು ಸೇವೆ ಸಲ್ಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಗೆ ಇವರ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ ಎಂದು ಬಣ್ಣಿಸಿದರು. ಗಣ್ಯರಿಂದ ಅಂತಿಮ ದರ್ಶನ. ಎಸ್ ನಂಜುಂಡಸ್ವಾಮಿ ಅವರ ನಿಧನದ ಸುದ್ದಿ ತಿಳಿದು ನಿವಾಸಕ್ಕೆ ಮಾಜಿ ಸಚಿವರಾದ ಎನ್ ಮಹೇಶ್, ಬಿ ಸೋಮಶೇಖರ್, ಕಾಡಾ ಅಧ್ಯಕ್ಷ ರಿಟೆಕ್ ಪಿ ಮರಿಸ್ವಾಮಿ, ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ನಗರಸಭಾ ಅಧ್ಯಕ್ಷ ಸುರೇಶ್, ಮುಖಂಡ ಕೆಲ್ಲಂಬಳ್ಳಿ ಸೋಮನಾಯಕ, ಪೌರಾಯುಕ್ತ ಎಸ್ ವಿ ರಾಮದಾಸ್, ದಲಿತ ಹಿರಿಯ ಮುಖಂಡ ವೆಂಕಟರಮಣಸ್ವಾಮಿ, ಡಾಕ್ಟರ್ ಎಆರ್ ಬಾಬು, ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಯೋಗೇಶ್, ಎಸ್ಪಿಕೆ ಉಮೇಶ್, ಎಸ್ಪಿ ಶಶಿಧರ್, ಮುಖಂಡರಾದ ಸಂತೆಮಾರಳ್ಳಿ ಎಸ್ ಬಸವಣ್ಣ, ಚಿಕ್ಕ ಮಹದೇವ್, ಕಾಗಲವಾಡಿ ಚಂದ್ರು, ಗಣೇಶ ಪ್ರಸಾದ್, ಕಾಗಲವಾಡಿ ಮೋಳೆ, ಶ್ರೀನಿವಾಸ್ ಸೇರಿದಂತೆ ಅನೇಕರು ಅಂತಿಮ ದರ್ಶನ ಪಡೆದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ನಗರಸಭೆಯ ಮಾಜಿ ಅಧ್ಯಕ್ಷರು, ಆದಿ ಕರ್ನಾಟಕ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿವಂಗತ ನಂಜುಂಡಸ್ವಾಮಿ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ನಂಜುಂಡಸ್ವಾಮಿ ಅವರು ಈ ಚಾಮರಾಜನಗರ ಜಿಲ್ಲೆಗೆ ಹೊಸಬರೇನಲ್ಲ. ಸುಮಾರು 85 ವರ್ಷಗಳು ಬದುಕಿರ್ತಕ್ಕಂಥ ವ್ಯಕ್ತಿ. ಸುಮಾರು 9 ಬಾರಿ ಈ ನಗರಸಭೆಗೆ ಕಂಟಿನ್ಯೂಸ್ ಆಗಿ ಗೆದ್ದು ಬಂದಿರತಕ್ಕಂಥ ವ್ಯಕ್ತಿ. ಆಮೇಲೆ ಈ ಜಿಲ್ಲೆಯಲ್ಲಿ ಯಾರೇ ಶೆಡ್ಯೂಲ್ ಕ್ಯಾಸ್ಟ್ನವ್ರು ಇರ್ಬೋದು, ಬೇರೆ ಕ್ಯಾಸ್ಟ್ನವ್ರು ಇರ್ಬೋದು, ಯಾರೇ ಬಂದರೂ ಸಹ ಹಳ್ಳಿಗಳಿಂದ ಬರ್ತಕ್ಕಂಥ ಜನಗಳಿಗೆ ಅವ್ರ ಕಷ್ಟ ಸುಖಗಳನ್ನು ಕೇಳಿ ತಮ್ಮ ಕೈಲಾದ ಸಹಾಯ ಸಹಕಾರಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಯಾವುದೇ ಪೊಲೀಸ್ ಸ್ಟೇಷನ್ ಕೆಲಸ ಇರ್ಬೋದು, ತಾಲೂಕು ಪಂಚಾಯತ್ ಕೆಲಸ ಇರ್ಬೋದು, ತಾಲೂಕು ಆಫೀಸ್ ಕೆಲಸ ಇರ್ಬೋದು, ಹಳ್ಳಿ ಗಾರ್ಡನ್ ಜನ ಬಂದು ಕೇಳಿದಾಗ ನಮ್ಗೆ ಈ ಥರ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿ ಕೆಲಸವನ್ನು ಮಾಡಿಸ್ಕೊಡ್ತಿರ್ತಕ್ಕಂಥ ವ್ಯಕ್ತಿ. ಭಾಳಷ್ಟು ಬಡವರಿಗೆ ಗೊತ್ತಿಲ್ಲದೇನೆ ಸಹಾಯ ಮಾಡತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ನಂಜುಂಡಸ್ವಾಮಿ ಅವರು. ಏನೇ ಕೆಲಸ ಮಾಡಿದ್ರು ಅವರು ತೋರ್ಪಡಿಸ್ಕೊತೀನಿಲ್ಲ, ನಾ ಇಂಥವ್ನು ಮಾಡಿದಿ ಇಂಥವ್ರು ಮಾಡಿಲ್ಲ ಅಂತಕ್ಕಂಥದ್ದನ್ನ ಯಾರಿಗೂ ಸಹ ಹೇಳ್ತಿರ್ಲಿಲ್ಲ. ಗೊತ್ತಿಲ್ಲದೇನೆ ಭಾಳಷ್ಟು ಸೇವೆಯನ್ನು ಮಾಡ್ಕೊಂಬರ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಗೆ ಒಂದು ತುಂಬಲಾರದ ನಷ್ಟ ಉಂಟಾಗಿದೆ. ವಿಶೇಷವಾಗಿ ದಲಿತ ಸಮುದಾಯದಲ್ಲಿ ಭಾಳ ಹೆಸರನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ನಂಜುಂಡಸ್ವಾಮಿ ಅವರು. ಇವ್ರನ್ನ ಕಳ್ಕೊಂಡು ನಾವು ಭಾಳ ಬಡವರಾಗಿದ್ದೇವೆ. ಮತ್ತು ಈ ವ್ಯಕ್ತಿಯ ಸ್ಥಾನವನ್ನು ತುಂಬಕ್ಕೆ ಬೇರೆ ಯಾಕಂದ್ರೂ ಸಾಧ್ಯವಿಲ್ಲ. ಸನ್ಮಾನ್ಯ ಪಿ ರಾಚಯ್ಯನವರು, ಅವ್ರು ಬಿಟ್ಟರೆ ಸನ್ಮಾನ್ಯ ಶ್ರೀ ಕೆಸಿ ರಂಗಯ್ಯನವರು, ಅವ್ರು ಬಿಟ್ಟರೆ ಶ್ರೀ ಸನ್ಮಾನ್ಯ ಶ್ರೀ ನಂಜುಂಡಸ್ವಾಮಿಯವರು. ಇವರು ಈ ಚಾಮರಾಜನಗರ ಜಿಲ್ಲೆಯ 3 ಕಣ್ಣುಗಳಿದ್ದಾಗ ನಮಗೆಲ್ಲರೂ ಸಹ ಇವರು ಭಾಳಷ್ಟು ಜನಪರವಾದ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಭಾಳಷ್ಟು ದಾನ ಧರ್ಮಗಳು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂಥವ್ರನ್ನ ಇವತ್ತು ನಮ್ಮ ಜಿಲ್ಲೆ ಕಳ್ಕೊಂಡು ಭಾಳಷ್ಟು ಜನ ಫೋನ್ ಮಾಡಿದ್ರು, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ, ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದನ್ನು ನೋಡಿ ಭಾಳ ನಮಗೆ ಭಾಳ ಒಂಥರ ದಿಗ್ಭ್ರಮೆ ಆಯಿತು. ನಾವು ಇನ್ನೂ ಒಂದು 16 ವರ್ಷ ಬದುಕಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಸನ್ಮಾನ್ಯ ಅವ್ರ ಮಕ್ಕಳು ತುಂಬ ಕಷ್ಟಪಟ್ಟರು, ತುಂಬ ಕಷ್ಟಪಟ್ಟರು ಅವ್ರನ್ನ ಬದುಕಿಸ್ಕೋಬೇಕು ಅಂತ. ಆದರೆ ಭಗವಂತ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ನಾವೆಲ್ಲರ ಬಗ್ಗೆ ವಿವರಿಸಿ ನನ್ನ ಮಾತನ್ನು ಸರ್. ಇವತ್ತು ಚಾಮರಾಜನಗರದಲ್ಲಿ ಶುರುವಾದಂಥ ಉದ್ಯಮಿ ಹಾಗೂ ನನಗೂ ನಾಯಕರಾಗಿ ಬೆಳವಣಿಗೆ ಶ್ರಮಿಸಿದಂಥ ದಕ್ಷ ರಾಜಕಾರಣಿ ಅಂತ ಹೇಳೋದು. ಆದರೆ ಒಂದು ಹಿಡಿದನ್ನು ಬಿಡುಗಡೆ ಸಾಗಿಸ್ತಕ್ಕಂಥ ಒಬ್ಬ ರಾಜಕಾರಣಿ ನಂಜುಂಡಸ್ವಾಮಿಯವರು ನಾನು ಮುಂದೆ ಇವತ್ತಿಲ್ಲ. ಅಂದರೆ
ನನಗೆ ಅವ್ರಿಗೆ ಪರಿಚಯ ಸುಮಾರು 40 ವರ್ಷದ ರಾಜಕಾರಣದಲ್ಲ. ಮತ್ತು ನಾವು ಕಲಿತಿರೋ ದಿನದಲ್ಲಿ 1987ರಲ್ಲಿ ನನ್ನ ಮುಖ್ಯಮಂತ್ರಿ ಮಕ್ಕಳಾಗಿದ್ದಂಥ R.V. ಸುಬ್ರಹ್ಮಣ್ಯಂ, SPS ದೇವಲ್ಲ ಸರೀಫ್ರವರು, ನಂಜುಂಡ ಸ್ವಾಮಿ 3 ತ್ರಿಮೂರ್ತಿಗಳು ನನ್ನ ಮುಂದೆ ಇಲ್ಲ. ಅದೇ ನನಗೆ ಇವತ್ತು ಅತ್ಯಂತ ದುಃಖ ತರ್ತಕ್ಕಂಥ ವಿಚಾರ. ಅಂದರೆ ನಾನು ಜಿಲ್ಲಾ ಪಂಚಾಯತ್ ಅಷ್ಟೇ ಸೀಮಿತ ಆಗಿದ್ದಿಲ್ಲ. ತಪ್ಪಿ ನಾನು ನಮ್ಮ R.V. ಸುಬ್ರಹ್ಮಣ್ಯವರ ಹತ್ರ ಹೋಗಿ ಹೊರಗಡೆ ನಾನು ಚುನಾವಣೆ ಇದ್ದೇವೆ ಕೊಡ್ತೇವೆ ಅಯ್ಯೋ ನಂತವರೇ ಬೇಕು ಬಾಯಲ್ಲಿ ಬಿಟ್ಟು ಮೊದಲು ನನ್ನ ನಂಜುಂಡ ಸ್ವಾಮಿ ಕಾರ್ಯಕ್ರಮ ಆಯಿತು. ಊರುಗಳ ನಡುವೆ SP ತೀರ್ಮಾನ ಆಯಿತು, ಟಿಕೆಟ್ ಪ್ರಯತ್ನ ಪಡುವ ಅಂತೇಳಿ ಅಲ್ಲಿಂದ ನಾನು 4 ಬಾರಿಗೆ ಇರುವಂಥ ಕಾಲದಲ್ಲಿ ಅತ್ಯಂತ ಶ್ರಮವನ್ನು ವಹಿಸಿ ನನಗೆ ಕಾರಣೀಭೂತರು ನಂಜುಂಡ ಸ್ವಾಮಿ ಅವರು. ಬಹುಶಃ ನಾನೇನು ತಪ್ಪು ಮಾಡಿದವರು ನೇರವಾಗಿ ಯಾವುದೋ ಕೆಲವು ವಿಷಯದಲ್ಲಿ ನಿಂತಿದ್ದಾಗ ಪಿತ್ತಪ್ಪ ಮಾಹಿತಿಗಳನ್ನು ನೀಡಿದ್ರು. ನನ್ನನ್ನು ಕರೆದು, ಏನಪ್ಪ ನೀನು ನಮ್ಮೂರ ಊಟ ತಗೊಂಡು ಗೆದ್ದಿದ್ದೆ, ನಮ್ಮ ಹೋಗಿ ಎಲ್ಲೇ ಒಂದು ಕಡೆ ನೇಮ್ ಮಾಡ್ತಿದ್ದೆ, ಎಷ್ಟು ಪಟ್ಟು ಸರಿ ಅಂದ್ರೆ ಆಗ ನಾನು ಬಿಡಿಸಿ ಹೇಳಿದೆ, ಸರ್ ಸಮಸ್ಯೆ ಈ ಥರ ಇದೆ, ನೀವು ಯಾರ ಮಾತು ಕೇಳಬೇಡಿ, ನಾನು ನಿಮ್ಮನ್ನು ಬಿಟ್ಟು ಏನೂ ಮಾಡಲ್ಲ, ನೀವೆಲ್ಲ ನಿಮ್ಮನ್ನು ನಾನು ಮರೆಯೋಕ್ಕಾದ ರಾಜಕಾರಣದ ಇಷ್ಟು ಪಟ್ಟು ಬೆಳೆದೀನಿ ಅಂದರೆ ನಿಮ್ಮ ಸಹಕಾರದಲ್ಲಿ ನಮ್ಮ ಮಾತನ್ನ ಹೇಳಿದಾಗ ಅವರು ಆ ರೀತಿ ಒಂದು ಕಡೆ ಎಲ್ಲೋ ಒಂದು ಕಡೆ ನನ್ನನ್ನು ಬೈದರು, ಮತ್ತೆ ಒಂದು ಕಡೆ ನನ್ನನ್ನು ಕರೆದು ನಾನು ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಿದ್ದಂಥವ್ರು ಇವತ್ತು ನಮ್ಮ ಮುಂದೆ ಇದೆ. ಭಾಳ ಮುಖ್ಯವಾಗಿ ಚಾಮರಾಜನಗರ ಜಿಲ್ಲೆ ಆದಮೇಲೆ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗದೆ ಅಂದರೆ ನಂಜುಂಡ ಸ್ವಾಮಿಯವ್ರ ಕೊಡುಗೆ ಅಪಾರ. ಇದಕ್ಕೆ ಯಾರು ಅದನ್ನು ಅಲ್ಲೆಗಳಿವಂತಿಲ್ಲ. ಅವರಿದ್ದಾಗ ಯಾರ್ಯಾರು ಅಂದಿರ್ಬೋದು, ಆದರೆ ಇವತ್ತು ಅದನ್ನು ತೆರೆದು ನೋಡಿದಾಗ ಗೊತ್ತಾಯ್ತದೆ. ಇವತ್ತು ಡಬಲ್ ರಸ್ತೆ ತೆಗೆದು NH ರೋಡ್ ಇರ್ಬೋದು, ಅನೇಕ ಒಳಚರಂಡಿ, ಇಲ್ಲೆಲ್ಲ ಅನೇಕರು ಕೆಲವು ಪ್ರಭಾವಿಗಳು ರಸ್ತೆ ಜಾಗವನ್ನು ಬಿಡಿದಂಥ ಕಾಲದಲ್ಲಿ ಏಕಾಏಕಿ ಯಾರನ್ನು ಕೇಳದೆ ಅದನ್ನು ಒಡೆದು ಅಗಲೀಕರಣ ಮಾಡಿಕೊಟ್ಟಂಥವ್ರು ನಂಜುಂಡ ಸ್ವಾಮಿಯವರು. ನಾವು ಮತ್ತೆ ಹೇಳಿದ್ವಿ, ಅವರು ಸ್ವಲ್ಪ ಅವ್ರಿಗೆ ಮುಂದೊಂದು ಬಾರಿ ಅವ್ರೇನಾದ್ರು ಗೆದ್ದಿದ್ದರೆ ಇನ್ನೂ ಹೆಚ್ಚು ನಮ್ಮ ಜೊತೆಗೂಡಿ ನಾವು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡ್ತಿದ್ವಿ. ನಮ್ಮ ಮುಂದೆ ಗೊತ್ತೇ ಇದೆ ಏನು 209 ನಿಜವಣ್ಣ ರಾಜೇಂದ್ರ ಕೋರ್ಟ್ ಮುಖಾಂತರ ಹೋಗ್ತಕ್ಕಂಥ ರಸ್ತೆ ಅಲ್ಲಿಗೆ ನಿಲ್ತು. ಅದನ್ನು ಇವತ್ತು ಅದನ್ನು ಮಾಡೋಕ್ಕಾಗಲಿ ಅಂದರೆ ಅದನ್ನು ಬಿಡ್ಸೋಕ್ಕಾಗಲಿಲ್ಲ. ಅಧ್ಯಕ್ಷರು ಬರ್ತಾರೋ ಹೋಗ್ತಾರೆ, ಅದೆಲ್ಲ ಕಾಮನ್. ಯಾರಿಗ ಸಾಮರ್ಥ್ಯ ಅವ್ರು ಮಾತ್ರ ಮಾಡ್ತಕ್ಕಂಥದ್ದು ಸಾಧ್ಯ. ಹಾಗಾಗಿ ನಂಜುಂಡ ಸ್ವಾಮಿಯವರನ್ನು ಅನೇಕ ವಿಷಯಗಳಲ್ಲಿ ನಾನು ಸ್ಮರಿಸುತ್ತೇನೆ. ಇದಕ್ಕೊಂದು 3-4 ದಿವಸದಲ್ಲಿ, ಒಂದು 5 ದಿವಸ ಹಿಂದೆ ನಾನು ಆಸ್ಪತ್ರೆಗೆ ನಮ್ಮ ಮಗ ಮಹೇಶ್ವರನ್ನು ಫೋನ್ ಮಾಡಿದ್ರು. ನಮ್ಮ ತಂದೆ ಕೇಳ್ತಿದ್ರು ಹೋಗಿ ಅಂದಾಗ ನಾನು ಮತ್ತೆ ದಾರಿ ಬರ್ತೀನಿ ಅಂತ ನನ್ನ ಮಗನಿಗೂ ಸರಿ ನಾನು ಮಣಿಪಾಲ್ ಓದಿ ನಾನು ನೋಡೋಕ್ಕೆ ನಾನು ಅವರು ಇವರಲ್ಲ ಅಂತ ನಾನು ಮುಂದೆ ಓಡ್ತಾ ಇದ್ದೀನಿ. ಇವರೇನು ಗುಂಸೋನ ಹೌದಾ ನನ್ನ ಹೆಸರುಕಾರರೇನು ಸಾಥ್ ಪುಟ್ರನ್ ಶೆಟ್ರ್ ಬಂದು ಸರಿಯಾಗಿ ಎತ್ತಿ ಕೂತ್ಕೊಂಡ್ರು. ಅವ್ರು ನನ್ನ ಎತ್ಕೊಂಡ್ರಾಗ ನಾನು ಅದು ಪ್ರೀತಿ ಹಿಡ್ಕೊಂಡು ಅರ್ಧ ಗಂಟೆ ಸಾರ್ ಅಂದು ಅವರು ಮಾತಾಡಲಿ. ಆಮೇಲೆ ಆಯಿತು ಸರ್ ಬದುಕ್ತಾ ಇದ್ದು ಬದುಕಿ ಕಣ್ಣೀರಿಡ್ತಾ ನಾನು ಬಂದು. ಹಾಗೆ ರಾಜಕಾರಣಿಗಳು ಬೇಕು. ರಾಜಕಾರಣ ಏನ್ಮೇಲೆ ತಪ್ಪು ನೆಪ್ಪು ಏನೇ ಎಲ್ಲವೂ ಇರ್ತದೆ. ಎಲ್ಲವನ್ನ ನಾನು ಸರ್ ಮಾಡ್ಕೊಂಡು ಒಂದೇ ರೀತಿ ನಾನು ಮಾಡ್ತೀವಿ ಸರಿ ಅಂದ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿಗಳು ಅಷ್ಟು ಸುಲಭ ಅಲ್ಲ. ರಾಜಕಾರಣ ಆದಮೇಲೆ ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂದರೆ ಒಬ್ರಿಗೆ ಕೇಡು ಆಗ್ತದೆ. ಹಾಗಾದರೆ ಹೆಚ್ಚು ಒಳ್ಳೆಯದನ್ನು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಕೆಲವು ವಿಷಯಗಳಲ್ಲಿ ಅವ್ರನ್ನ ದೂಷಿಸೋರು ಇದ್ದಾರೆ. ಅವ್ರ ಮುಂದಿನ ದಿನಗಳಾದಾಗ ಗೊತ್ತಾಯ್ತು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಕೆಲವು ರಾಜಕಾರಣಿಗಳು ಇರುವಾಗ ಅದು ಗೊತ್ತಾಗಲ್ಲ. ಅವರು ನಮ್ಮನ್ನು ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಆಚರಣೆ. ಶಾಂತಿ, ದಾನ, ಧರ್ಮದ ಸಂದೇಶವನ್ನು ಸಾರುವ ರಂಜಾನ್ ಹಬ್ಬವನ್ನು ವಿಶೇಷ ಪ್ರಾರ್ಥನೆ ಮೂಲಕ ಜಿಲ್ಲಾದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ ಮುಸ್ಲಿಮರು ಕಳೆದ 30 ದಿನಗಳು ಕೈಗೊಳ್ಳುತ್ತಿದ್ದ ಕಠಿಣ ಉಪವಾಸಕ್ಕೆ ಸೋಮವಾರ ತೆರೆ ಎಳೆದರು. ಹಬ್ಬದ ಅಂಗವಾಗಿ ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗದ ಮಸ್ಜಿದೆ ಖುರ್ದ್ ಬಳಿ ಜಮಾಯಿಸಿದ ಮುಸ್ಲಿಮರು ಅಲ್ಲಿಂದ ಸಾಮೂಹಿಕ ಜಮಾತ್ ಮೆರವಣಿಗೆಯೊಂದಿಗೆ ಹೊರಟು ಪ್ರಶಾಂತ್ ನಗರದಲ್ಲಿನ ಈದ್ಗಾ ಮೈದಾನದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಸಾಮೂಹಿಕ ಪ್ರಾರ್ಥನೆ ನಂತರ ಧರ್ಮಗುರುಗಳಾದ ಮೌಲಾನಾ ಮನ್ಸೂರ್ ರವರು ತಿಂಗಳ ಉಪವಾಸದ ಹಾಗೂ ರಂಜಾನ್ ಹಬ್ಬದ ವೈಶಿಷ್ಟ್ಯತೆ, ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಬೇಕು, ನೆರೆಹೊರೆಯವರಿಗೆ ಕಷ್ಟಗಳು ಬಂದಾಗ ಅವರಿಗೆ ಸಹಾಯ ಹಸ್ತ ನೀಡುವ ಬಗ್ಗೆ ವಿಶೇಷ ಪ್ರವಚನ ನೀಡಿದರು. ಅಲ್ಲದೆ ಇಸ್ಲಾಂ ಧರ್ಮವು ಸಾರುವ ದಾನ ಧರ್ಮಗಳನ್ನು, ಶಾಂತಿಯನ್ನು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿ
ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ಈದ್ಗಾ ಮೈದಾನಕ್ಕೆ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಆಗಮಿಸಿ ರಂಜಾನ್ ಹಬ್ಬದ ಶುಭ ಕೋರಿದರು. ಕಳೆದ 30 ವರ್ಷಗಳಿಂದ ಸತತವಾಗಿ ಈದ್ಗಾ ಮೈದಾನದಲ್ಲಿ ಬಂದು ಪ್ರೀತಿ ಹಂಚಿಕೊಳ್ಳುತ್ತಿದ್ದು, ಎಲ್ಲರೂ ಪ್ರೀತಿ ಸೌಹಾರ್ದತೆ ಬದುಕು ಬಾಳುವ ಮೂಲಕ ಶಾಂತಿ ಸಂದೇಶ ಸಾರೋಣ ಎಂದರು. ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ 1 ತಿಂಗಳ ಕಠಿಣ ಉಪವಾಸ ಮುಗಿಸಿ ಹಬ್ಬದಂದು ದೇವರ ಕೃಪೆಗೆ ಪಾತ್ರರಾಗಿದ್ದು, ಶಾಂತಿ ಪ್ರೀತಿ ಸಹಬಾಳ್ವೆಯ ಬದುಕು ಸಾಗಿಸೋಣ, ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವವರಿಗೆ ದೇವರು ಒಳ್ಳೆಯ ಬುದ್ಧಿ ನೀಡಲಿ, ದೇವರು ಎಲ್ಲರ ಬದುಕು ಬಂಗಾರ ಮಾಡಲಿ, ಎಲ್ಲರ ಬಾಳಲ್ಲಿ ಸುಖ ಸಮೃದ್ಧಿ ಶಾಂತಿ ಸೌಹಾರ್ದತೆ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಹಿರಿಯ ವಕೀಲರಾದ ಮಹಮ್ಮದ್ ದಾವೂದ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಎಲ್ಲ ಧರ್ಮಗಳು ಶಾಂತಿಯ ಸಂದೇಶ ಸಾರುತ್ತೆ. ಹಬ್ಬ ಹರಿದಿನಗಳು ನಾವೆಲ್ಲರೂ ಒಂದೇ ಎಂಬ ಭಾವನೆ ಎಲ್ಲರಲ್ಲಿ ಮೂಡಿಸುತ್ತೆ. ಎಲ್ಲಾ ಧರ್ಮದವರು ಒಂದಾಗಿ ಸಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ. ಇನ್ನು ವರ್ಷದಲ್ಲಿ 1 ತಿಂಗಳು ಉಪವಾಸ ಆಚರಿಸುವ ಮೂಲಕ ಬಡವರ ಹಸಿವು, ಅವರ ಬದುಕು ಎಷ್ಟು ಕಷ್ಟಕರ ಎಂಬುದು ಅರಿವಾಗುತ್ತೆ. ನಮ್ಮ ಸಂಪಾದನೆ ಒಂದಿಷ್ಟು ಭಾಗ ಜಾತಿ ಭೇದವಿಲ್ಲದೆ ಬಡವರಿಗೆ ನೀಡುತ್ತೇವೆ. ವಕೀಲ ಎಂ ಮುನೇಗೌಡ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. ಬೆಳಗ್ಗೆ ಈದ್ಗಾ ಮೈದಾನದಲ್ಲಿ ಧರ್ಮಗುರುವಿನ ನೇತೃತ್ವದಲ್ಲಿ ಜರುಗಿದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಮುಸ್ಲಿಮರು ಅಲ್ಲಾಹನನ್ನು ಸ್ಮರಿಸಿದರು. ಇನ್ನು ಬೆಳಗ್ಗೆಯಿಂದಲೇ ಆರಂಭವಾದ ವಿಶೇಷ ಪ್ರಾರ್ಥನೆಗಳ ನಂತರ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಅಲ್ಲದೆ ನಾನಾ ಕಡೆಗಳಿಂದ ಆಗಮಿಸಿದ ಸಂಬಂಧಿಕರು ಮಿತ್ರರೊಂದಿಗೆ ವಿವಿಧ ರೀತಿಯ ಆಹಾರ ಖಾದ್ಯಗಳನ್ನು ಸವಿದು ಸಂಭ್ರಮಿಸಿದರು. ಮುಸ್ಲಿಂ ಬಾಂಧವರು 1 ತಿಂಗಳು ಉಪವಾಸ ಆಚರಿಸಿದ ಬಳಿಕ ಜಕಾತ್ ಫಿತ್ರಾ ದಾನ ಮಾಡಿದರು. ಶ್ವೇತ ವಸ್ತ್ರ ಧರಿಸಿ ಗುಂಪು ಗುಂಪಾಗಿ ಮಸೀದಿಗಳತ್ತ ಬಂದ ಮುಸ್ಲಿಮರು ಮೊದಲು ಸಿಹಿ ಹಂಚಿ ಪರಸ್ಪರ ಆಲಂಗಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು. ಸಾಂಪ್ರದಾಯಿಕ ಪೋಷಾಕುಗಳಲ್ಲಿ ಕಂಗೊಳಿಸುತ್ತಿದ್ದ ಮಕ್ಕಳು ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು. يصلون العيدين قبل الخطبة. وقال أنس قال قدم النبي صلى الله عليه وسلم ولهم يومان يلعبون فيهما في الجاهلية، فقال رسول الله قد أبدلهم الله بهما خيرا منهما يوم الأضحى ويوم الفطر. وقال فرض رسول الله صلى الله عليه وسلم زكاة الفطر ساعة من شعير على العبد والحر والذكر والأنثى والصغير والكبير من المسلمين، وأمر بهما أن تؤدى قبل خروج الناس إلى المصلى. وقال زكاة الفطر طعما للصيام من اللغو والرفث وطعمة للمساكين، أو كما قال عليه الصلاة والتسليم. وقال تبارك وتعالى إنما الصدقات للفقراء والمساكين والمساكين والغارمين والعاملين عليها والمؤلفة قلوبهم وفي الرقاب والغارمين وفي سبيل الله وابن السبيل فريضة من الله والله عليم حكيم. وقال تبارك وتعالى والذين يكنزون الذهب والفضة ولا ينفقونها في سبيل الله فبشرهم بعذاب أليم يوم يحمى عليها في نار جهنم فتقوى بها جباههم وجنوبهم وظهورهم هذا ما كنزتم لأنفسكم فذوقوا ما كنتم تكنزون، أو كما قال عليه الصلاة والتسليم. اللهم صل على سيدنا شفيعنا حبيبنا مولانا محمد وبارك وسلم صلوا عليه. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದ ಶುಭಾಶಯಗಳು. ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇ, ಆದರೆ ಅವರವರ ಧರ್ಮದ ಪ್ರಕಾರ ಅವರು ನಾವು ಈ ದೇಶದಲ್ಲಿ ಈ ಭೂಮಿ ಮೇಲೆ ಆಕಾಶದ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ನಾವು ಮಾಡ್ಕೊಳ್ತಾ ಇರೋದು ಧರ್ಮಗಳಷ್ಟೇ. ಈಗ ಉಗಾದಿ ಹಬ್ಬ ಆಯಿತು, ಬಹಳ ಮುಖ್ಯವಾದಂಥ ಹಬ್ಬ ಹಿಂದೂ ಧರ್ಮದಲ್ಲಿ. ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಅದೇ ರೀತಿ ಮುಸಲ್ಮಾನರಿಗೆ ರಂಜಾನ್ ಹಬ್ಬ ಬಹಳ ಮುಖ್ಯವಾದದ್ದು. ಈ ದಿನ ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ. ಈ ರಂಜಾನ್ ಹಬ್ಬದ ಉದ್ದೇಶ ಏನು ಅಂತ ಹೇಳಿದ್ರೆ, ವರ್ಷದಲ್ಲಿ 12 ತಿಂಗಳು, 12 ತಿಂಗಳಲ್ಲಿ 1 ತಿಂಗಳು ರಂಜಾನ್ ಹಬ್ಬದ ಪರವಾಗಿ ನಾವು ಉಪವಾಸ ಇದ್ದು 1 ತಿಂಗಳು 30 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರಿಗೆ
ಇಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದವರು ಒಂದೇ ಎಂಬ ಭಾವನೆಯಿಂದ ನಾವು ಪೂಜೆ ಮಾಡೋದು, ನಾವು ಪ್ರಾರ್ಥನೆ ಮಾಡೋದು. ಅದ್ರ ಜೊತೆಗೆ ಈ 1 ತಿಂಗಳು ಉಪವಾಸ ಇರೋ ಉದ್ದೇಶ ಏನಂತ ಹೇಳಿದ್ರೆ, ಬಡವರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಉಪವಾಸ ಇರೋವರ ಯಾವ ಥರ ಇರ್ತಾರೆ ಅದು ನಮ್ಗೆ ಅನುಭವ ಆಗಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಉಪವಾಸ ಇರೋದು. ಈ 1 ತಿಂಗಳು ನಾವು 11 ತಿಂಗಳಲ್ಲಿ ಏನು ಸಂಪಾದನೆ ಮಾಡಿರ್ತೀವಿ ಅದು ಈ 1 ತಿಂಗಳಲ್ಲಿ 2.5% ಪ್ರಕಾರದಲ್ಲಿ ನಾವು ದಾನ ಮಾಡಬೇಕು. ರಿಲೇಷನ್ಸ್ ಇರ್ಬೋದು, ಬೇರೆ ನಮ್ಮ ಮನೆ ಅಕ್ಕಪಕ್ಕದಿರ್ಬೋದು, ಎಲ್ಲರಿಗೂ ದಾನ ಮಾಡ್ಬೋದು. ಇದು ಮುಸ್ಲಿಂ ಧರ್ಮದವ್ರಿಗೇನೆ ದಾನ ಮಾಡ್ಬೇಕು ಅನ್ನೋದೇನಿಲ್ಲ. ಯಾರಿಗೆ ಬೇಕಾಗಿದ್ರು ನಾವು ನಮ್ಮ 2.5%ನಲ್ಲಿ ಎಲ್ಲರಿಗೂ ನಾವು ದಾನ ಮಾಡೋದಕ್ಕೆ ನಮ್ಮ ಕುರಾನ್ನಲ್ಲೇ ನಮಗೆ ಅವಕಾಶ ಕೊಟ್ಟಿದೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಉಪವಾಸ ಇದ್ದು ಈ ಒಂದು ರಂಜಾನ್ ಹಬ್ಬ ಆಚರಣೆ ಮಾಡೋದಕ್ಕೆ ಈಗಾಗೆ ಬಂದಿದ್ದೀವಿ. ನಾನು ನಿಮ್ಗೆಲ್ಲರಿಗೂ ನನ್ನ ಈ ಪ್ರಕೃತಿ, ಈ ಕಾಲ ಅಶಾಂತಿನ ರೂಪಿಸುವಂತವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ, ಶಾಂತಿ ಮತ್ತು ಪ್ರೀತಿಯಿಂದ ಸಹಬಾಳ್ವೆಯಿಂದ ಜೀವನ ಮಾಡೋದಕ್ಕೆ ಭಗವಂತ ಕೆಟ್ಟವರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಈ ದಿನ 30 ದಿನಗಳ ಕಠಿಣ ಉಪವಾಸ ಮುಗಿಸಿ ಇವತ್ತು ರಂಜಾನ್ ಆಚರಣೆ ಮಾಡ್ತಾ ಇದ್ದೀರಾ. ನಿಮಗೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ, ರೈತರಿಗೆ ಒಳ್ಳೇದು ಮಾಡಲಿ, ವ್ಯಾಪಾರಸ್ಥರಿಗೆ ಒಳ್ಳೇದು ಮಾಡಲಿ. ಈ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ಭಯದ ವಾತಾವರಣ ಆ ಭಗವಂತ ಆದಷ್ಟು ಬೇಗ ದೂರ ಮಾಡಿ ಬರುವಂತ ವರ್ಷ ರಂಜಾನ್ ತಿಂಗಳಲ್ಲಿ ಬಹಳ ಸಂತೋಷದಿಂದ ಧೈರ್ಯದಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿ. ಮೊಬೈಲ್ ಬಳಕೆ ಸೀಮಿತಗೊಳಿಸಿ, ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ. ಸಂದೀಪ್ ಬಿ ರೆಡ್ಡಿ. ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಅಂಗರೇಕನಹಳ್ಳಿ ರವಿ. ದೇಶವನ್ನು ಕಟ್ಟಿ ಬೆಳೆಸುವ ಯುವಕರು ದುಶ್ಚಟಗಳಿಗೆ ದಾಸರಾಗಬೇಡಿ. ಪ್ರಸ್ತುತ ದಿನಗಳಲ್ಲಿ ಯುವಕರು ಕೆಡುವಂತಹ ಹಲವಾರು ಮಾರ್ಗಗಳು ಹುಟ್ಟಿವೆ. ಯುವಕರು ಯಾವುದೇ ಕಾರಣಕ್ಕೂ ಕೆಟ್ಟ ದಾರಿ ಹಿಡಿಯಬಾರದು. ತಮ್ಮ ಸಮಯವನ್ನು ಒಳ್ಳೆಯ ಕೆಲಸಗಳಿಗೆ ಮೀಸಲಿಟ್ಟು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿರಿ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಿಳಿಸಿದರು. ಅವರು ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಎಎಸ್ ಸ್ಪೋರ್ಟ್ಸ್ ಕ್ಲಬ್, ಶ್ರೀ ಸಾಯಿ ಕ್ರೀಡಾ ಸಂಘ, ಅಭಿ ಸ್ಪೋರ್ಟ್ಸ್ ಮತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ನಡೆದ 3 ದಿನಗಳ ಎಎಸ್ ಕಪ್ 2025 ಕ್ರಿಕೆಟ್ ಟೂರ್ನಿಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಅನಿವಾರ್ಯ, ಆದರೆ ಅತಿಯಾದ ಮೊಬೈಲ್ ಬಳಕೆ ಒಳ್ಳೆಯದಲ್ಲ. ಪೋಷಕರು ಕೂಡ ಮಕ್ಕಳ ಅತಿಯಾದ ಮೊಬೈಲ್ ಬಳಕೆಯಿಂದ ಬೇಸತ್ತು ಹೋಗಿದ್ದಾರೆ. ಹೇಗಾದರೂ ಮಕ್ಕಳು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲೆಂದು ಅವರ ಅಭಿಪ್ರಾಯವಾಗಿದ್ದು, ಯುವಕರು ದೈಹಿಕವಾಗಿ ಸದೃಢರಾಗುವ ನಿಟ್ಟಿನಲ್ಲಿ ಮೊಬೈಲ್ ಬಳಕೆ ಸೀಮಿತಗೊಳಿಸಬೇಕು. ಮೊಬೈಲ್ ಬಳಕೆ ಮಾಹಿತಿ ಹಾಗೂ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿ. ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಇನ್ನು ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ. ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ಎಲ್ಲವನ್ನೂ ಚಾಲೆಂಜ್ ಆಗಿ ಸ್ವೀಕರಿಸಬೇಕು. ಸೋತರೆ ದ್ವೇಷ ಕಟ್ಟಿಕೊಳ್ಳಬಾರದು. ಹಾಗೆ ಐಪಿಎಲ್ ಪಂದ್ಯಗಳು ನಡೆಯುತ್ತಿದ್ದು, ಮನುಷ್ಯನನ್ನು ಹಾಳು ಮಾಡುವ ಬೆಟ್ಟಿಂಗ್ಗಳಿಗೆ ಒಳಗಾಗದೆ ಕೇವಲ ಎಂಟರ್ಟೈನ್ಮೆಂಟ್ಗಾಗಿ ಕ್ರೀಡೆಗಳು ವೀಕ್ಷಿಸಿ ಎಂದು ಯುವಕರಿಗೆ ಕಿವಿ ಮಾತು ಹೇಳಿದರು. ಯುವ ಮುಖಂಡ ಅಂಗರೇಕನಹಳ್ಳಿ ರವಿ ಮಾತನಾಡಿ, ನಿರಂತರವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಯುವಕರು ದೇಶದ ಆಸ್ತಿ. ದೈಹಿಕವಾಗಿ ಸದೃಢರಾಗಿರಲು ನಿರಂತರವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂದರು. ಇನ್ನು ದೇಶೀಯ ಕ್ರೀಡೆಗಳನ್ನು ಪ್ರತಿ ಗ್ರಾಮಗಳಲ್ಲಿ ಆಯೋಜನೆ ಮಾಡುವ ಮೂಲಕ ಯುವಕರಿಗೆ ಉತ್ತಮವಾದ ವೇದಿಕೆ ಕಲ್ಪಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಶ್ರಮಿಸುತ್ತಿದ್ದು ಶ್ಲಾಘನೀಯ. ಸಂದೀಪ್ ರೆಡ್ಡಿರವರು ಕ್ರೀಡೆಗಳಲ್ಲದೆ ಶೈಕ್ಷಣಿಕವಾಗಿ ಕೂಡ ಯುವಕರಿಗೆ ಸ್ಫೂರ್ತಿಯಾಗಿದ್ದು, ಅವರು ಸರ್ಕಾರಿ ಶಾಲೆಯನ್ನು ಕೂಡ ದತ್ತು ತೆಗೆದುಕೊಂಡಿದ್ದು ಅಭಿವೃದ್ಧಿಪಡಿಸಲು ಮುಂದಾಗಿದ್ದು, ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡಬೇಕೆಂದರು. ಕೃಷಿಕ ಜಿಎನ್ ನಾರಾಯಣಸ್ವಾಮಿ ಮಾತನಾಡಿ, ದೇಶೀಯ ಕ್ರೀಡೆಗಳನ್ನು ಉತ್ತೇಜಿಸಬೇಕಾಗಿದೆ.
ಕ್ರಿಕೆಟ್ ಅಲ್ಲದೆ ಕಬಡ್ಡಿ ಆಟದಲ್ಲಿ ಕೂಡ ಯುವಕರು ತಮ್ಮನ್ನು ತೂಗಿಸಿಕೊಂಡು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಇದು ದೈಹಿಕವಾಗಿ ಸದೃಢರಾಗಿರಲು ಸಹಕಾರಿಯಾಗಲಿದೆ ಎಂದರು. 3 ದಿನಗಳ ಕಾಲ ನಡೆದ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ RHL ತಂಡ MCC ಗೌರಿಬಿದನೂರು ತಂಡದ ವಿರುದ್ಧ ಜಯ ಸಾಧಿಸಿ ಕೊನೆಯ ಚೆಂಡಿನಲ್ಲಿ 6 ರನ್ ಬೇಕಿತ್ತು. RHL ತಂಡದ ಶ್ರೀಕಾಂತ್ ಸಿಕ್ಸರ್ ಬಾರಿಸಿ ತಮ್ಮ ತಂಡಕ್ಕೆ ಗೆಲುವು ತಂದುಕೊಟ್ಟರು. ಈ ಸಂದರ್ಭದಲ್ಲಿ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಘು, ಭಗತ್ ಸಿಂಗ್, ಚಾರಿಟಬಲ್ ಆನೆ ಮಡುಗು ಹರೀಶ್, ಸುಹಾಸ್ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ತುಂಬಾ ಸಾಮಾನ್ಯ ವಿಷಯ ಆಗ್ಬಿಟ್ಟಿದೆ. ವಾರಕ್ಕೆ 1-2 ಪ್ರೋಗ್ರಾಮು ನೀವು ಆಡ್ತಿರ್ತೀರಾ, ನಾವು ಬರ್ತಿರ್ತೀವಿ, ಮನೆಯಲ್ಲ ಆಗ್ತಾರ ಏನೋ ಕೆಲಸ ತರ ಆಗ್ಬಿಟ್ಟಿದೆ ಕ್ರಿಕೆಟ್ ಅಂತಂದ್ರೆ. ಖುಷಿನೂ ಆಗುತ್ತೆ. ಈಗ ತಾನೇ ನಾರಾಯಣ ಸೋಮಣ್ಣನು ಹೇಳ್ತಿದ್ರು, ನಮ್ಮ ರವಿ ಕೂಡ ಹೇಳ್ತಿದ್ರು, ಸಮಾಜ ಬೇರೆ ಕಡೆನೆ ಹೋಗ್ತಾ ಇದೆ ಇವತ್ತು. ಯುವಕರು ಬೇರೆ ಬೇರೆ ಅಡ್ಡದಾರಿ ಹಿಡಿಯುವಂತಹ ಅವಕಾಶಗಳು, ಆ ರೀತಿಯ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದೆ. ನಾವು ಪೋಷಕರು ನಮ್ಮ ಮಕ್ಕಳು ಇವಾಗ ಏನು ಹೈಸ್ಕೂಲಲ್ಲಿ ಇದ್ದಾರೆ, ಮಿಡ್ಲ್ ಸ್ಕೂಲಲ್ಲಿ ಇದ್ದಾರೆ, ಮೊಬೈಲ್ ತಪ್ಪಿಸಿ ಎಲ್ಲಾದ್ರೂ ಸ್ಕೂಲ್ಗೆ ಹಾಕಿದ್ರೆ ಸಾಕಪ್ಪ, ಮೊಬೈಲ್ ನೋಡ್ದೇನೆ ಇದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದಿದೆ ಇವತ್ತು. ಮೊಬೈಲು, ಇಂಟರ್ನೆಟ್ ಯುವಕರನ್ನ, ಮಕ್ಕಳನ್ನ ಬೇರೆ ಕಡೆನೇ ತಗೊಂಡು ಹೋಗ್ತಾ ಇದೆ. ಮತ್ತೆ ಇಂಟರ್ನೆಟ್ ಮೊಬೈಲ್ ಇಲ್ದಿರೋ ನಮ್ಮ ಜೀವನ ಇಲ್ಲ. ಇನ್ನ ಸ್ವಲ್ಪ ಹೊತ್ತು ಕೂಡ ನಾವ್ ಯಾರು ಇರಕ್ಕಾಗೋದಿಲ್ಲ, ವಿಲವಿಲ ಒದ್ದಾಡ್ಬಿಡ್ತೀವಿ. ಇನ್ನೇನಾದ್ರೂ 1 ವಾರನೋ 10 ದಿವಸನೇ ಇಲ್ಲ ಅಂತಂದ್ರೆ ಪ್ರಪಂಚ ನಿಂತೋಗುತ್ತೇನೋ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕಂತಂದ್ರೆ ಪ್ರತಿಯೊಂದು ನಿಮ್ಗೆ ಆಗ್ತಿರೋದು ಮೊಬೈಲ್ ಅಲ್ಲಿ. ಮತ್ತೆ ಬರೀ ಮೊಬೈಲ್ ಇಟ್ಕೊಂಡ್ರೆ ಆಗಲ್ಲ, ಇಂಟರ್ನೆಟ್ ಬೇಕೇ ಬೇಕು. ಒಳ್ಳೆ ಕೆಲ್ಸಕ್ಕೆ ಯೂಸ್ ಆಗುತ್ತೆ, ಹಾಗಾದ್ರೆ ಅದನ್ನ ಕೆಟ್ಟ ಕೆಲ್ಸಕ್ಕೂ ಯೂಸ್ ಆಗೋ ತರ ಆಗ್ಬಿಟ್ಟಿದೆ. ಆದ್ರೆ ಒಳ್ಳೇದನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೇಕು, ಕೆಟ್ಟದನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ನಿರ್ಧಾರ ಮಾಡುವಂತಹ ಆ ಒಂದು ಸನ್ನಿವೇಶ ನಮ್ಮ ಕೈಯಲ್ಲಿ ಮಾತ್ರ ಇದೆ. ನಿರ್ಧಾರ ಮಾಡ್ಬೇಕಾಗಿರೋರು ನಾವು, ಒಳ್ಳೇದಕ್ಕೆ ಮಾಡ್ಬೇಕಾ ಕೆಟ್ಟದ್ ಮಾಡ್ಬೇಕಾ ಅಂತ. ನಿಮ್ಮನ್ನೆಲ್ಲ ನೋಡಿದಾಗ ಅದು ಜ್ಞಾಪಕ ಬಂತು. ಯಾಕೆ ಅಂತಂದ್ರೆ ನಂಗೆ ಗೊತ್ತಿದೆ, ಇವತ್ತು ನೀವಿಷ್ಟು ಮಾತ್ರ ಅಲ್ಲ ಯುವಕರು ಇರೋದು, ಬೇರೆ ಬೇರೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಿಕ್ಕೆ ನನಗೆ ವೈಯಕ್ತಿಕವಾಗಿ ಕೂಡ ಅತೀವ ಸಂತೋಷ ಆಗ್ತದೆ. ನಾನು ಚಾಲನೆ ಕೊಟ್ಟಿದ್ದ ದಿವಸ ಕೂಡ ಕೆಲವಾರು ಹಿತನುಡಿಗಳನ್ನ ಎಲ್ಲರಿಗೂ ಹೇಳಿದೀನಿ. ಈ ಒಂದು ಕಾರ್ಯಕ್ರಮ ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ಊರುಗಳಲ್ಲಿ ಈ ರೀತಿ ಮಾಡಿದಾಗ ಒಂದು ಯುವಕರು ಒಂದು ಒಳ್ಳೆ ದಾರಿಯಲ್ಲಿ ಸಾಗ್ಲಿಕ್ಕೆ ಅನುಕೂಲ ಆಗ್ತದೆ. ಏನು ಬರೀ ಕ್ರಿಕೆಟೇ ಅಲ್ಲ, ಬೇರೆ ಎಲ್ಲ ಈಗ ಅಣ್ಣ ಹೇಳ್ದಂಗೆ ಸಣ್ಣ ಪುಟ್ಟ ನಾವು ಮಕ್ಕಳಲ್ಲಿದ್ದಾಗ ಆಡ್ತಾ ಇದ್ದಂತ ಆಟಗಳು ಕೂಡ ಇವತ್ತು ಅದನ್ನು ಕ್ರೀಡೆನೆ. ಎಲ್ಲವನ್ನು ದೇಶೀಯ ಕ್ರೀಡೆಗಳನ್ನೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋ ಮುಖಾಂತರ ಎಲ್ಲರೂ ಕೂಡ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಅದ್ರ ಜೊತೆಗೆ ಆರೋಗ್ಯ ನಮ್ಗೆ ಹೆಚ್ಚಾಗುತ್ತೆ, ಮಾನಸಿಕವಾಗಿ ನಾವು ಸದೃಢರಾಗ್ತೀವಿ, ದೈಹಿಕವಾಗಿ ಕೂಡ ಚೆನ್ನಾಗಿರ್ತೇವೆ. ಹಾಗೆ ಅದೇ ರೀತಿ ದಿನದಿಂದ ಪ್ರತಿ ದಿನವನ್ನು ನಾವು ಉಲ್ಲಾಸ ಭರಿತರಾಗಿರ್ತೇವೆ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಎಲ್ಲ ಸಹಕಾರ ಕೊಟ್ಟಂತ ಒಂದು ಹಿರಿಯರಿಗೆ ಕೂಡ ಹಾಗೆ ಎಲ್ಲ ಸಹಕಾರವನ್ನ ನೀಡಿ ಒಳ್ಳೆ ಅತ್ಯುತ್ತಮವಾಗಿ ಪಂದ್ಯವನ್ನ ನಡೆಸಿರ್ತಕ್ಕಂತ ನಮ್ಮ ಹುಡುಗರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಕ್ಸ್ಪರ್ಟ್ ಪಬ್ಲಿಕ್ ಸ್ಕೂಲ್ ಲಿಂಗಸುಗೂರ್ನಲ್ಲಿ ಬೇಸಿಗೆ ರಜೆ ವರ್ಗಗಳು 2025ರ ಆರಂಭೋತ್ಸವ ಹಾಗೂ ಇಂಗ್ಲಿಷ್ ಗ್ರಾಮರ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಡಾಕ್ಟರ್ ಗುರುಮೂರ್ತಿ ದೇವರು, ಕಣಕಾಲಮಠ ಲೋಟಗೇರಿ ಶ್ರೀಗಳು ಸಾನ್ನಿಧ್ಯ ವಹಿಸಿದರು. ಪುಸ್ತಕ ಬರೆದ ಸಾಹಿತಿಗಳು ನಾಗರೆಡ್ಡಿ, ಐ ದೇವಾಪುರ ಹಾಗೂ ಉಪಸ್ಥಿತಿ ಎಎನ್ ಪಾಕರೆಡ್ಡಿ, ಚಂದ್ರಶೇಖರ್, ವೀರೇಶ್ ಹಾಗೂ ಮುಖ್ಯ ಗುರುಗಳು ಜಗು ಬಿ ಪಾಕರೆಡ್ಡಿ ಇದ್ದರು. ವರದಿ ಶರಣು ಹೂಗಾರ, NKS TV4 ನಾಲತವಾಡ. ಶರಣು ಬಂಧುಗಳಲ್ಲಿ ಶರಣು ಶರಣಾರ್ಥಿಗಳು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರಿನಲ್ಲಿ ಎಕ್ಸ್ಪರ್ಟ್ ಪಬ್ಲಿಕ್ ಸ್ಕೂಲಿನಲ್ಲಿ ಇದೇ ತಿಂಗಳು 7ನೇ ತಾರೀಕಿನಿಂದ 1ರಿಂದ 10ನೇ ತರಗತಿವರೆಗೆ ಬೇಸಿಗೆ ಕ್ಲಾಸ್ಗಳು ಪ್ರಾರಂಭವಾಗಲಿದ್ದು, ಇದರ ಸದುಪಯೋಗವನ್ನು ತಮ್ಮ ಮಕ್ಕಳ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸುವಂಥ ಶಾಲೆ
ಎಕ್ಸ್ಪರ್ಟ್ ಪಬ್ಲಿಕ್ ಸ್ಕೂಲ್ ಲಿಂಗ್ಸೂರಲ್ಲಿ ಇರುವುದರಿಂದ ಇದರ ಸದುಪಯೋಗವನ್ನು ಪಾಲಕರು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ, ಇಬ್ಬರು ಸ್ಥಳದಲ್ಲೇ ಸಾವು, ಮೂವರಿಗೆ ಗಂಭೀರ ಗಾಯ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದ ಪರಿಣಾಮ ತಂದೆ ಮಗ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು 3 ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಕೂರು ತಾಲೂಕು ಬೊಮ್ಮಕ್ಕನಹಳ್ಳಿ ಬಳಿ ಇಂದು ಬೆಳಗ್ಗೆ 7 ಗಂಟೆಗೆ ನಡೆದಿದೆ. ಈ ಅಪಘಾತದಲ್ಲಿ ಸ್ಥಳದಲ್ಲೇ ಮೃತಪಟ್ಟವರನ್ನು ಯಾದಗಿರಿ ಮೂಲದ 35 ವರ್ಷದ ಮೌಲಾ, 15 ವರ್ಷದ ರೆಹಮಾನ್ ದುರ್ದೈವಿಗಳಾಗಿದ್ದಾರೆ. ಕಾರಿನಲ್ಲಿದ್ದ ಫಾತಿಮಾ ಬೇಗಂ, ಸಲೀಮಾ ಬೇಗಂ ಹಾಗೂ ಸಮೀರ್ ಎಂಬುವವರಿಗೆ ಗಾಯಗೊಂಡಿದ್ದು ಅವರನ್ನು ಬಳ್ಳಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬೆಂಗಳೂರಿನಿಂದ ಯಾದಗಿರಿಗೆ ಕುಟುಂಬ ಕಾರ್ಯಕ್ರಮಕ್ಕೆ ತೆರಳುವಾಗ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಎಂದು ಡಿವೈಎಸ್ಪಿ ಟಿಬಿ ರಾಜಣ್ಣ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ರಾಂಪುರ ಪಿಎಸ್ಐ ಮಹೇಶ್ ಹೊಸಪೇಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ಚಳ್ಳಕೆರೆ. ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕರ ಕಿರುಕುಳದಿಂದ ರೈತನ ಸಾವು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹುಣಸಘಟ್ಟ ಗ್ರಾಮದಲ್ಲಿರುವ ಯೂನಿಯನ್ ಬ್ಯಾಂಕ್ನಿಂದ 4,70,000 ಬೆಳೆ ಸಾಲ ಪಡೆದಿದ್ದ ಹುಣಸಘಟ್ಟ ಹೊಸಳ್ಳಿ ತಾಂಡ್ಯದ ರೈತ ಎಚ್ಎಲ್ ಮಂಜ್ಯ ನಾಯ್ಕ ರವರಿಗೆ ಹುಣಸಘಟ್ಟ ಯೂನಿಯನ್ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಗುಮಾಸ್ತರಾದವರು ಸಾಲದ ಹಣ ಮತ್ತು ಬಡ್ಡಿ ಹಣವನ್ನು ಪಾವತಿ ಮಾಡುವಂತೆ ಪದೇ ಪದೇ ಕಳುಹಿಸುತ್ತಿದ್ದ ತಗಾದೆ ನೋಟಿಸ್ ಮತ್ತು ರೈತರ ಮನೆಗೆ ಖುದ್ದಾಗಿ ಹೋಗಿ ಗ್ರಾಮಸ್ಥರ ಎದುರಿನಲ್ಲಿ ಬ್ಯಾಂಕಿನ ಹಣವನ್ನು ಪಾವತಿ ಮಾಡುವಂತೆ ಬೆದರಿಕೆ ಹಾಕುತ್ತಿದ್ದ ಕಾರಣ ಮರ್ಯಾದೆಗೆ ಅಂಜಿ ಕಳೆನಾಶಕ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ವಿಷಯ ತಿಳಿದ ರೈತರ ಕುಟುಂಬಸ್ಥರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜ್ಯ ನಾಯಕರು ಸೋಮವಾರ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದು, ರೈತ ಮಂಜ್ಯ ನಾಯಕರ ಸಾವಿಗೆ ಯೂನಿಯನ್ ಬ್ಯಾಂಕಿನ ಸಿಬ್ಬಂದಿಗಳೇ ನೇರ ಕಾರಣಕರ್ತರಾಗಿದ್ದು, ಮೃತರ ಸಾವಿಗೆ ಕಾರಣಕರ್ತರಾಗಿರುವವರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ಮೃತರ ಸಾವಿಗೆ ಪರಿಹಾರ ನೀಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ರೈತರುಗಳಿಗೆ ಬೆದರಿಕೆ ಹಾಕದಂತೆ ತಡೆಯುವಂತೆ ಆಗ್ರಹಪಡಿಸಿದ್ದು, ಮಂಗಳವಾರ ಬ್ಯಾಂಕಿನ ಬಳಿಯಲ್ಲಿ ಶವದೊಂದಿಗೆ ಮುಷ್ಕರ ಮಾಡುವುದಾಗಿ ಹೊಸಳ್ಳಿ ತಾಂಡ್ಯ, ಹುಣಸಘಟ್ಟ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ತಿಳಿಸಿದ್ದಾರೆ. ವರದಿ ಪ್ರದೀಪ್ ಹೆಚ್ಚಿ, ಎನ್ಕೆಎಸ್ ಟಿವಿ4 ತರೀಕೆರೆ. ಚಿಕ್ಕಬಳ್ಳಾಪುರದಲ್ಲಿ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ವಾರ್ಷಿಕ ಪರೀಕ್ಷೆ ಮುಗಿದಿದ್ದು, ವರ್ಷ ಪೂರ್ತಿ ಶೈಕ್ಷಣಿಕ ಪಾಠ ಪ್ರವಚನಗಳಲ್ಲಿ ಬ್ಯುಸಿ ಆಗುವ ಮಕ್ಕಳಿಗೆ ಬೇಸಿಗೆ ರಜೆಗಳು ಒಂದಿಷ್ಟು ರಿಲ್ಯಾಕ್ಸ್ ನೀಡುತ್ತೆ. ಹಾಗೆ ಮಕ್ಕಳು ಕೂಡ ಎಂಜಾಯ್ ಮಾಡಲು ಹಲವಾರು ಸ್ಥಳಗಳಿಗೆ ಪ್ರವಾಸ ಮಾಡುತ್ತಾರೆ. ಬೇಸಿಗೆ ರಜೆ ದಿನಗಳಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ನೀಡಲು ಚಿಕ್ಕಬಳ್ಳಾಪುರ ನಗರದಲ್ಲಿ ರೋಬೋಟಿಕ್ ಪಕ್ಷಿಗಳ ಹಾಗೂ ವಿವಿಧ ವಸ್ತುಗಳ ಪ್ರದರ್ಶನ ಪ್ರಾರಂಭವಾಗಿದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗಾಗಿ ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ವಿಶಾಲ್ ಮಾರ್ಟ್ ಮುಂಭಾಗದಲ್ಲಿ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ ಪ್ರಾರಂಭವಾಗಿದ್ದು, ಪ್ರತಿದಿನ ಸಂಜೆ 5ರಿಂದ ರಾತ್ರಿ 10 ಗಂಟೆಯವರೆಗೆ ಪ್ರದರ್ಶನ ಇರಲಿದ್ದು, ವಿವಿಧ ರೀತಿಯ ತಿನಿಸುಗಳ ಸ್ಟಾಲ್ ಕೂಡ ಪ್ರದರ್ಶನದಲ್ಲಿ ತೆರೆಯಲಾಗಿದೆ. ಇನ್ನು ಜೈಂಟ್ ವೇಲ್, ಕೊಲಂಬಸ್, ವಾಟರ್ ಕಾರ್ ರೈಡ್ ಜೊತೆಗೆ ಮಕ್ಕಳಿಗೆ ವಿವಿಧ ರೀತಿಯ ಆಟಗಳು ಲಭ್ಯವಿದ್ದು, ಮಕ್ಕಳು ಸಮೇತ ಪೋಷಕರು ಕೂಡ ಬಂದು ಒಂದಿಷ್ಟು ಕಾಲ ಕಳೆದು ಕೇವಲ 50 ರು ಎಂಟ್ರಿ ಫೀಸ್ನಿಂದ ವಿವಿಧ ರೋಬೋಟಿಕ್ ಪಕ್ಷಿಗಳ ಕಲರವವನ್ನು ಹಿಂದೆ ಕಣ್ತುಂಬಿಕೊಂಡು ಎಂಜಾಯ್ ಮಾಡಬಹುದು ಎಂದು ಪ್ರದರ್ಶನ ಆಯೋಜಕರು ತಿಳಿಸಿದ್ದಾರೆ. ಬಂದಿದೆ, ಇದರಲ್ಲಿ ಬರ್ಡ್ ಗೇಡ್ ಬಂದಿದೆ, ಎಲ್ಲ ನ್ಯೂ ಐಟಮ್ ಇದೆ, ಬ್ರೇಕ್ ಡ್ಯಾನ್ಸ್ ಇದೆ, ಆಮೇಲೆ ಜೆಂಟೀಲ್ ಇದೆ, ಹೋಟೆಲ್ಗಳು ಇದೆ, ಥರದ ಲೇಡೀಸು ಶಾಪಿಂಗ್ ಎಲ್ಲ ಥರದ ಸ್ಟಾಲ್ ಇದೆ, ಮಕ್ಕಳ ಆಡಲಿಕ್ಕೆ ಇದು ಸಾಮಾನ ಇದೆ, ಆಮೇಲೆ ಗೇಮ್ಸ್ ಇದೆ, ಆಮೇಲೆ ಒಳಗಡೆ ಎಲ್ಲ ಹೋಟೆಲ್ ಇದೆ, తర్వాత ಇದು ಗೇಮ್ಸು, ಆಮೇಲೆ ಬ್ರೇಕ್ ಡ್ಯಾನ್ಸು, ಕೊಲಂಬಸ್ಸು, ವಾಟರ್ ಬೋಟು, ಆಮೇಲೆ ಜಂಪಿಂಗು, ಆಮೇಲೆ ಬನ್ಸರು, ಆಮೇಲೆ ಟ್ರೈನು ಎಲ್ಲ ಥರದ ಇದೆ. ಆಮೇಲೆ ಏನಿದೆ ಅಂತಂದರೆ ರೋಬೋಟ್ಸು ಪಕ್ಷಿಗಳಿದೆ ಎಲ್ಲ ಈ ಥರ ಎಲ್ಲ ಎಕ್ಸಿಬಿಷನಲ್ಲಿ ಒಳಗಡೆ ನಿಮಗೆ ಸಿಗುತ್ತೆ. ಬನ್ನಿ ಎಲ್ಲರೂ ಎಂಜಾಯ್ಮೆಂಟ್ ಮಾಡಿ. ಈ ಥರ ಫಸ್ಟ್ ಟೈಮ್ ಹಾಕಿದ್ದು ಚಿಕ್ಕಬಳ್ಳಾಪುರದಲ್ಲಿ, ಇದೇ ಫಸ್ಟ್ ಟೈಮ್ ಇದು ಹಾಕಿದ್ದು. ಬನ್ನಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು. ಟೈಮಿಂಗ್ಸು ಬಂದು 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. ಎಂಟ್ರೆನ್ಸ್ ಫೀಸ್ ಬಂದು 50 ರೂಪಾಯಿ. ಚೆನ್ನಾಗಿದೆ, 50 ರೂಪಾಯಿ ಕೊಟ್ಟರು ಅದ್ರ ತಕ್ಕಂಗೆ ಎಲ್ಲ ಒಳಗಡೆ ಫೆಸಿಲಿಟಿ ಇದೆ. ಬನ್ನಿ ಎಲ್ಲರೂ ಫ್ಯಾಮಿಲಿ ಸಮೇತ.
ರೈತರ ಜಮೀನಿಗೆ ನೀರು ಕೊಡದಿದ್ದರೆ ಮತ್ತೆ ಉಗ್ರ ಹೋರಾಟ ಎಂದು ಗರ್ಜಿಸಿದ ಮಾಜಿ ಸಚಿವ ನರಸಿಂಹನಾಯಕ ರಾಜುಗೌಡ. ಏಪ್ರಿಲ್ 1ರಿಂದ 15ರವರೆಗೆ ನಾರಾಯಣಪುರ ಜಲಾಶಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮಾಜಿ ಸಚಿವರಾದ ಶ್ರೀ ರಾಜುಗೌಡ ನಾಯಕ ಮತ್ತು ಶ್ರೀ ಅಮೀನರೆಡ್ಡಿ ಯಾಳಗಿ ಹಾಗೂ ರೈತಪರ ಸಂಘಟನೆ, ಎಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಪರ ಹೋರಾಟಗಾರರು, ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಭೀಮರಾಯನಗುಡಿಯಲ್ಲಿರುವ ಮುಖ್ಯ ಇಂಜಿನಿಯರ್ ಕಚೇರಿ ಮುತ್ತಿಗೆ. ಈ ಪ್ರತಿಭಟನೆಯಲ್ಲಿ ರೈತ ಬಾಂಧವರು, ರೈತಪರ ಸಂಘಟನೆಗಳು, ರೈತರ ಚಿಂತಕರು ಪಕ್ಷಾತೀತವಾಗಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಾಗಿ ಮಾಜಿ ಸಚಿವ ನರಸಿಂಹನಾಯಕ ರಾಜುಗೌಡ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ಕ್ಯಾಮರಾಮನ್ ಲಾಲ್ಸಿಂಗ ರಾಠೋಡ ಜೊತೆ ಶಿವು ರಾಠೋಡ, NKS TV4 ಶಹಪುರ. ಇದು ಮಾಡ್ತೇವೆ. ಮತ್ತು ಇನ್ನೊಂದು ಸ್ಪಷ್ಟಪಡಿಸ್ತೇನೆ. ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದು ಟ್ವಿಟರಲ್ಲಿ ಒಂದು ಬಿಡುಗಡೆ ಮಾಡಿದ್ದಾರೆ. ತುಂಗಭದ್ರಾ ಕಾಲುವೆಗೆ ನಾವು ನೀರು ಬಿಡುತ್ತಿದ್ದೇವೆ, ಅದರಿಂದ ಯಾದಗಿರಿ ಜಿಲ್ಲೆಗೂ ಒಳ್ಳೆಯದಾಗಿದೆ ಅಂತ ಮಾಡಿದ್ದಾರೆ. ದಯವಿಟ್ಟು ಯಾರೋ ಸಿದ್ದರಾಮಯ್ಯ ಸಾಹೇಬರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತುಂಗಭದ್ರಾ ಕಾಲುವೆಯಿಂದಾಗಲಿ ತುಂಗಭದ್ರಾ ನದಿಯಿಂದಾಗಲಿ ಯಾದಗಿರಿ ಜಿಲ್ಲೆಗೆ ಯಾವುದು ಸಂಬಂಧ ಪಡಂಗಿಲ್ಲ. ನಾವು ಕೇಳಿದಂಥ ನೀರು ನಾರಾಯಣಪುರ ಡ್ಯಾಮಿಂದ ಬಿಡುವಂಥ ನೀರನ್ನ ನಾವು ಕೇಳಿದ್ದೇವೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ತಾವು ನಾರಾಯಣಪುರದಿಂದ ಈ ಒಂದು ನಾರಾಯಣಪುರ ಡ್ಯಾಮಿಂದ ಬಲದಂಡೆ ಎಡದಂಡೆಗೆ ನೀರು ಬಿಟ್ಟರೆ ಬಹಳ ಅನುಕೂಲ ಆಗ್ತಾ. ನೀರು ಬಿಡಬೇಕು, ರೈತರ ಜೀವ ಉಳಿಸಬೇಕು. ಈಗ ಆಲ್ರೆಡಿ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀರು ಬಂದಾದಗೋಸ್ಕರ. ಬಹಳಷ್ಟು ಜನ, ಲಕ್ಷಾಂತರ ರೈತರ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ. ದಯವಿಟ್ಟು ತಾವು ಬಿಡಬೇಕಂತ ನಿಮ್ಮ ಹತ್ರ ಮನವಿ ಮಾಡ್ತೇವೆ. ನಿನ್ನೆ ನಾವು ಹೋಗಿ ಮೊನ್ನೆ ಹೋಗಿ ಅವ್ರ ಮನೆಯಲ್ಲೇ ಭೇಟಿ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನೇಲಿ ಬಿಟ್ಟು ಮೆಮೊರಾಂಡಮ್ ಕೊಟ್ಟಿದ್ವಿ. ಅವಾಗೂ ಹೇಳಿದ್ರು, ಇಲ್ಲ ನಾನು ಕೊಯ್ನಾ ಡ್ಯಾಮ್ ಇಂದ ಮಾತಾಡಿ ಅಲ್ಲಿ ನೀರು ಬಿಟ್ರೆ ನಿಮಗೆ ಬಿಡ್ತೀನಿ ಅಂತ ಹೇಳಿದ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕೊಯ್ನಾ ಡ್ಯಾಮ್ ಅಲ್ಲ, ನಮ್ಮ ಹತ್ರ ಡ್ಯಾಮ್ನಲ್ಲಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ಸಾಕಷ್ಟು ನೀರಿದಾವೆ, ಬಿಡ್ರಿ. ಹೋದ್ಸರೇನು ಇದು ಈಗೇನು ನೀರಿನ ಪ್ರಮಾಣ ಇಷ್ಟು ನೀರಿತ್ತು, ಜುಲೈ ಅಂತಕ್ಕೆ 7 TMC ನೀರು ಹೆಚ್ಚಿಗೆ ಉಳಿದಿತ್ತು. ಆ ಥರ ಹೆಚ್ಚಿಗೆ ಉಳಿಸ್ಕೊಂಡು ರೈತರಿಗೆ ಅನುಕೂಲ ಆಗಂಗಿಲ್ಲ. ದಯವಿಟ್ಟು ನೀರು ಬಿಡ್ರಿ ಅಂತ ಮನವಿ ಮಾಡಿದ್ದೇವೆ. ಅವರು ಇಲ್ಲ, ನೀನು ಟೆಕ್ನಿಕಲ್ ನೀನು ಶಾಣೆ ಅಲ್ಲ, ನಾನು ಶಾಣೆ ಅಲ್ಲ ಅಂತಂದ್ರು. ಇಲ್ಲ ಸರ್, ನಾವು ನದಿ ದಂಡೆಗೆ ಇರೋದಕ್ಕೋಸ್ಕರ ನೀರಿನ ಮಹತ್ವ ನಮಗೆ ಗೊತ್ತಿದೆ ಅಂತ ರಿಕ್ವೆಸ್ಟ್ ಮಾಡಿದೆ. ನಾನು ಒಂದೇ ಮಾತನ್ನು ಕೇಳೋದವರಿಗೆ, ಸರ್ ನಮ್ಮ ಹತ್ರ ಇದ್ದಂಥ ನೀರನ್ನ, ನಾರಾಯಣಪುರ ಕರ್ನಾಟಕ ಜನರ ನೀರನ್ನ ನೀವು ತೆಲಂಗಾಣಕ್ಕೆ ಬಿಟ್ಟು ಇವತ್ತು ಮತ್ತೆ ನಮ್ಮ ಹತ್ರ ಇದ್ದಂಥ ನೀರು ತೆಲಂಗಾಣಕ್ಕೆ ಬಿಟ್ಟು ಮತ್ತೆ ನೀವು ಈಗ ಮಹಾರಾಷ್ಟ್ರದ ನೀರು ಕೇಳಿ ನಿಮಗೆ ಕೊಡ್ತೀವಿ ಅಂದ್ರೆ ಇದು ಯಾವ ಲೆಕ್ಕ? ಅಂದ್ರೆ ಸುರ್ಪುರ್ ಮತಕ್ಷೇತ್ರ, ಶಾಪುರ್ ಮತಕ್ಷೇತ್ರ, ಜೇವರ್ಗಿ ಮತಕ್ಷೇತ್ರದವರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿದೇ ತಪ್ಪಾಯ್ತಾ? ಅಲ್ಲೆಲ್ಲ ನಿಮ್ಮ ಶಾಸಕರಿದ್ದಾರೆ, ಯಾಕೆ ಈ ಮಲ್ತಾಯಿ ಧೋರಣೆ ತೋರಕತ್ತೀರಿ? ಆಲಿಮಟ್ಟಿಗೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ನೀರು ಬಿಡ್ತಿದ್ರಿ. ಏಪ್ರಿಲ್ 1ರಿಂದ 6ವರೆಗೆ ಆಲಿಮಟ್ಟಿಗೆ ಸಂಬಂಧಪಟ್ಟಂತ ಡ್ಯಾಮಿಂದ ನೀರು ಬಿಡ್ತಿದ್ರಿ. ಇದಕ್ಕೆ ತುಂಗಭದ್ರಾಗ ಬಿಡ್ತಿದ್ರಿ. ನಾರಾಯಣಪುರ ಬಲದಂಡೆ ಎಡದಂಡೆ ಯಾಕೆ ಬಿಡ್ತಿಲ್ಲ? ಯಾಕೆ ನಮ್ಮ ಜನರ ಮೇಲೆ ನಿಮಗೆ ಸಿಟ್ಟು? ಮಾತಿದ್ರೆ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡೋ ಮಂತ್ರಿ ಯಾಕೆ ಕಲ್ಯಾಣ ಕರ್ನಾಟಕ ಹಾಳು ಮಾಡಕತ್ತೀರಿ? ನಿಮ್ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ, ದಯವಿಟ್ಟು ನಮಗೆ ನೀರು ಬಿಡ್ರಿ. ಇಲ್ಲಂದ ಪಕ್ಷದಲ್ಲಿ ನಾಳೆ ಎಲ್ಲ ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಾವು ಹೋರಾಟ ಮಾಡ್ತಿದ್ದೇವೆ. ಭೀಮರಾಯಗುಡಿಯಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ದೊಡ್ಡ ಪ್ರಮಾಣದ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇದೆ, ಅವರೇ ಈ ನೀರು ಬಿಡಂತ ICC ಬೋರ್ಡ್ ಈಗ ಸೆಕ್ರೆಟರಿ ಆಗಿರ್ತಾರೆ. ಹಂಗಾಗಿ ನಾವು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಅವರಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತೇವೆ. ನಿಮ್ಮ ಹೈಕಮಾಂಡ್ನ ಮನವೊಲಿಸೋಗೋಸ್ಕರ, ನಿಮ್ಮ ಹೈಕಮಾಂಡ್ನ ತೃಪ್ತಿ ಮಾಡೋಗೋಸ್ಕರ ತೆಲಂಗಾಣಕ್ಕೆ ನಮ್ಮ 10 TMC ನೀರನ್ನು ಬಿಟ್ಟಿದ್ರಿ. ಅದೇ ನೀರು 10 TMC ನೀರು ನಮ್ಮ ರೈತರಿಗೆ ಕೊಟ್ಟಿದೆ ಅಂದ್ರೆ ಎಲ್ಲ ಬೆಳೆಗಳು ಪಾರಾಗಂತ ಕೆಲಸ ಆಗ್ತಿತ್ತು. ಇವತ್ತು ನಾವು ಹೋಗಿ ನಿಮಗೆ ಮನವಿ ಕೊಟ್ರೆ ನಾವು ಮಹಾರಾಷ್ಟ್ರದಿಂದ ನೀರು ಕೇಳ್ತೀವಿ ಅನ್ನೋದು ಇದು ಸರಿಯಲ್ಲ. ಡ್ಯಾಮ್ನಲ್ಲಿ ನೀರು ಇದಾವೆ, ದಯವಿಟ್ಟು ಬಿಡ್ರಿ. ಅಷ್ಟು ನೀರಿನ ಸಮಸ್ಯೆ ಇತ್ತಂದ್ರೆ ತೆಲಂಗಾಣಕ್ಕೆ ಎದಕ್ಕೆ ನೀರು ಬಿಟ್ರಿ? ನಮ್ಮ ರೈತರ ಜೀವನ ಜೊತೆಗೆ ಯಾಕೆ ಚೆಲ್ಲಾಡ್ತಿದ್ರಿ ಅಂತೇಳಿ ಮೂಲಕ ಒತ್ತಾಯ ಮಾಡ್ತೇವೆ. ನಾಳೆ ಎಲ್ಲ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ತರ ನಾರಾಯಣಪುರಕ್ಕೆ ಬಂದು ಹೋರಾಟನ ಯಶಸ್ವಿ ಮಾಡಿದ್ರೆ ಅದೇ ತರ ನಾಳೆ ಬಂದು ತಾವು ಭೀಮರಾಯಗುಡಿ, ಶಾಪುರ್ ತಾಲೂಕಿನ ಭೀಮರಾಯಗುಡಿಗೆ ಬಂದು ಈ ಹೋರಾಟ ಯಶಸ್ವಿ ಮಾಡಬೇಕಂತ ನಿಮ್ಮ ಮುಖಾಂತರ ನಾನು ಕೈ ಜೋಡಿಸಿ ಮನವಿ ಮಾಡಿಕೊಳ್ತೀನಿ. ಮಟನ್ ಖರೀದಿಗೆ ಮುಗಿಬಿದ್ದ ಜನ, ಮಟನ್ ಸಿಗದೆ ನಿರಾಶರಾದರು. ಇಂದು ಯುಗಾದಿ ಹಬ್ಬದ ವರ್ಷದೊಡುಕು ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರದ ಮಟನ್ ಮಾರುಕಟ್ಟೆಯಲ್ಲಿ ಮಟನ್ ಖರೀದಿಗೆ ಜನರು ಮುಗಿಬಿದ್ದಿದ್ದರು.
ಯುಗಾದಿ ಹಬ್ಬದ ಕೊನೆ ದಿನವಾದ ಇಂದು ನಗರದಲ್ಲಿ ಮಾಂಸ ಮಾರಾಟ ಬಲು ಜೋರಾಗಿತ್ತು. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಮಾಂಸದ ಅಂಗಡಿಗಳಲ್ಲಿ ಫುಲ್ ರಶ್ ಆಗಿದ್ದವು. ಮುಂಜಾನೆಯೇ ಮಾಂಸ ಖರೀದಿಗೆ ಜನರು ದಂಡು ದಂಡಾಗಿ ಬರುತ್ತಿದ್ದರು. ಒಂದು ಕಡೆ ವರ್ಷದೊಡುಕು, ಮತ್ತೊಂದು ಕಡೆ ಮಂಗಳವಾರ ಹಿನ್ನೆಲೆಯಲ್ಲಿ ಮಾಂಸ ಪ್ರಿಯರು ಮಟನ್ ಚಿಕನ್ ಖರೀದಿಗೆ ಮುಗಿಬಿದ್ದು ಖರೀದಿ ಮಾಡುತ್ತಿದ್ದರು. ನಿನ್ನೆ ಯುಗಾದಿ ಹಬ್ಬದ ಹೋಳಿಗೆ, ಇಂದು ನಾನ್ ವೆಜ್ ಖಾರ. ಇನ್ನು ಅದೆಷ್ಟೋ ಜನರಿಗೆ ಮಟನ್ ಸಿಗದೆ ಮಾಂಸ ಪ್ರಿಯರು ನಿರಾಶೆಯಿಂದ ವಾಪಸ್ ಹೋಗುತ್ತಿದ್ದರು. ಹೊಸ ವರ್ಷದ ಶುಭಾಶಯಗಳು. ಹಾಗೆ ಎಲ್ಲ ಕೂಡ ಇವತ್ತು 2 ದಿನಗಳನ್ನು ಆಚರಣೆ ಮಾಡಿಬಿಟ್ಟು ಯುಗಾದಿ ಹಬ್ಬವನ್ನು ಪ್ರತಿ ವರ್ಷ ಕೂಡ ಒಂದು ಕರಿ ಅಂತಕ್ಕಂಥದ್ದು ಇಲ್ಲಿ ಆಂಧ್ರ ಲಾಸ್ಟ್ ಬಾರ್ಡರ್ ಆಗೋದ್ರಿಂದ ಅತಿ ಹೆಚ್ಚು ಜನ ಈ ತಿನ್ನಂಥ ಜನ ಇರೋದ್ರಿಂದ, ಮತ್ತು ಮುಸ್ಲಿಮ್ಸ್ ಹಬ್ಬ ರಂಜಾನ್ ಹಬ್ಬ ಕೂಡ ನಮ್ಮದು ಯುಗಾದಿ ಹಬ್ಬ ಕೂಡ 2 ಜಾತ್ರೆ ಬಂದಿರೋದ್ರಿಂದ, ಆಮೇಲೆ ಪ್ರತಿ ಯಾವಾಗಲೂ ಸಂಪ್ರದಾಯವಾಗಿ 2ನೇ ದಿವಸ ಹಬ್ಬ ಆದಮೇಲೆ 3 ದಿವಸ ಕರಿ ಅಂತಕ್ಕಂಥದ್ದು ಮಟನ್ ಅಂತಕ್ಕಂಥ ಒಂದು ಸಂಪ್ರದಾಯ ಬಂದಿದೆ. ಹಾಗಾಗಿ ಸ್ಪೆಷಲಾಗಿ ಮಂಗಳವಾರದಿಂದ ಪ್ರತಿ ವಾರ ಕೂಡ ಮಂಗಳವಾರ ಮಟನ್ ತಿಂತಾರೆ ನಮ್ಮ ಜನ. ಹಾಗಾಗಿ ಹಬ್ಬ 2 ದಿವಸ ನಂತರ ಈಗ ಹೋಳಿ ಅದು ತಿಂದ್ಬಿಟ್ಟು ಮಟನ್ ತಿನ್ನೋದಕ್ಕೆ ಮನೆ ಅಂತಕ್ಕಂಥದ್ದು ಭಾಳ ಕ್ರೌಡಿಗೆ ನೋಡ್ತಾ ಇರ್ಬೋದು, ಜನ ಇದ್ದಾರೆ. ಹಾಗಾಗಿ ಮಟನ್ ಕೂಡ ಸಿಗ್ತಾ ಇರಲಿಲ್ಲ. ಹಾಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಐತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಅತಿ ಹೆಚ್ಚು ಜನ ತಿಂತಕ್ಕಂಥ ಒಂದು ಸಂಪ್ರದಾಯ ಇರೋದ್ರಿಂದ ಅದು ಹಿಂದಿನ ಅನಾದಿ ಕಾಲದಿಂದಲೂ ಕೂಡ 2 ದಿವಸ ಆದ ನಂತರ ಮತ್ತೆ 3ನೇ ದಿವಸಕ್ಕೆ ಕರಿ ಅಂತಕ್ಕಂಥದ್ದು ಮಟನ್ ತಿಂತಕ್ಕಂಥದ್ದು ಸಂಪ್ರದಾಯ. ಹಾಗಾಗಿ ಅತಿ ಹೆಚ್ಚು ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ಅತಿ ಹೆಚ್ಚು ಜನ ಈ ರಂಜಾನ್ ಹಬ್ಬ ಮತ್ತು ನಮ್ಮ ಹಿಂದೂ ಹಬ್ಬ 2 ಜೊತೆ ಬಂದಿದ್ದರಿಂದ ಅತಿ ಹೆಚ್ಚು ಬೇಡಿಕೆ ಇರೋದ್ರಿಂದ ಜನ ನೀವು ನೋಡ್ತಾ ಇರ್ಬೋದು ಲೈವಲ್ಲಿ ಅತಿ ಹೆಚ್ಚು ಜನ ಬಂದಿರೋದ್ರಿಂದ ಇವತ್ತು ನೋಡೋಣ ಸಿಗ್ತಾನೇ ಇಲ್ಲ. ಹಾಗಾಗಿ ಹೆಚ್ಚು ಬೇಡಿಕೆ ಇದೆ ಮತ್ತು ಜನ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಒಳ್ಳೆಯ ಸಂಪ್ರದಾಯ ಪ್ರಕಾರ ಇವತ್ತೆಲ್ಲರೂ ಕೂಡ ಮಟನ್ ತಿನ್ಬೇಕನ್ನೋ ಒಂದು ಆಸೆ ಇರುತ್ತೆ. ಏನು ರೇಟ್ ಇದೆ ಕೆಜಿ? ಸುಮಾರು 700ರಿಂದ 1000 ರೂಪಾಯಿವರೆಗೂ ಇವತ್ತು ಮಾರ್ತಾ ಇದ್ದಾರೆ. ಹಾಗಾಗಿ ಅದು ಸಿಗ್ತಾ ಇಲ್ಲ. ಎಷ್ಟು ಕ್ರೌಡ್ ಇದೆ, ಇವತ್ತು ಕ್ರೌಡ್ ಇದೆ, ಯಾರಿಗೂ ಒಂದು ಕೆಜಿ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೇಡಿಕೆ ಐತೆ ಅನ್ನೋಂಥದ್ದು ಜನ ಹೆಚ್ಚು ತಿನ್ನೋಂಥ ಅಭ್ಯಾಸ ಇರೋದ್ರಿಂದ ಹಾಗಾಗಿ ಜನ ಎಲ್ಲ ಮುಸ್ಲಿಮ್ಸು ಮತ್ತು ನಮ್ಮ ಹಿಂದೂ ಜನರು 2 ಸೇಮ್ ಒಂದೇ ದಿನ ಬಂದಿರೋದ್ರಿಂದ ಅತ್ಯಂತ ಹೆಚ್ಚಿನ ಬೇಡಿಕೆ ಇವತ್ತು ಮಟನ್ಗಿದೆ. ಹಾಗಾಗಿ ಬೇಡಿಕೆ ಕೂಡ ಜಾಸ್ತಿ ಆಗಿದೆ, ರೇಟು ಕೂಡ ಜಾಸ್ತಿ ಆಗಿದೆ, ಜನ ಕೂಡ ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಕ್ರೌಡ್ ಯಾರು ಸಿಗ್ತಾ ಇಲ್ಲ, ಕೆಲವರು 10 ಜನ ವಾಪಸ್ ಹೋಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಏನೋ ಒಂದು ಸಿಗೋಂಥ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ. ಸಿದ್ಧಗಂಗಾ ಶ್ರೀಗಳ ಜನ್ಮದಿನ, ಇಂಚರ ಗ್ರೂಪ್ನಿಂದ ದಾಸೋಹ ವ್ಯವಸ್ಥೆ. 1500 ಜನರಿಗೆ ತಿಂಡಿ, 3500 ಜನರಿಗೆ ಊಟ ವಿತರಣೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ್ ಅವರ 118ನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ಇಂಚರ ಹೋಟೆಲ್ ಸಮೂಹದ ಮಾಲೀಕ ಸ್ಟೈಲ್ ಮಂಜು ಪ್ರತಿ ವರ್ಷದಂತೆ ಈ ವರ್ಷವೂ ಉಚಿತ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದರು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಹೋಟೆಲ್ನಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಬೆಳಗ್ಗೆಯಿಂದ ಸಂಜೆಯವರೆಗೆ ತಿಂಡಿ, ಊಟ ಹಾಗೂ ಪಾನಕ, ಮಜ್ಜಿಗೆ ವಿತರಿಸಿದರು. ಇಂಚರ ಹೋಟೆಲ್ ಗ್ರೂಪ್ ಮಾಲೀಕ ಕೆಜಿ ಮಂಜುನಾಥ ಇಂಚರ ಮಾತನಾಡಿ, ಸ್ವಾಮೀಜಿ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷವೂ ಉಚಿತವಾಗಿ ಊಟ ತಿಂಡಿ ವ್ಯವಸ್ಥೆ ಮಾಡುತ್ತಿದ್ದು, ಅದರಂತೆ ಈ ಬಾರಿಯೂ ಬೆಳಿಗ್ಗೆ ತಿಂಡಿ 1500 ಮಂದಿಗೆ, ಮಧ್ಯಾಹ್ನ 3500 ಮಂದಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಡೀ ಪ್ರಪಂಚಕ್ಕೆ ದಾಸೋಹ ತತ್ವವನ್ನು ಸಾರಿ ತ್ರಿವಿಧ ದಾಸೋಹದಲ್ಲಿ ಎತ್ತರಕ್ಕೆ ಸಾಗಿ ಪ್ರಕಾಶಿಸಿ ಆ ಬೆಳಕನ್ನು ಇಡೀ ನಾಡಿಗೆ ಹಂಚಿದ ದಿವ್ಯ ಬೆಳಕು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಇಂಚರ ಗ್ರೂಪ್ನ ಇಂಚರ ಈಶ್ವರ್, ರಕ್ಷಿತ್, ನಾಗರತ್ನಮ್ಮ, ಉಮಾ, ಪ್ರಕಾಶ್, ರಾಧಾಕೃಷ್ಣ, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. ಶಿವಕುಮಾರ ಸ್ವಾಮೀಜಿಯವರ 118ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂಚರ ಉಪಹಾರ ಮಹಾಮನೆ ಕೆಜಿ ಮಂಜುನಾಥ್ ಅವರ ವತಿಯಿಂದ ಅಕ್ಷರ ಅನ್ನದಾಸೋಹವನ್ನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಏರ್ಪಡಿಸಲಾಗಿದ್ದು, ಶಿವಕುಮಾರ ಸ್ವಾಮೀಜಿಯವರು ಮಕ್ಕಳ ಅಕ್ಷರ ದಾಸೋಹಿಯಾಗಿ ತ್ರಿವಿಧ ದಾಸೋಹಿ ಅಂತ ಕರೆದು ಅವರು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದ್ದು, ನಾವು ಈ ದಿನ ಮಜ್ಜಿಗೆ, ಪಾನಕ ಮತ್ತು ಅನ್ನ ಸಂತರ್ಪಣೆಯನ್ನು ಪ್ರಸಾದ ನೀಡುವ ಸಲುವಾಗಿ ಜನರಿಗೆ ಹಮ್ಮಿಕೊಂಡಿದ್ದೀವಿ.
ನಿಮ್ಮ ಹೆಸರು? ಇಂಚರ. ನಿಮ್ಮ ಹೆಸರು? ಓಕೆ. ಗದಗ ಜಿಲ್ಲೆ ರೋಣ ತಾಲೂಕು ಹಾಗೂ ಗಜೇಂದ್ರಗಡ ತಾಲೂಕಿನ ಪಂಚಮಸಾಲಿ ಸಮಾಜದ ಯುವಕರು ಹಿರಿಯರು ಬೃಹತ್ ಪ್ರತಿಭಟನೆಯನ್ನು ಕೆಕೆ ಸರ್ಕಲ್ನಲ್ಲಿ ಗಜೇಂದ್ರಗಡದಲ್ಲಿ ನೆರವೇರಿಸಿದರು. ರೋಣ ತಾಲೂಕು ಪಂಚಮಸಾಲಿ ಸಮಾಜದ ಉಪಾಧ್ಯಕ್ಷರಾದ ಶ್ರೀ ಈಶಣ್ಣ ಜಿಡ್ಡಿ ಬಾಗಿಲ್ ಅವರು ಮಾತನಾಡಿ, 2A ಮೀಸಲಾತಿಗೆ ಹೋರಾಡಿದ ಒಬ್ಬ ಧೀಮಂತ ನಾಯಕ, ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸುವ ಹಿಂದೂ ಹುಲಿ ಎಂದೇ ಹೆಸರು ಗಳಿಸಿದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆಗೊಳಿಸಿದ್ದಕ್ಕಾಗಿ ಪ್ರತಿಭಟನೆಯನ್ನು ನೆರವೇರಿಸಿದರು. ಸನ್ಮಾನ್ಯ ಮೋದಿಯವರ ಅಮಿತ್ ಶಾ ಅವರ ಜೊತೆ ಬಹಳ ಹತ್ತಿರದ ಸಂಬಂಧ ಬೆಳೆಸಿಕೊಂಡು 2A ಮೀಸಲಾತಿ ತಂದು ಕೊಡುವ ಯೋಜನೆಯಲ್ಲಿ ಬಹಳ ಪ್ರಯತ್ನ ಪಟ್ಟಂತ ಹಿಂದೂ ಹುಲಿ ಯಾವುದೇ ಆಸೆ ಮಾಡದೆ, ತನಗಾಗಿ ಯಾವುದೇ ಕೆಲಸ ಮಾಡಿಕೊಳ್ಳದೆ, ಪರರಿಗಾಗಿ ದುಡಿಯುವ ಒಬ್ಬ ನಾಯಕರನ್ನು ಉಚ್ಚಾಟನೆ ಮಾಡಿದ್ದು ಖಂಡಿಸಿ ಇಂದು ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ಇದು ಬಹಳ ಅನ್ಯಾಯವಾಗಿದೆ ಎಂದು ಈ ಮೂಲಕ ಆಕ್ರೋಶ ವ್ಯಕ್ತಪಡಿಸುತ್ತೇವೆ ಎಂದು ಉಪಾಧ್ಯಕ್ಷರಾದ ಶ್ರೀ ವಿಶ್ವನಾಥ ಜಿಡ್ಡಿ ಬಾಗಿಲ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯಡಿಯೂರಪ್ಪ ಹಾಗೂ ವಿಜಯೇಂದ್ರರವರ ನಡುವೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ನಮ್ಮ ಸಮಾಜದ ಹಿರಿಯರಾದ ಯತ್ನಾಳ್ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು. 2A ಮೀಸಲಾತಿಯಲ್ಲಿ ಹಗಲಿರುಳು ಎನ್ನದೆ ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸಿದ ಯತ್ನಾಳ್ ಸರ್ ಅವರಿಗೆ ಮಾಡಿರುವ ಅನ್ಯಾಯ ಬಹಳ ಘೋರ ಎಂದು ರೋಣ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಶ್ರೀ ಸಿದ್ದಣ್ಣ ಬಂಡಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಿದ್ದಣ್ಣ ಬಂಡಿ, ವಿಶ್ವನಾಥ ಜಿಡ್ಡಿ ಬಾಗಿಲ, ಪ್ರಭು ಚೌಡಿ, TS ರಾಜುರು, ಅಯ್ಯಪ್ಪ ಅಂಗಡಿ, ಬಸವರಾಜ್ ಮೂಲಿಮನಿ, ರುದ್ರಗೌಡ ಸೊಲುಬಗೌಡ್ರು, ಮಹೇಶ್ ಪಲ್ಲೆದ, ಮಾಂತೇಶ್ ಬನ್ನಿಗೊಳ, ತುಳಸಪ್ಪ ಸುಳ್ಳಾದ, ವೀರೇಶ್ ಸಂಗಮದ, ಭೀಮಣ್ಣ ಮ್ಯಾಗೇರಿ, ಕಳಕಪ್ಪ ಅಬ್ಬಿಗೇರಿ, ಮುತ್ತಣ್ಣ ಮ್ಯಾಗೇರಿ ಸೇರಿದಂತೆ ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಪಂಚಮಸಾಲಿ ಸಮಾಜದ ಹಿರಿಯರು, ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4 ಗಜೇಂದ್ರಗಡ. ಇಂದು ಗಜೇಂದ್ರಗಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಭಟನೆಗೋಸ್ಕರ ಸೇರಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಹಿರಿಯರೇ, ಪಕ್ಷದ ಹಿತಚಿಂತಕರೇ ಹಾಗೂ ಯುವ ಮಿತ್ರರೇ, ಇವತ್ತ ನಾವು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಿಜ, ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಕ್ಕಂಥ ಒಬ್ಬ ನಾಯಕರಲ್ಲಿ ಪ್ರಮುಖರು. ಅವರು ಬಿಜೆಪಿ ಪಕ್ಷದಲ್ಲಿ ಮನಸ್ಸು ಮಾಡಿದ್ರೆ ಎಷ್ಟೋ ಸಲ 2 ಸಲ CM ಆಗ್ತಿದ್ರು, ಮಂತ್ರಿನೂ ಆಗ್ತಿದ್ರು. ಆದ್ರೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗೆ ಬಲಿಯಾಗದೇ ಸಮಾಜದ ಹಿತದೃಷ್ಟಿಯಿಂದ ಅವರು ಹೋರಾಟವನ್ನು ಮಾಡಿದರು. ಅದರ ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಏನಾದರೂ ಹಿಂದೂ ಸಂಘಟನೆ ಮಾಡಿ ಹಿಂದೂ ಹುಲಿ ಅಂತ ಅನಿಸ್ಕೊಂಡವರು ರಾಜ್ಯದಲ್ಲಿ ಯಾರಾದ್ರು ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಆದ್ರಿಂದ ಅವ್ರನ್ನ ಇಂತಹ ಸಂದರ್ಭದಲ್ಲಿ ಒಂದು ಕುಟುಂಬ ರಾಜಕಾರಣಕ್ಕೆ ಬಲಿ ಮಾಡಿ ಅವರು ರಾಷ್ಟ್ರ ಮಟ್ಟದಲ್ಲಿ ನಿಜವಾಗ್ಲೂ ಮೋದಿಜಿ ಅವರು, ಅಮಿತ್ ಶಾ ಅವರಿಗೆ ಬಹಳ ಬೇಕಾದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇಲ್ಲೇ ರಾಜ್ಯದಲ್ಲಿ ತಂದೆ ಮಕ್ಕಳ ಒಂದು ಹುನ್ನಾರಕ್ಕೆ ಬಲಿಯಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಸಮಾಜಕ್ಕೆ ಒಂದು ಆತಂಕಕಾರಿ ವಿಷಯ. ಯಾಕಂದ್ರೆ ಅವರು ನಮ್ಮ ಸಮಾಜಕ್ಕೆ 2A ಮೀಸಲಾತಿಗೋಸ್ಕರ ತಮ್ಮ ಹಗಲು ಅನ್ನೋದೇ ಒಂದು ಜೀವದ ಹಂಗು ತೊರೆದು ಹೋರಾಡತಕ್ಕಂಥ ಒಬ್ಬ ಮನುಷ್ಯ. ಅವನಿಗೆ ಯಾವುದೇ ಒಂದು ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಹಿಂದೂ ಪರ ಸಂಘಟನೆಗಳು, ಅದರ ಜೊತೆಗೆ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷದಲ್ಲಿರಲಿ ಅವರ ಸಮಾಜಕ್ಕೆ ಹೋರಾಡತಕ್ಕಂಥ ಒಂದು ವಿಷಯವನ್ನು ನಂಬಿಕೊಂಡು ನಾವು ನೀವು ಕೂಡಿ ಅವರಿಗೆ ಬೆಂಬಲವನ್ನು ಸೂಚಿಸೋಣ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ. ಬೆಲೆ ಏರಿಕೆ ಸಮರ್ಥಿಸಿಕೊಂಡ ಸಚಿವ ಕೆ ವೆಂಕಟೇಶ್. ರಾಜ್ಯದಾದ್ಯಂತ ದುಬಾರಿ ದುನಿಯಾದ ಕುರಿತು ಜನಾಕ್ರೋಶ, ಬಿಜೆಪಿಗೆ ತಿರುಗೇಟು ನೀಡಿದ ವೆಂಕಟೇಶ್. ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಲೆ ಏರಿಕೆಯನ್ನು ಜನಾಕ್ರೋಶದ ಮಧ್ಯೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸಮರ್ಥಿಸಿಕೊಂಡರು. ಹಾಲಿನ ದರ 4 ರು ಏರಿಕೆ, ಹಣ ಸಂಪೂರ್ಣ ರೈತರಿಗೆ ಕೊಡ್ತೀವಿ. ಏರಿಕೆ ಮಾಡಿರುವ ಹಣವನ್ನು ರೈತರಿಗೆ ನೀಡಲು ಎಲ್ಲ ಹಾಲು ಒಕ್ಕೂಟಗಳಿಗೆ ಸೂಚನೆಯನ್ನ ನೀಡಿದ್ದೇವೆ. ಬೆಲೆ ಏರಿಕೆಗೆ ಬಿಜೆಪಿ ವಿರೋಧ ವಿಚಾರ. ಹಾಲು, ಮೊಸರು, ಕರೆಂಟು ಎಲ್ಲ ಜಾಸ್ತಿ ಆಯ್ತು ಅಂತ ಬೊಂಬಡ ಹೊಡಿತಾ ಇದ್ದಾರೆ. ಕೇಂದ್ರದಲ್ಲಿ ಮನಮೋಹನ್ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ 60 ರೂಪಾಯಿ ಇತ್ತು. ಈಗ 103 ರೂಪಾಯಿ ಆಗಿದ್ರೂ ಯಾರು ಸಹ ಮಾತಾಡ್ತಾನೆ ಇಲ್ಲ. ಇದು ಜನರಿಗೆ ಹೊರೆ ಅಲ್ವಾ? ಯಾಕೆ ಯಾರು ಕೇಳ್ತಾ ಇಲ್ಲ?
ಬಿಜೆಪಿಗೆ ಸಚಿವ ವೆಂಕಟೇಶ್ ತಿರುಗೇಟು. ಗ್ಯಾರಂಟಿಗೆ ಹಣ ಹೊಂದಿಸಲು ಬೆಲೆ ಏರಿಕೆ ಎಂಬ ಆರೋಪದ ವಿಚಾರ. ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಯಾವುದೇ ಸಂಬಂಧ ಇಲ್ಲ. 25 ವರ್ಷಗಳ ಹಿಂದೆ ಇದ್ದ ಬೆಲೆಯನ್ನು ಈಗಲೂ ಮುಂದುವರಿಸಲು ಆಗುತ್ತಾ ಎಂದರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. 4 ರೂಪಾಯಿ ಹಾಲಿನ ದರ ಜಾಸ್ತಿ ಮಾಡಿದೆ. ಅದು ಸಂಪೂರ್ಣವಾಗಿ ರೈತರಿಗೆ ಹೋಗುತ್ತೆ. 100% ರೈತರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಎಲ್ಲ ಒಕ್ಕೂಟಗಳಿಗೂ ನಾವು ಆದೇಶ ಮಾಡಿದ್ವಿ. ಸಂಪೂರ್ಣವಾಗಿ ರೈತರಿಗೆ ಹೋಗುತ್ತೆ. ಸರ್, ಒಂದು ಕಡೆ ಹಾಲು ಮೊಸರು ಆಯಿತು ಅಂತ ಯಾರು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 60 ರೂಪಾಯಿನೋ 55 60 ರೂಪಾಯಿ ಪೆಟ್ರೋಲ್ ಇತ್ತು. ಈ 100 ರೂಪಾಯಿ ಕೊಡ್ತಾರೆ. ಯಾರು ಮಾತಾಡ್ತಾ ಇಲ್ಲ. ಅದರ ಸಮರ್ಥನೆ ಮಾಡ್ಕೊತಾ ಇದ್ರೆ ಅಂತ ಸಮರ್ಥನೆ ಹೇಳೋದು. ಯಾರು 4 ರೂಪಾಯಿ ಜಾಸ್ತಿ, ಮೊಸರು ಜಾಸ್ತಿ ಆಯಿತು, ಹಾಲು ಜಾಸ್ತಿ, ಕರೆಂಟ್ ಜಾಸ್ತಿ ಆಯ್ತು, ಬೊಂಬೆ ಹೊಡಿತಾರೆ. ಯಾಕೆ ಸುಮ್ಮನೆ ಇದ್ದಾರೆ? ಅದನ್ನು ಕೇಳಬೇಕಲ್ಲ. ಏನು 47 ರೂಪಾಯಿ 50 ರೂಪಾಯಿ ಡೀಸೆಲ್ ಇತ್ತು, 95 ರೂಪಾಯಿ ಡಬಲ್. ಇದೆಲ್ಲ ಜನಕ್ಕೆ ಶಾಕ್ ಆಗಿದೆ. ಭಾರ ಇದು ನಾವು ನೇರವಾಗಿ ರೈತರು ಕೊಡೋದಿಲ್ಲ. ಯಾರು ಉತ್ಪಾದನೆ ಮಾಡ್ತಾರೆ ಹಾಲನ್ನ ಅವ್ರಿಗೋಸ್ಕರ ಅವರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ರು. ನಾವು ಗ್ರಾಹಕರ ಗಮನದಲ್ಲಿ ಇಟ್ಕೊಂಡು ಯಾರಿಗೂ ಹೊರೆ ಆಗಬಾರ್ದು, ರೈತರು ಅನ್ಯಾಯ ಆಗಬಾರ್ದು. ಕೇಳಿ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾಯಿದೆ ದಿನೇ ದಿನೇ. ಅದಕ್ಕೋಸ್ಕರ 4 ರೂಪಾಯಿ ಮಾತ್ರ. ಸರ್, ಹಾಲು ಮೊಸರು ಸರ್ ಗ್ಯಾರಂಟಿ ಯೋಜನೆಗಳಿಗಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತಾರೆ ಸರ್ ಬಿಜೆಪಿ. ಮತ್ತೆ ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವೀಗ 25 ವರ್ಷ ಇದ್ದ ರೇಟ್ ಇನ್ನೂ ಮುಂದುವರ್ಸೋಕ್ಕಾಗುತ್ತೇನ್ರಿ? ಈಗ ಇದು KSRTC ಬಸ್ಗಳು ಹಳೆ ರೇಟನ್ನೇ ಮುಂದುವರ್ಸೋಕ್ಕಾಗುತ್ತೆ. ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಈಗ? ಅದ್ರ ತಕ್ಕಾಗಿ ನಾವು ಇದು ಮಾಡ್ಬೇಕಲ್ವ. ಸರ್, ಈಗ ಬಂಡೀಪುರ ನೈಟ್ ಬ್ಯಾನ್ ಬಗ್ಗೆ ಏನು ಮಾಹಿತಿ ಇದೆ? ಏನು ಪ್ರಸ್ತಾಪ ಏನೂ ಇಲ್ಲ. ಏನಾದರೂ ಒತ್ತಡ ಇದೆ ಅಷ್ಟೇ. ನಾವು ಅದ್ರ ಬಗ್ಗೆ ನಾವೇನು ಈಗ ಚರ್ಚೆ ಆಗ್ತಿದೆ ರಾಜಣ್ಣ ಅವ್ರದ್ದು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದೀವಿ ಸರ್ಕಾರ. ಅವ್ರು ಏನು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ನಾವು ಎನ್ಕ್ವೈರಿ 40 ರಿವೀಲ್ ಮಾಡಿದ್ರು. ನನಗೆ ಗೊತ್ತಿಲ್ಲ. ಸುಮ್ಮನೆ ಹೇಳ್ತಾರಪ್ಪ. ಯಾರು ಇದ್ರಲ್ಲಿ ಈಚೆಗೆ ಬರ್ಬೇಕಲ್ಲ. ಈ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ರಾಜನವರು ಎನ್ಕ್ವೈರಿ ಮಾಡೋಣ. ಸಚಿವ ಸಂಪುಟ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಕೇಳಿದ್ರು. ಥ್ಯಾಂಕ್ ಯು. ಧಾರವಾಡದಲ್ಲಿ ಯತ್ನಾಳರನ್ನು ಮರಳಿ ಬಿಜೆಪಿಗೆ ಕರೆದುಕೊಳ್ಳುವಂತೆ ಪತ್ರ ಚಳುವಳಿ. ಬಿಜೆಪಿಯಿಂದ ಉಚ್ಚಾಟನೆಗೊಂಡ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಅವರನ್ನು ಮರಳಿ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಲಿಂಗಾಯತ ವಕೀಲರು ಹಾಗೂ ಪಂಚಮಸಾಲಿ ಮುಖಂಡರು ಕೇಂದ್ರ ಬಿಜೆಪಿ ನಾಯಕರಿಗೆ ಪತ್ರ ಬರೆಯುವ ಮೂಲಕ ಪತ್ರ ಚಳುವಳಿ ನಡೆಸಿದರು. ಧಾರವಾಡದ ಲಿಂಗಾಯತ ನ್ಯಾಯವಾದಿಗಳು ಹಾಗೂ ಪಂಚಮಸಾಲಿ ಮುಖಂಡರು ಧಾರವಾಡದಲ್ಲಿ ಪತ್ರ ಚಳುವಳಿ ನಡೆಸಿದ್ದು, ಯತ್ನಾಳ ಅವರು ನೇರ ನುಡಿಯ ನಿಷ್ಠೂರ ವ್ಯಕ್ತಿ. ವಾಜಪೇಯಿ ಸರ್ಕಾರದಲ್ಲಿ ಅವರು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂಥವರು. ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವುದಕ್ಕೆ ಲಕ್ಷಾಂತರ ಹಿಂದೂ ಕಾರ್ಯಕರ್ತರು ನೊಂದುಕೊಂಡಿದ್ದಾರೆ. ಯತ್ನಾಳ ಅವರಿಲ್ಲದೆ ಬಿಜೆಪಿ ಬರುವ ದಿನಗಳಲ್ಲಿ ಅಧಿಕಾರಕ್ಕೇರುವ ಸಾಧ್ಯತೆ ಕಡಿಮೆ. ಲಕ್ಷಾಂತರ ಹಿಂದೂ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಇದು ಅತೀವ ನೋವುಂಟು ಮಾಡಿದೆ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಎಂದಾದರೆ ಯತ್ನಾಳ ಅವರಂತಹ ಶಕ್ತಿ ಬಿಜೆಪಿಯಲ್ಲಿ ಇರಲೇಬೇಕು. ಪಕ್ಷದಲ್ಲಿರುವ ಸಣ್ಣ ಪುಟ್ಟ ವೈಮನಸ್ಸುಗಳನ್ನು ವರಿಷ್ಠರು ಕುಳಿತು ಬಗೆಹರಿಸುವ ಕೆಲಸ ಮಾಡಬೇಕು. ಯತ್ನಾಳ್ ಅವರನ್ನು ಮರಳಿ ಬಿಜೆಪಿಗೆ ಕರೆತರಲೇಬೇಕು ಎಂದು ಲಿಂಗಾಯತ ವಕೀಲರು, ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಾಯ್ಡಾ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದರು. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ನಾವು ಇವತ್ತಿನ ದಿವಸ ಧಾರವಾಡ ಜಿಲ್ಲಾ ವಕೀಲರ ಪರಿಷತ್ತು, ಪಂಚಸೇನಾ ಹಾಗೂ ಇವತ್ತ ಪತ್ರ ಚಳವಳಿ ಮುಖಾಂತರ ಈ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನಾವು ಆಗ್ರಹ ಮಾಡ್ತೇವೆ. ಅದನ್ನು ಏನು ನಿರ್ಣಯ ತೆಗೆದುಕೊಂಡಿರಿ ಅದನ್ನು ಖಂಡನೀಯ. ಅದನ್ನು ಪಕ್ಷಕ್ಕೆ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ತಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಹಿಂದೂ ಪರ ಸಂಘಟನೆಗಳು, ಪಂಚಸೇನಾ ಹಾಗೂ ವಕೀಲರು ಎಲ್ಲರೂ ನಾವು ಪಕ್ಷಕ್ಕೆ ಒಂದು ಪ್ರಕಟಣೆ ಕೊಡ್ತೇವೆ ಅಂತೇಳಿ ಇವತ್ತಿನ ದಿವಸ 2 ಮಾತನ್ನು ಆದ್ಮೇಲೆ ಹೇಳಿ ಅವರೆಲ್ಲರೂ ಜನತಾ ಪಕ್ಷದವರು, ವಕೀಲರ ಪರಿಷತ್ತು, ಪಂಚಸೇನಾ ಹಾಗೂ ಹಿಂದೂ ಪರ ಸಂಘಟನೆಗಳನ್ನು ತೀವ್ರವಾಗಿ ಪಕ್ಷಕ್ಕೆ ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಎಲ್ಲ ಹಿಂದೂ ಪರ ಸಂಘಟನೆಗಳು, ವಕೀಲರು ಹಾಗೂ ಈ ಯತ್ನಾಳರ ಮುತ್ಸದ್ದಿಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ
ಪಾಟೀಲ್ ಎತ್ತಾರಿಗೆ ಸೇರಿಸಲೇಬೇಕು 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 ಬಸವನಗೌಡ ಪಾಟೀಲ್ ಎತ್ತಾರಿಗೆ ಬಸವನಗೌಡ ಪಾಟೀಲ್ ಎತ್ತಾರಿಗೆ ಉದ್ದೇಶಿಸಿ ಪಂಚೇನದ ಅಧ್ಯಕ್ಷರಾದ ಮುದ್ದು ಬೆಳ್ಳಕ್ಕಿ ಅವರು ಒಂದು 4 ಮಾತು ಮಾತಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಪ್ರಿಯ ಸಮಾಜದ ಮುಖಂಡರಾದ ಬಸವರಾಜ ಮಹಿಳೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕೆಂದು ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಹಾಗೂ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲು ವಿಚಾರ ಮಾಡಿದ್ದೇವೆ. ಕರವೇ ಪ್ರತಿಭಟನೆ, ಕೆಆರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆ ಸೇರಿದಂತೆ ಇತರೆ ಬಾಬುಗಳ ಹರಾಜು ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಮುಖ್ಯಾಧಿಕಾರಿ ನಟರಾಜ್ ಮುಂದೂಡಿದ ಘಟನೆ ನಡೆಯಿತು. ಕೃಷ್ಣರಾಜಪೇಟೆ ತಾಲೂಕು ಕರವೇ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಅವರ ನೇತೃತ್ವದಲ್ಲಿ ಪುರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಾಗಿದ್ದ ಕೆಆರ್ಪೇಟೆ ಪುರಸಭೆಯ ವಿವಿಧ ಬಾಬುಗಳ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಮುಖ್ಯಾಧಿಕಾರಿ ನಟರಾಜ್ ಮುಂದೂಡಿದರು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಪುರಸಭೆ ಮಾಲೀಕತ್ವದ 125ಕ್ಕೂ ಹೆಚ್ಚಿನ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ವಿವಿಧ ಬಾಬುಗಳ ಹರಾಜುಗಳ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸದೆ ಪುರಸಭೆಯ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚಿಸಲಾಗುತ್ತಿದೆ. ಪುರಸಭೆಯ ಎಲ್ಲ ಆಡಳಿತ ವ್ಯವಹಾರಗಳು ಪಾರದರ್ಶಕವಾಗಿ ಬಹಿರಂಗವಾಗಿ ನಡೆಯಬೇಕು. ದೇಶದ ಎಲ್ಲಾ ನಗರಸಭೆ, ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಕಾನೂನಾದರೆ ಕೆಆರ್ಪೇಟೆಯಲ್ಲಿ ಮಾತ್ರ ಅಂತ ದರ್ಬಾರ್ ನಡೆಯುತ್ತಿದೆ. ಸಂವಿಧಾನಬದ್ಧವಾಗಿ ಬಹಿರಂಗ ಹರಾಜು ನಡೆಸಿ ಕರಪತ್ರಗಳನ್ನು ಹಂಚಿ ದಿನಪತ್ರಿಕೆಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ವಿವಿಧ ಬಾಬುಗಳ ಹರಾಜು ಪ್ರಕ್ರಿಯೆ ನಡೆಸಬೇಕು. ಆದರೆ ಕೆಆರ್ಪೇಟೆ ಪುರಸಭೆಯಲ್ಲಿ ಕಳೆದ 25 ವರ್ಷಗಳಿಂದ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ನಡೆಸದೆ ಒಳಗೊಳಗೆ ಲಂಚದ ಹಣ ಪಡೆದುಕೊಂಡು ಪ್ರಸ್ತುತ ಅಂಗಡಿ ಮಳಿಗೆಗಳನ್ನು ಬಾಡಿಗೆಗೆ ಪಡೆದುಕೊಂಡಿರುವವರನ್ನೇ ಕಡಿಮೆ ಬಾಡಿಗೆಗೆ ಮುಂದುವರಿಸಲಾಗುತ್ತಿದೆ. ಕಡಿಮೆ ಹಣಕ್ಕೆ ಬಾಡಿಗೆಗೆ ವಾಣಿಜ್ಯ ಮಳಿಗೆಗಳನ್ನು ಪಡೆದುಕೊಂಡಿರುವ ಪ್ರಭಾವಿಗಳು ಮಳಿಗೆಗಳನ್ನು ಸಬ್ಲೀಸ್ ಮಾಡಿ ಹೆಚ್ಚಿನ ಬಾಡಿಗೆ ಹಣವನ್ನು ತಮ್ಮ ಜೇಬಿಗೆ ಇಳಿಸಿಕೊಂಡು ಪುರಸಭೆಗೆ ವಂಚಿಸುತ್ತಿರುವುದರಿಂದ ನಟರಾಜ್ ಅವರು ಹರಾಜು ಪ್ರಕ್ರಿಯೆಯನ್ನು ಮುಂದೂಡಬೇಕು ಎಂದು ಕರವೇ ಜಿಲ್ಲಾಧ್ಯಕ್ಷ ವೇಣು ಆಗ್ರಹಿಸಿದಾಗ ಅಧ್ಯಕ್ಷೆ ಪಂಕಜ ಅವರ ನಿರ್ದೇಶನದಂತೆ ಇಂದು ನಿಗದಿಯಾಗಿದ್ದ ಪುರಸಭೆಯ ಎಲ್ಲಾ ಬಾಬುಗಳ ಹರಾಜು ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಚೀಫ್ ಆಫೀಸರ್ ನಟರಾಜ್ ಮುಂದೂಡಿದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಘಟಕದ ಅಧ್ಯಕ್ಷ ಟೆಂಪೋ ಶ್ರೀನಿವಾಸ್, ಕರವೇ ಪದವೀಧರ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ಚೇತನ್ ಕುಮಾರ್, ಕರವೇ ಪದಾಧಿಕಾರಿಗಳಾದ ಶಿವಪ್ರಸಾದ್, ಗೋಪಾಲ್, ಕರವೇ ನಗರ ಘಟಕದ ಅಧ್ಯಕ್ಷ ಮದನ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಆರ್ ರವೀಂದ್ರ ಬಾಬು, ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಕೆಬಿ ಪ್ರಕಾಶ್ ಸೇರಿದಂತೆ ಮತ್ತು ಇತರರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ4 ಕೃಷ್ಣರಾಜಪೇಟೆ. ನಮ್ಮಲ್ಲಿ ಪುರಸಭೆ ಕೆಆರ್ಪೇಟೆ ವ್ಯಾಪ್ತಿಯಲ್ಲಿ ದಿನವಿ ಶುಲ್ಕ ಮತ್ತು ಚಿಕನ್ನು, ಮಟನ್ನು, ಫಿಶ್ ಮಾರ್ಕೆಟ್ದು ಅಂಗಡಿ ಮಳಿಗೆಗಳು ಹರಾಜು ಪ್ರಕ್ರಿಯೆಯನ್ನು 3 ಗಂಟೆಗೆ ಇಟ್ಕೊಂಡಿದ್ದವು. ಆದರೆ ಈಗ ನಮ್ಮ ರಕ್ಷಣಾ ವೇದಿಕೆಯಿಂದ ಲೆಟರ್ ಕೊಟ್ಟಿದ್ದಾರೆ. ಸೊ ಸಾರ್ವಜನಿಕ ಹೆಚ್ಚಿನ ರೀತಿಯಲ್ಲಿ ಪಬ್ಲಿಸಿಟಿ ಸಿಗಬೇಕು, ಪ್ರತಿಯೊಬ್ಬರು ಭಾಗವಹಿಸಬೇಕು, ಈ ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲರೂ ವಹಿಸ್ಕೋಬೇಕು. ಅದರಿಂದ ಹೆಚ್ಚಿನ ರೀತಿ ಪಬ್ಲಿಸಿಟಿ ಕೊಡಿ, ಪಾಂಪ್ಲೆಟ್ಸ್ ಹೊಡಿಸಿ, ಬ್ಯಾನರ್ಗಳು ಹಾಕಿ ಮತ್ತು ಆಟೋ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಲೆಟರ್ ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮತ್ತು ಈ ಅಧ್ಯಕ್ಷರು ಕೂಡ ಲೆಟರ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮ ಸದಸ್ಯಗಳ ಜೊತೆ ಎಲ್ಲ ಮಾತಾಡಿಕೊಂಡು ಮುಂದಿನ ದಿನಾಂಕದಲ್ಲಿ ಪಡಿಸ್ಕೊಂಡು ನಾವು ಆಟ ಪ್ರಕ್ರಿಯೆ ಮಾಡೋಣ. ಇವತ್ತು ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಇರೋದಿಲ್ಲ, ಸದ್ಯಕ್ಕೆ ಮುಂದೂಡಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಸೊ ಈ ಎರಡೂ ಕಾರಣದಿಂದ ಇವತ್ತು ಏನಿತ್ತು 3 ಗಂಟೆ ಅಂಗಡಿ ಮಳಿಗೆ ಹರಾಜು ಪ್ರಕ್ರಿಯೆಯನ್ನು ಮುಂದೂಡೋದು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನಟರಾಜ್ ಅಂತ ಚೀಫ್ ಆಫೀಸರ್ ಕೆಆರ್ಪೇಟೆ. ಕೆಆರ್ಪೇಟೆ ಏನು ಪುರಸಭಾ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳು ಹಲವಾರು ವರ್ಷಗಳಿಂದ 16 ವರ್ಷ ನಮ್ಮ ಕಂಡಂಗಂತೂ ಯಾವಾಗಲೂ ಬಹಿರಂಗ ಹರಾಜಾಗಿಲ್ಲ. ಅದರಿಂದ ಯಾವಾಗ ಆಗವೆ ಅಂತ ಅವ್ರಿಗೆ ಗೊತ್ತು. ಈ ಅಧಿಕಾರಿಗಳಿಗೆ ದಾಖಲೆಗಳು ಗೊತ್ತಿರ್ತದೆ, ಇಲ್ಲ ಇಲ್ಲಿ ಸಾರ್ವಜನಿಕರು ಗೊತ್ತಿರ್ತದೆ, ಅದು ನಮಗಂತೂ ಗೊತ್ತಿಲ್ಲ. ಸರ್ಕಾರದ ನಿಯಮದ ಪ್ರಕಾರ ಏನು KTPP ನಿಯಮಗಳು, ಏನು ಸರ್ಕಾರ ಅಧಿನಿಯಮ 20ರಂತೆ ಸಾರ್ವಜನಿಕರ ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜು ಆಗಬೇಕು ಅನ್ನೋದು ಏನಿದೆ ಪೌರಾಡಳಿತ ನಿಯಮ 55 ತಿಂಗಳಿಗೆ ಏನು ಮಳಿಗೆಗಳಿದೆ ವಾಣಿಜ್ಯ ಮಳಿಗೆಗಳು ಅವು
ಬಹಿರಂಗ ಹರಾಜು ಆಗಬೇಕು. ಈ ಕೇರ್ಪೇಟೆ ಪುರಸಭೆ ಇರುತ್ತವೆಂದು ಯಾವಾಗಲೂ ಬಹಿರಂಗ ಹರಾಜು ಆಗಿರೋದು ನಾವು ನೋಡಿದ್ವಿ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಏನು ಪುರಸಭೆ ವ್ಯಾಪ್ತಿಯ ಮಳಿಗೆಗಳು ಇವತ್ತು ಹರಾಜು ಪ್ರಕ್ರಿಯೆ ನಡೀತದೆ ನಮಗೆ ಮಾಹಿತಿ ಬಂತು. ಆ ಮಾಹಿತಿ ಇವತ್ತು ಆ ನಿಯಮ ಅದನ್ನ ನಿಲ್ಲಿಸಿ ಸಂವಿಧಾನದ ಪ್ರಕಾರ ಕಾನೂನಿನ ಚೌಕಟ್ಟಲ್ಲಿ ಏನು ಬಹಿರಂಗ ಹರಾಜು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೈಕ್ಗಳಲ್ಲಿ ಪ್ರಚುರಪಡಿಸಿ ಮತ್ತು ಕರಪತ್ರಗಳನ್ನು ಹಂಚಿ ಯಾವ ಮಳಿಗೆಗಳು ಹರಾಜು ಆಗ್ತವೆ ಅದಕ್ಕೆ ಒಂದು ಕರಪತ್ರವನ್ನು ಹಂಚಿಸಿ ನಿಯಮಾನುಸಾರ ವಾಣಿಜ್ಯ ಮಳಿಗೆಗಳನ್ನ ಬಹಿರಂಗ ಹರಾಜು ಮಾಡಿ ಅಂತ ಇವತ್ತು ಒಂದು ಮನವಿಯನ್ನು ಕೊಡುವಂಥದ್ದು ಮಾಡಿದ್ದೀವಿ. ಕಳೆದ 3 ತಿಂಗಳಿಂದ ಪಾಂಡುಪುರ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಏನು ಪುರಸಭೆ ಹಲವಾರು ವರ್ಷಗಳಿಂದ ಹರಾಜಾಗಿಲ್ಲ, ಹರಾಜು ಪಡಿಸಿ ಅಂತ ಮನವಿ ಕೊಟ್ಟಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಹಿಂದೆ ಸುಮಾರು 3 ವರ್ಷದಿಂದ ಕಾಗದಪತ್ರ ವ್ಯವಹಾರಗಳ ಮಾಡಿದ್ದೀವಿ. ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಒಂದು ಸಂವಿಧಾನ ಒಂದು ಕಾನೂನು ಚೌಕಟ್ಟಾದರೆ KR ಪೇಟೆ ಪುರಸಭೆಗೆ ಬೇರೆ ಒಂದು ಕಾನೂನು ಏನಾರು ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಯಾಕೆ ಕಾನೂನು ಆತ್ಮಕವಾಗಿ ಇವರು ವ್ಯವಸ್ಥಿತವಾಗಿ ಬಹಿರಂಗ ಹರಾಜು ಮಾಡ್ತಾಯಿಲ್ಲ? ಇವತ್ತಿನ ನಿರುದ್ಯೋಗಿಗಳಿಗೆ ಅವಕಾಶಗಳು ಯಾಕೆ ಮಾಡಿಕೊಡೋಕ್ಕೆ ಇವರು ಅವಕಾಶಗಳು ಮಾಡ್ತಾ ಇಲ್ಲ? ಇವತ್ತು ಪುರಸಭೆಗೆ ಕಟ್ತಾ ಇರೋದು 700, 800, 1000, 1200 ರೂಪಾಯಿ ಇವತ್ತು ಬಾಡಿಗೆಗಳು ಕಟ್ತಾ ಇದ್ದಾರೆ. ಆ ಕಟ್ತಾ ಇರೋಂಥ ಬಾಡಿಗೆಗಳು ಮಧ್ಯವರ್ತಿಗಳು ಬೇರೆಯವ್ರಿಗೆ ಕೊಟ್ಟು 20 ರಿಂದ 25, 30 ಸಾವಿರ ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ. ಇದು ಸ್ವಾತಂತ್ರ್ಯ ಬಂದು ನಮ್ಮ ದೇಶಕ್ಕೆ 76 ವರ್ಷ ಆಯಿತು. ಎಲ್ಲಿ ಸಮಾನತೆ ಕೊಟ್ಟಂಗಾಯ್ತು? ಬಡವನಾಗಿ ಉಳಿತಾ ಇದ್ದಾನೆ, ಶ್ರೀಮಂತ ಆಗ್ತಾ ಇದ್ದಾನೆ. ಯಾಕೆ ಈ ವ್ಯವಸ್ಥೆ, ಯಾಕೆ ಈ ಧೋರಣೆ? ಇವತ್ತು ಜನಗಳು ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿ ಒಂದು ಬಾಡಿ ಅಂತ ಪುರಸಭೆಗೆ ಒಂದು ನಿಯಮಾನುಸಾರ ಕಳಿಸಿರ್ತಾರೆ. ಅದರಲ್ಲಿರುವಂಥ ಸದಸ್ಯರುಗಳು ಕಾನೂನಿನ ಚೌಕಟ್ಟು, ಕಾನೂನು ಉಲ್ಲಂಘನೆ ಆಗ್ದಂಗೆ ಕಾನೂನು ನಿಯಮದ ಪ್ರಕಾರ ಏನು ವ್ಯವಸ್ಥಿತವಾಗಿ ಆಡಳಿತ ಹೋಗಬೇಕು. ಇವತ್ತು ಅದು ನಡೆಯುವಂಥದ್ದು ಕಾಣ್ತಾನೆ ಇಲ್ಲ. ಎಲ್ಲ ನಿಯಮ ಬಹಿರ್ವಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣೆಗೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಒಂದು ಮನವಿ ಮುಖಾಂತರ ಹೆಚ್ಚಿಗೆ ಕೊಡಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಧರಣಿ ಕುಂತ್ಕೊತೀವಿ. ಜಿಲ್ಲಾಧಿಕಾರಿಗಳು ಪಟ್ಟಣದ ಜನತೆಯನ್ನು ಕರ್ಕೊಂಡು ಮಂಡ್ಯದ ಏನು ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂಥದ್ದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಉದ್ದೇಶ ಪುರಸಭೆಗೆ ಆದಾಯ ಬರಲಿ, ಪಾರದರ್ಶಕತೆ ಇರಲಿ, ಕಾನೂನು ಚೌಕಟ್ಟು ಏನು ಇದೆ ಈ ದೇಶದ ರಾಜ್ಯದ ಕಾನೂನುಗಳಿದೆ ಅವು ಮೇಲೆ ಬರುವಂಥದ್ದಾಗಬೇಕು. ಏನಾಗ್ತಾ ಇದೆ ಅಂದರೆ ನಮ್ಮ ಪುರಸಭೆ ಈ ಪುರಸಭೆ ಆಗ್ತಿದೆ ಸುಮಾರು 30-40 ವರ್ಷ ನಾವು ಕಂಡಂಗೆ ಬಹಿರಂಗ ಹರಾಜುಗಳು ಯಾವ ಆಗಿಲ್ಲ. ಮಳಿಗೆಗಳು 100 ನಾವು ತಿಂದು 150ರಿಂದ 125 ಮಳಿಗೆಗಳಿದೆ. ಅಲ್ಲೇನಾಗ್ತಾ ಇದೆ, ಪುರಸಭೆಗೆ ಬರ್ತಾ ಇರೋದು ಏನಂದರೆ ಅಲ್ಪ ಪ್ರಮಾಣದ ಆದಾಯ. ಇವತ್ತು ಅವ್ರಿಗೆ ಖಾಸಗಿ ಇಲ್ಲಿ ಏನು ನಿಮ್ಮಲ್ಲಿ 2 ರಿಂದ 3 ಸಾವಿರ ರೂಪಾಯಿ ಪುರಸಭೆ ಕಟ್ತಾ ಇದ್ದಾರೆ ಏನು ಬಾಡಿಗೆನ, ಅವ್ರು 25 ರಿಂದ 30 ಸಾವಿರ ರೂಪಾಯಿಗೆ ಬಾಡಿಗೆಗಳನ್ನ ಬಿಟ್ಕೊಡುವಂಥ ವ್ಯವಸ್ಥೆ ಆಗ್ತಾರೆ. ಇಲ್ಲಿ ಪ್ರಾಮಾಣಿಕ ಉದ್ಯಮ ನಡೆಸುವಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತಿನ ನಿರುದ್ಯೋಗಿ ಯುವಕರಿಗೆ ಯಾವ ಅವಕಾಶಗಳು ಸಿಗ್ತಾ ಇಲ್ಲ. ಇವತ್ತು ಸರ್ಕಾರಕ್ಕೆ ಮತ್ತು ಪುರಸಭೆಗೆ ಬರುವಂಥ ಆದಾಯ ಕುಂಠಿತ ಆಗಿದೆ. ಇದೆಲ್ಲ ಉದ್ದೇಶವನ್ನು ನಾವು ಇಟ್ಕೊಂಡು ಈಗ ನಿಮಗೆ ಒಂದು ಗಮನ ತರಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ರಕ್ಷಣೆ ಮಾಡಿದ್ದೀವಿ ನಿಮ್ಮ ಇಲಾಖೆಗೆ. ಮತ್ತು ಕಳೆದ 3 ತಿಂಗಳಿಂದ ಎಸ್ಗೆ ಮನವಿ ಕೊಟ್ಟಿದ್ದೀವಿ. ಸರ್, ಇನ್ನು ಬಹಿರಂಗ ಹರಾಜು ಆಗಬೇಕು, ಸುಮಾರು ವರ್ಷಗಳಿಂದ ಹರಾಜೇ ಆಗಿಲ್ಲ, ಪುರಸಭೆ ವ್ಯಾಪ್ತಿಯ ಮಳಿಗೆಗಳು ಈ ಥರ ಆಗ್ತಾ ಇದೆ ಅಂತ ಹೇಳಿದ್ವಿ. ಜೊತೆಗೆ ಇನ್ನೊಂದೇನೆಂದರೆ ಹಳೆ LIC ಬಿಲ್ಡಿಂಗ್ ಏನು ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂಥ ಬಿಲ್ಡಿಂಗ್ಗೆ ಅದರ ಆಯಸ್ಸೆ ಮುಗ್ದೋಗಿದೆ. ಅದು ಪಟ್ಟಣದ ಹೃದಯ ಭಾಗದಲ್ಲಿದೆ. ಅದೇನಾಗ್ತಾ ಇದೆ ಅಂದರೆ ಪ್ರತಿದಿನ ಲಕ್ಷಾಂತರ ಜನ ಈ ತಾಲೂಕಿನ ರೈತಾಪಿ ವರ್ಗ ಮತ್ತು ಸಾರ್ವಜನಿಕರು ಮಳಿಗೆಗಳಿಗೆ ಒಂದು ಉತ್ಪನ್ನ ತಗೊಳಕ್ಕೆ ಬರುವಂಥ ಪರಿಸ್ಥಿತಿ ಮತ್ತು ಪಟ್ಟಣದ ಹೃದಯ ಭಾಗದಲ್ಲಿರೋದ್ರಿಂದ ಅನಾಹುತ ಹಾಕಿ ಮುಂಚೆ ಏನು ಅದು ನೋಡಿ ಅದು ಆಲ್ರೆಡಿ ಮೇಲ್ಗಡೆ ಚಾವಣಿ ಎಲ್ಲ ಕಸ್ಕೊಂಡ್ ಬೀಳುವಂಥ ಪರಿಸ್ಥಿತಿ ಇದೆ. ಅದು ಮುಂದಿನ ದಿನಗಳ ದೊಡ್ಡ ಅನಾಹುತ, ಎಷ್ಟೋ ಪ್ರಾಣ ಹಾನಿ ಆಗುವಂಥದ್ದು ಏನಾದ್ರು ಮುಂದೆ ಆಗುವಂಥದ್ದು ಏನಾದ್ರು ಇದ್ದರೆ ಅದನ್ನು ತಪ್ಪಿಸಿ ಈಗಲೂ ನಿಮ್ಮ ಇಲಾಖೆ ಅದ ಒಂದು ಡೆಮಾಲಿಷ್ ಮಾಡಿ ಹೊಸದಾಗಿ ಬಿಲ್ಡಿಂಗ್ ಕಟ್ಟುವಂಥದ್ದಾಗಬೇಕು. ಇಲ್ಲಾಂದ್ರೆ ಖಾಲಿ ಮಾಡಿಸಿ ಇನ್ನು ಅನುದಾನ ಇದ್ರೆ ಕಟ್ಬೋದು. ಎನ್ಕ್ವೈರಿ ಮಾಡಿಸೋ ಸಂಬಂಧಪಟ್ಟಿಲ್ಲ ಏನು ಇಂಜಿನಿಯರ್ಸ್ಗಳಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಅವ್ರನ್ನ ಬಿಟ್ಟು ಅದು ಮಾಡಿದ್ರೆ ಗೊತ್ತಾಗ್ತದೆ. ಪ್ರಾಣ ಹಾನಿ ಆಗುವಂತ ತಪ್ಪಿಸಿ ಅಂತ ನಾವು ಕೇಳ್ತೀವಿ. ನೋಡಿ ನಿನ್ನೆ ಯಾವುದೋ ಒಂದು ದೇಶದಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಬಹಿರಂಗ ಹರಾಜು ಆಗಲಿ ಸರ್, ಸರ್ಕಾರಕ್ಕೆ ಪಾರದರ್ಶಕತೆ ನೀವು ಸರ್ಕಾರಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.